ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೈ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರತಕ್ಕಂಥ ಸ್ವಾಮಿ ಸುಮೇಧಾನಂದಜಿ, ಸ್ವಾಮಿ ಬುದ್ಧಿಯೋಗಾನಂದಜಿ, ಸ್ವಾಮಿ ನರೇಶಾನಂದಜಿ ಹಾಗೂ ಉಳಿದ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ನಿನ್ನೆಯವರೆಗೆ ಉಪನ್ಯಾಸದಲ್ಲಿ ರಾಮಕೃಷ್ಣರ ಪಾಲಕರು ಪೋಷಕರು ಹೇಗಿದ್ರು ಅನ್ನೋದನ್ನೇ ನೋಡ್ತಾ ಬಂದಿದ್ದೇವೆ. ಒಂದು ರೀತಿಯಲ್ಲಿ ಇದು ಬಹಳ ಮುಖ್ಯವಾದ್ದೇ. ಏಕೆ ಅಂತಂದ್ರೆ ನಮಗೆ ಒಂದು ಪಾಠ ಇದೆ. ರಾಮಕೃಷ್ಣರಂತ ಮಗ ನಮ್ಮ ಮನೆಯಲ್ಲಿ ಹುಟ್ಟಬೇಕು ಅನ್ನೋ ವಿಚಾರ ಇರಲಿ ಇಲ್ಲದೇ ಇರಲಿ, ತಂದೆ ತಾಯಂದಿರಾಗಿ ಗೃಹಸ್ಥರಾಗಿ ನಾವು ಕಟ್ಟಿರುವ ಮನೆಯ ಒಳಗಿನ ವಾತಾವರಣ ಹೇಗಿರಬೇಕು ಅನ್ನೋದರ ಒಂದು ಸ್ಪಷ್ಟ ಚಿತ್ರವನ್ನ ಈ 3 ಉಪನ್ಯಾಸಗಳು ನಮಗೆ ನೀಡ್ತಾ ಇವೆ. ಇದರ ಸಾರ ಇಷ್ಟೇ, ಬಹಳ ದೊಡ್ಡ ಜವಾಬ್ದಾರಿ ನಮಗೆ ಇದೆ. ಒಬ್ಬ ಯುವಕ ಎಲ್ಲೋ ಒಂದು ಕಡೆ ಒಬ್ಬಳು ಯುವತಿಯನ್ನ ವಿವಾಹವಾಗಿ ಆಮೇಲೆ ಅವರು ಒಟ್ಟಿಗೆ ಕೆಲವು ವರ್ಷ ಬದುಕೋದು, ಇದನ್ನು ಗೃಹಸ್ಥ ಜೀವನ ಅಂತ ನಮ್ಮವರು ಕರೀಲಿಲ್ಲ. ಇದು ಒಂದು ರೀತಿಯಲ್ಲಿ ಕೋ ಎಕ್ಸಿಸ್ಟೆನ್ಸ್, ಇಂಗ್ಲಿಷ್ನಲ್ಲಿ ಕರೆಯೋದಾದ್ರೆ ಸಹಬಾಳ್ವೆ, ಒಟ್ಟಿಗೆ ಬದುಕ್ತಾ ಇದ್ದಾರೆ. ಆದರೆ ಈ ಒಟ್ಟಿಗೆ ಬಾಳುವುದು ಎಲ್ಲೂ ಸಾಧ್ಯ. ಎಲ್ಲೋ ಒಂದು ಕಡೆ ಒಂದು ತಂಗುದಾಣ, ಊಟ, ವಸತಿ ಗೃಹ, ಲಾಡ್ಜ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಒಂದು ವಸತಿ ಗೃಹದಲ್ಲಿ ಒಂದು 10 ಕೋಣೆಯಲ್ಲಿ ಎಲ್ಲ ಒಟ್ಟಿಗೆ ಬದುಕೋದು ಒಂದೇನಾ? ಮನೆಯಲ್ಲಿ ಒಂದು ಕುಟುಂಬ, ಒಂದು ಗೃಹ, 4-6 ಜನ ಆ ಮನೆಯ ಸದಸ್ಯರು ಒಟ್ಟಿಗೆ ಬದುಕೋದು ಒಂದೇನಾ? ಊಟದ ಮನೆ, ಎಲ್ಲೋ ಒಂದು ಕಡೆ ಭೋಜನ ಶಾಲೆ, ಬೀದಿಯಲ್ಲಿ ಒಂದು ಕಡೆ ಭೋಜನ ಶಾಲೆ, ಅಲ್ಲಿ ಎಲ್ಲರೂ ಊಟ ಮಾಡೋದು ಒಂದೇ, ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಒಂದೇನಾ? ಕೃತಿ ಒಂದೇ, ಆದರೆ ಭಾವನೆಗಳು ಬೇರೆ. ಈ ಜಗತ್ತಿನಲ್ಲಿ ಎಲ್ಲಿಯಾದರೂ ವ್ಯತ್ಯಾಸವಿದ್ರೆ ಅದು ರೂಪದಲ್ಲಿ ವ್ಯತ್ಯಾಸವಿರೋದಿಲ್ಲ. ಗಂಗಾ ನದಿಯ ನೀರು ಒಂದೇ, ಇನ್ಯಾವುದೋ ಒಂದು ಬೀದಿಯಲ್ಲೋ ಬೀದಿ ಪಕ್ಕದಲ್ಲೋ ಹರಿದುಕೊಂಡು ಕಾಲುವೆಯಲ್ಲಿ ಹೋಗುವ ನೀರು ಒಂದೇ. ನೀರು ಒಂದೇ, ಆದರೆ ಅದು ಹೇಗೋ ಏನೋ ನಮ್ಮ ಭಾವನೆಗಳು ಆ ನೀರನ್ನು ನೋಡಿದಾಗ ಈ ನೀರನ್ನು ನೋಡಿದಾಗ ನಮ್ಮಲ್ಲಿ ಜಿನುಗುವ ಭಾವನೆಗಳು ಬೇರೆ. ಇವೆರಡನ್ನೂ ತತ್ವತಃ ವಸ್ತುತಃ ಒಂದೇ ಅಂತ ನಾವು ಕರೆದರೂ ಕೂಡ ಸಂಪೂರ್ಣವಾಗಿ ಎರಡೂ ಒಂದೇ ಖಂಡಿತ ಅಲ್ಲ. ಹಾಗೆಯೇ ಒಂದು ಕಲ್ಲು, ಒಂದು ದೇವತಾ ವಿಗ್ರಹ, ಇವೆರಡೂ ಒಂದಾಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಒಟ್ಟಿಗೆ ಬದುಕುವುದು, ಗೃಹಸ್ಥ ಆಶ್ರಮ ಎರಡೂ ಒಟ್ಟಿಗೆ ಒಂದೇ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ರೀತಿಯ ವ್ಯವಸ್ಥೆ ಇದ್ದಾಗ ನಮ್ಮಲ್ಲಿ ಒಂದು ಭಾವನೆ ಬರುತ್ತೆ, ನಮ್ಮ ಸ್ಪಂದನವೇ ಬೇರೆಯಾಗುತ್ತೆ, ನಮ್ಮ ಒಳಗಿನ ಮನಸ್ಸಿನ ಧೋರಣೆಗಳೇ ಅಲ್ಲಿಗೆ ಹೋಗಿದ್ರೆ ನಮ್ಮ ಮಾನಸಿಕ ತರಂಗಗಳೇ ಬೇರೆಯಾಗುತ್ತೆ. ಮನೆಯ ಒಳಗಡೆ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದಾಗ ಅವನ ಮನಸ್ಸಿನಲ್ಲಿ ಏಳುವ ತರಂಗಗಳು ಎಲ್ಲಿಯೋ ವಸತಿ ಗೃಹ, ಲಾಡ್ಜ್, ಅಲ್ಲಿ ಪ್ರವೇಶ ಮಾಡಿದಾಗ ಉಂಟಾಗುವ ತರಂಗಗಳ ರೀತಿಯೇ ಇರೋದಕ್ಕೆ ಸಾಧ್ಯವೋ? ಹಾಗೆಂದಿಗೂ ಇರಬಾರದಲ್ಲ. ಅಲ್ಲಿ ಬರುವ ತರಂಗಗಳು ಬೇರೆ ಇರಬೇಕು. ಅಲ್ಲಿ ಹೋದಾಗ ನಮ್ಮಲ್ಲಿ ಏಳುವ ಭಾವನೆಗಳು ಬೇರೆ ಇರಬೇಕು. ಇಲ್ಲಿ ಬಂದಾಗ ನಮ್ಮಲ್ಲಿ ಏಳುವ ಭಾವನೆಗಳು ಬೇರೆ ಇರಬೇಕು. ತಾಯಿಯೊಬ್ಬಳು ನಮ್ಮನ್ನು ಬಡಿಸುವಾಗ, ಅಡಿಗೆ ಬಡಿಸುವಾಗ ನಮ್ಮಲ್ಲಿ ಏಳುವ ಭಾವನೆಗಳು ಬೇರೆ ಇರುತ್ತೆ. ಎಲ್ಲಿಯೋ ಊಟಗೃಹಕ್ಕೆ, ವಸತಿ ಗೃಹ ಅಂತಿದೆಯಲ್ಲ ಅದರ ಕೆಳಗಡೆ ಒಂದು ಊಟಗೃಹಕ್ಕೆ ಹೋದಾಗ ಇದಕ್ಕಿಂತಲೂ ರುಚಿಯಾದ್ದನ್ನೇ ಅವರು ಬಡಿಸಿದ್ರೂ ಕೂಡ ಅಲ್ಲಿ ನಮಗೆ ಉಂಟಾಗುವ ಭಾವನೆಗಳು ಬೇರೆ ಇರುತ್ತೆ. ಕಾರಣ ಇಷ್ಟೇ, ಪ್ರತಿ ಜಾಗವೂ ಕೂಡ ತನ್ನದೇ ಭಾವನೆಗಳನ್ನ ನಮ್ಮಲ್ಲಿ ನಿರ್ಮಾಣ ಮಾಡಬಲ್ಲದು. ಗಂಗೆಯನ್ನು ನೋಡಿದಾಗ
ನಮ್ಮಲ್ಲಿ ಏನೋ ಅದು ಭಾವನೆಯನ್ನು ನಿರ್ಮಾಣ ಮಾಡಬಲ್ಲದು. ಕಾಲುವೆಯ ನೀರನ್ನು ನೋಡಿದಾಗ ಆ ಭಾವನೆ ಬರುವುದಿಲ್ಲ. ಹೇಗೆ ಆಗುತ್ತೆ ಅಂತಂದ್ರೆ, ಗಂಗೆಯ ತೀರದಲ್ಲಿ ಗಂಗೆಯೊಡನೆ ವ್ಯವಹರಿಸುವ ವ್ಯಕ್ತಿಗಳ ಮೇಲೆ ಅದು ಅವಲಂಬಿತವಾಗುತ್ತೆ. ಪ್ರತಿ ಕಡೆಯಲ್ಲೂ ವ್ಯಕ್ತಿ ವ್ಯಕ್ತಿ ವ್ಯಕ್ತಿ. ಗಂಗೆಯೊಡನೆ ವ್ಯವಹರಿಸಿದ ವ್ಯಕ್ತಿಗಳು ಎಂಥವರು? ಅವರು ತಪಸ್ವಿಗಳು, ಅವರು ಋಷಿಗಳು. ಕಾಶಿಯಲ್ಲಿ ಶಿವಧ್ಯಾನವನ್ನ, ಕಲ್ಕತ್ತೆಯಲ್ಲಿ ಕಾಳಿ ಧ್ಯಾನವನ್ನ, ಗಂಗೋತ್ರಿಯಲ್ಲಿ ಇನ್ಯಾವುದೋ ಧ್ಯಾನವನ್ನ, ಋಷಿಕೇಶ್ ಹರಿದ್ವಾರಗಳಲ್ಲಿ ತಪಸ್ವಿ ಜೀವನ. ಹೀಗೆ ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗೆ ಸಮುದ್ರ ಸೇರುವವರೆಗೆ ಆ ಉದ್ದ ಹರಿದುಕೊಂಡು ಬರುವಾಗ ಅದರೊಡನೆ ವ್ಯವಹರಿಸಿದ್ರಲ್ಲ ಜನ, ಆ ಜನ ಜವಾಬ್ದಾರಿ ಆ ಗಂಗೆಯನ್ನು ನೋಡಿದರೆ ನಮ್ಮಲ್ಲಿ ಉಂಟಾಗುವ ತರಂಗಗಳಿಗೆ. ಹಾಗೆಯೇ ಬಡಿಸುವ ಅನ್ನ ಒಂದೇ ಆದರೂ ಆ ಬಡಿಸುವ ವ್ಯಕ್ತಿ ಯಾರು? ಅಲ್ಲೆಲ್ಲೋ ಊಟದ ಗೃಹದಲ್ಲಿ ಬಡಿಸಿದ ವ್ಯಕ್ತಿ ಯಾರು? ಈ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಬಡಿಸ್ತಾ ಇರೋ ನಮ್ಮ ತಾಯಿ, ಅವಳು ಯಾರು? ಆ ಬಡಿಸುವ ವಸ್ತು ಒಂದೇ ಆದರೂ ಅದನ್ನು ವ್ಯವಹರಿಸ್ತಾ ಇರತಕ್ಕಂಥ ವ್ಯಕ್ತಿ ಯಾರು? ಇಷ್ಟೆಲ್ಲ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಸುಮ್ಮನೆ ಸಹಬಾಳ್ವೆ ಮಾಡುವ ಯುವಕ ಯುವತಿಯರು ಅಥವಾ ಪತಿಪತ್ನಿಯರು, ಒಟ್ಟಿಗೆ ಬದುಕುವ ಪತಿಪತ್ನಿಯರು ಅನ್ನುವಂತಹದ್ದು ಬೇರೆ, ತಾಯಿ ತಂದೆಯರು, ಮಾತಾ ಪಿತೃಗಳು ಮತ್ತು ಜವಾಬ್ದಾರಿಯನ್ನು ಹೊತ್ತಂತ ಗೃಹಸ್ಥರು, ಇವರು ಬೇರೆ. ಇಂತಹ ವಿಚಾರಗಳು ಇವತ್ತು ಬಹಳ ಅವಶ್ಯಕ. ಅವಾಗ ನಾನು ಹೇಳ್ತಾ ಇರ್ತೇನೆ, ಕಾಲೇಜುಗಳಲ್ಲಿ ಕಲಿತಾ ಇರತಕ್ಕಂತಹ ಯುವತಿಯರಿಗೆ ಶ್ರೇಷ್ಠ ತಾಯಿಯಾಗುವುದು, ಯಶಸ್ವಿ ತಾಯಿಯಾಗುವುದು ಹೇಗೆ ಅಂತ 5 ನಿಮಿಷ ಎಲ್ಲೂ 5 ವಾಕ್ಯ ನಾವು ಹೇಳಲ್ಲ. ಆದರೆ ಈ ಓದ್ತಾ ಇರತಕ್ಕಂತಹ ಪ್ರತಿ ಯುವತಿಯೂ ಲಕ್ಷದಲ್ಲಿ ಒಬ್ಬರನ್ನು ಬಿಟ್ರೆ ಅಥವಾ 10 ಲಕ್ಷದಲ್ಲಿ ಒಬ್ಬರನ್ನು ಬಿಟ್ರೆ ಎಲ್ಲರೂ ಒಂದು ದಿನ ತಾಯಿಯಾಗೋರೆ. ಕಲಿತ ಮ್ಯಾಥಮ್ಯಾಟಿಕ್ಸ್ ಮುಂದಿನ ಜೀವನದಲ್ಲಿ ಒಂದು ದಿನವೂ ಪ್ರಯೋಜನಕ್ಕೆ ಬಾರದೆ ಹೋಗಬಹುದು. ಕಲಿತ ಫಿಸಿಕ್ಸ್, ಕಲಿತ ಕೆಮಿಸ್ಟ್ರಿ, ಕಲಿತ ಜಿಯೋಗ್ರಫಿ ಜೀವನದಲ್ಲಿ ಇವಳು ಹೌಸ್ ವೈಫ್ ಆಗಿ ಕುಳಿತು ಬಿಟ್ರೆ ಒಂದು ದಿನವೂ ಪ್ರಯೋಜನಕ್ಕೆ ಬಾರದೆ ಹೋಗಬಹುದು. ಮುಂದಿನ ಜೀವನದಲ್ಲಿ ಪ್ರಯೋಜನಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂಥ ಸಬ್ಜೆಕ್ಟ್ಗಳ ಬಗ್ಗೆ ದಿನಗಳಗಟ್ಲೆ, ತಿಂಗಳುಗಳಗಟ್ಲೆ ಪಾಠ ಹೇಳಿಕೊಟ್ಟು ಅವರು ಟ್ಯೂಷನ್ ಹೋಗಿ ಎಕ್ಸಾಮಿನೇಷನ್, ಹೋಂವರ್ಕ್ ಎಲ್ಲ ಮಾಡ್ತಾರೆ. ಯಾವ ವಿಷಯಗಳ ಬಗ್ಗೆ, ಯಾವ ವಿಷಯಗಳು ಮುಂದಿನ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೋ ಇಲ್ಲವೋ ಅಂತ ನಾವು ಡೌಟ್ ಪಡಬಹುದಾದ ವಿಷಯಗಳ ಬಗ್ಗೆ. ಆದರೆ ಯಾವ ಸಬ್ಜೆಕ್ಟು ಸುಮಾರು 20-25 ವರ್ಷ ಯುವತಿಯಾಗಿದ್ದಾಗ ವಿವಾಹವಾದರೆ 65-70 ವರ್ಷ ವಯಸ್ಸಿನವರೆಗೆ ಬದುಕ್ತಾರೆ ಅಂತ ಇಟ್ಕೊಂಡ್ರೆ, ಜೀವನದ 40-45 ವರ್ಷಗಳ ಕಾಲ ಬಹಳ ಪ್ರಧಾನವಾದ ಪಾತ್ರ ವಹಿಸುವಂತಹ ಒಂದು ಸಬ್ಜೆಕ್ಟ್ ಯಾವುದಿದೆಯೋ ಆ ಸಬ್ಜೆಕ್ಟ್ ಶ್ರೇಷ್ಠ ಮಟ್ಟದ ತಾಯಿಯಾಗುವುದು ಹೇಗೆ, ಮಕ್ಕಳನ್ನು ಬೆಳೆಸೋದು ಹೇಗೆ, ಯಶಸ್ವಿ ಮಾತೆಯಾಗುವುದು ಹೇಗೆ, ಅಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ 5 ವಾಕ್ಯ ಹೇಳೋದಿಲ್ಲ. ಇದು ನಮ್ಮ ಶಿಕ್ಷಣ ಪದ್ಧತಿ. ಇಂತಹ ಶಿಕ್ಷಣ ಪದ್ಧತಿಯನ್ನು ಇಟ್ಟುಕೊಂಡ್ರೆ ಇನ್ನೆಂಥ ಜನ ಮೂಡಿ ಬರ್ತಾರೆ. ಎಲ್ಲಿ ನೋಡಿದರೂ ಕಳಪೆ ಜನ. ಕಾರಣ ಇಷ್ಟೇ, ಯಾರೂ ಇದರ ಕಡೆ ಗಮನ ಹರಿಸೋರಲ್ಲ. ಪ್ರಾಚೀನ ಭಾರತದಲ್ಲಿ ಗಮನ ಹರಿಸಿದ್ದೇ ಇದರ ಕಡೆಗೆ. ಶ್ರೇಷ್ಠ ಮಟ್ಟದ ತಾಯಿಯಾಗುವುದು ಹೇಗೆ, ತಂದೆಯಾಗುವುದು ಹೇಗೆ, ಮನುಷ್ಯರಾಗುವುದು ಹೇಗೆ, ಯಾವ ಲಕ್ಷಣಗಳಿದ್ರೆ ಇವರನ್ನು ಮನುಷ್ಯರು ಅಂತ ಕರೆಯೋದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಇಲ್ಲ ಅಂತಂದ್ರೆ ಮನುಷ್ಯ ರೂಪದ ಒಂದು ಜೀವಿ ಅಂತಂತೆ. ಮನುಷ್ಯ ರೂಪದಲ್ಲಿರುವ ಇನ್ಯಾವುದೋ ಒಂದು ಜೀವಿ, ಅದು ಒಂದು ಜೀವಿ, ಜೀವ ಇದ್ದದ್ದು ಜೀವಿ. ಮನುಷ್ಯ ರೂಪದಲ್ಲಿರುವ ಒಂದು ಜೀವಿ ಬೇರೆ, ಮನುಷ್ಯನೇ ಬೇರೆ. ಹಾಗೆಯೇ ಗೃಹಸ್ಥಾಶ್ರಮ ಬಹಳ ಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥದ್ದು ಅನ್ನೋದನ್ನ ಕಳೆದ 3 ದಿನಗಳಿಂದ ನಾವು ನೋಡಿದೆವು. ಈಗ ರಾಮಕೃಷ್ಣರು ಹುಟ್ಟಿದ್ದಾರೆ. ಬಹಳ ಆರೋಗ್ಯವಂತ ಮಗು ಆಗಿ ಅವರು ಹುಟ್ಟಿದ್ದಾರೆ. ದಾಖಲಿಸಿರ್ತಕ್ಕಂಥ ವಿಚಾರಗಳು ಹೇಳುತ್ತವೆ, 6 ತಿಂಗಳ ಮಗು ಇದ್ದ ಹಾಗಿದ್ರು. ಹುಟ್ಟಿದಾಗಲೇ 6 ತಿಂಗಳ ಮಗು ಇದ್ದ ಹಾಗೆ ಇದ್ರು. ಕ್ರಮೇಣ ಬೆಳೆದರು. ಇವೆಲ್ಲ ಸಹಜವಾದ ವಿಷಯಗಳು. 3-4 ವರ್ಷ ಹುಡುಗನೂ ಆದರು. ಬಾಲ್ಯಾವಸ್ಥೆಯೂ ಬಂತು. ಆ ಬಾಲ್ಯಾವಸ್ಥೆಯಲ್ಲಿ ಕೆಲವು ಲಕ್ಷಣಗಳನ್ನು ತೋರಿಸ್ತಾ ಇದ್ದಾನೆ. ಆ ಹುಡುಗನಿಗೆ ಒಂದು ಒಪ್ಪುವ ಹೆಸರನ್ನು ಕೂಡ ಇಟ್ಟಿದ್ದಾರೆ. ನಿನ್ನೆ ಮೊನ್ನೆ ಉಪನ್ಯಾಸದಲ್ಲಿ ನಾವು ನೋಡಿದ್ದೇವೆ. ಗಯೆಯ ವಿಷ್ಣು ನಿನ್ನ ಮಗನಾಗಿ ಬರ್ತೇನೆ ನಾನು ಅಂತ ಅವರ ತಂದೆಗೆ ಹೇಳಿದೆ. ಅದೇ ಪ್ರಕಾರ ಅವರು ಹುಟ್ಟಿರೋದ್ರಿಂದ ಗಯೆ ಇಲ್ಲಿರ್ತಕ್ಕಂತಹ ವಿಷ್ಣುವಿಗೆ ಗದಾಧರ ಅಂತ ಹೆಸರಿದೆ. ಆದ್ದರಿಂದ ಗದಾಧರ ಅಂತಲೇ ಹೆಸರಿಟ್ಟಿದ್ದಾರೆ. ತಾಯಿಯ ಹೊಟ್ಟೆಯಲ್ಲಿ ಶಿವನ ಲಿಂಗದಿಂದ ಒಂದು ಜ್ಯೋತಿ ಪ್ರವೇಶ ಮಾಡಿ ತಾಯಿಯ ಮೂಲಕ ಒಂದು ಶಿವಾಂಶ ಸಂಭೂತರು ಇವರು
ಅನ್ನೋದು ಸಂದೇಹಕ್ಕೆ ಎಡೆಯಿಲ್ಲದಂತೆ ಅವರ ಜೀವನದಲ್ಲಿ ನಾವು ಕಾಣುವುದರಿಂದ ಅದನ್ನೂ ಕೂಡ ಗೌರವಿಸಿ ಶಂಭುಚಂದ್ರ ಅಂತ ಹೆಸರಿಟ್ಟಿದ್ದಾರೆ. ಶಂಭು ಅಂತಂದ್ರೆ ಪರಮೇಶ್ವರ, ಶಿವ. ಆದರೆ ಮನೆಯ ದೇವರು ರಾಮ, ಆದ್ದರಿಂದ ಮನೆಯ ಹುಡುಗರಿಗೆಲ್ಲ ಹೆಸರಿನಲ್ಲಿ ರಾಮ ಅಂತ ಬರಬೇಕು. ದೊಡ್ಡ ಮಗನ ಹೆಸರು ರಾಮಕುಮಾರ, ಎರಡನೇ ಮಗನ ಹೆಸರು ರಾಮೇಶ್ವರ, ಇವನು ಮೂರನೇ ಮಗ, ಆದ್ದರಿಂದ ರಾಮ ಅನ್ನೋ ಹೆಸರು ಬರಬೇಕು ಅಂತ ರಾಮಕೃಷ್ಣ ಅಂತಲೂ ಹೆಸರಿಟ್ಟಿದ್ದಾರೆ. ಆದರೆ ಕೊನೆಯಲ್ಲಿ ಗದಾಧರ ಮತ್ತು ರಾಮೇಶ್ವರ ಇದು ಉಳ್ಕೊಂಡು ಬಿಡ್ತು. ಗದಾಧರ, ಗದಾಯಿ. ವಿವೇಕಾನಂದರಿಗೆ ನರೇಂದ್ರ ಮತ್ತು ವೀರೇಶ್ವರ ಅಂತ ಎರಡು ಹೆಸರುಗಳು. ಆದರೆ ಮುದ್ದುಗೆ, ಈ ಬಂಗಾಳಿಗಳಲ್ಲಿ ಮುದ್ದುಗೆ ಅಂತಲೇ ಒಂದು ಹೆಸರಿಟ್ಟಿರ್ತಾರೆ. ವಿವೇಕಾನಂದನ ಬಿಲೈ ಅಂತ ಕರೀತಾ ಇದ್ರು. ಬೈಲಿ ಅಂತ, ಬಿಲೈ ಅಂತ ಎಲ್ಲ ಕರೀತಾ ಇದ್ರು. ಬೈಲಿ ಅಂತ ಕರೀತಾ ಇದ್ರು. ಹಾಗೆ ಗದಾಧರನ ಗದಾಯಿ ಅಂತ ಕರೀತಾ ಇದ್ರು. ಆ ಬಾಲ್ಯಾವಸ್ಥೆಯಲ್ಲಿ ಕೆಲವು ಲಕ್ಷಣಗಳನ್ನು ಈ ಹುಡುಗ ತೋರಿಸ್ತಾ ಇದ್ದಾನೆ. ಏನು ಆ ಲಕ್ಷಣಗಳು? ಮುಂದೆ ನಾನು ಏನಾಗುತ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ. ಎಷ್ಟೋ ಮಕ್ಕಳು ಹೀಗೆ ತೋರಿಸ್ತಾರೆ, ಆದರೆ ತಂದೆ ತಾಯಿಯಿಂದ ಅದನ್ನು ಗ್ರಹಿಸಬೇಕು. ತಂದೆ ತಾಯಿಗಳಿಗೆ ಇದೊಂದು ದೊಡ್ಡ ಮುಖ್ಯವಾದ ಕೆಲಸ. ಮಕ್ಕಳನ್ನು ಹೆತ್ತ ಮೇಲೆ ಇವರ ಕೆಲಸ, ಮುಖ್ಯವಾದ ಕೆಲವು ಕೆಲಸಗಳು ಪ್ರಾರಂಭವಾಗುತ್ತವೆ. ಏನು ಅಂದ್ರೆ, ಪ್ರಾರಂಭದಲ್ಲಿ ಅವರನ್ನು ಗಮನಿಸಬೇಕು. ಯಾವುದರ ಕಡೆಗೆ ಹೆಚ್ಚು ಆತ ಒಲವು ತೋರ್ತಾನೆ ಅಂತನ್ನೋದು ನೋಡಿಕೊಂಡು ಮುಂದೆ ಅದರ ಕಡೆಗೆ ಪ್ರೋತ್ಸಾಹ ಕೊಡ್ತಾ ಬಂದ್ರೆ ಆ ಕ್ಷೇತ್ರದಲ್ಲಿ ಉತ್ತುಂಗವಾದ ಒಂದು ಜಾಗವನ್ನು ತಲುಪಿದಂತಹ ವ್ಯಕ್ತಿಯಾಗಿ ಜೀವನದಲ್ಲಿ ಭವ್ಯತೆಯನ್ನು ಗಳಿಸ್ತಾನೆ. ಇದು ತಾಯಿ ತಂದೆಯರ ಕೆಲಸ. ಎಷ್ಟೋ ಜನ ತಾಯಿ ತಂದೆಯರು ಇದನ್ನೆಲ್ಲ ಮಾಡುವುದಿಲ್ಲ. ಇವತ್ತು ಅವರು ಹೇಗಾದರೂ ಇರಲಿ, ಅವರನ್ನೇ ಒಂದು ಸ್ಕೂಲಿಗೆ ಹಾಕ್ತಾರೆ, ಎದುರುಗಡೆ ಮನೆಯವರು ಎಲ್ಲಿಗೆ ಹಾಕ್ತಾರೋ ಇವರು ಅಲ್ಲಿಗೆ ಹಾಕ್ತಾರೆ. ಇಲ್ಲ, ಅಕ್ಕನ ಮಗ ಯಾವ ಸ್ಕೂಲ್ನಲ್ಲಿ ಕಲಿತಾನೆ, ನನ್ನ ಮಗ ಏನು ಕಡಿಮೆ ಅಂತ ಇವನನ್ನು ಅಲ್ಲಿಗೆ ಹಾಕ್ತಾರೆ. ಅವನು 10 ಸಲ ಡುಮ್ಕಿ ಹೊಡೆದ್ರು ಚಿಂತೆ ಇಲ್ಲ, ಅವನು ಅಲ್ಲಿ ಕಲಿತರೆ ನಾವು ಇಲ್ಲೇ ಕಲಿಸಬೇಕು, ನಮ್ಮ ಮಕ್ಕಳು ಏನು ಕಡಿಮೆ ಇಲ್ಲ. 2ನೇ PUCಗೆ ಬರುವವರೆಗೆ ತಂದೆ ತಾಯಿಯಿಂದರಿಗೆ ಬುದ್ಧಿ ಬರೋದಿಲ್ಲ. ನನ್ನ ಮಗನಿಗೆ ವಿಷಯದಲ್ಲಿ ಎಲ್ಲಿ ತಪ್ಪು ಮಾಡಿದ್ವಿ. ಆವಾಗ ಅವನು 35, 40 ಅಥವಾ 3.5, 4.5 ನಂಬರ್ ತಗೊಂಡ್ರೆ ಆವಾಗ ಯೋಚನೆ ಮಾಡ್ತಾರೆ, ಸ್ವಾಮೀಜಿ ನಮ್ಮ ಮಗನಿಗೆ ಯಾಕೋ ರಾಮಕೃಷ್ಣ ಆಶೀರ್ವಾದ ಮಾಡಲಿಲ್ಲ, ನಮ್ಮ ಮಗನಿಗೆ ದೇವರು ಒಳ್ಳೇದು ಮಾಡಲಿಲ್ಲ. ನಾವು ಎಲ್ಲಾ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಎಷ್ಟು ತೆಂಗಿನಕಾಯಿ ಹೊಡೆದ್ವಿ, ಎಷ್ಟು ಪೂಜೆ ಮಾಡಿದ್ವಿ. ಅದು ಈಗ ಮಾರ್ಚ್ ತಿಂಗಳು. ಈಗ ನೋಡಿ, ಎಲ್ಲಾ ದೇವಸ್ಥಾನಗಳ ಸುತ್ತ ವಿದ್ಯಾರ್ಥಿಗಳೇ ಇರ್ತಾರೆ. ಲಕ್ಷ್ಮೀ ಗುಡಿ ನೋಡಿ, ಹನುಮಂತನ ಗುಡಿ ನೋಡಿ, ಗಣೇಶನ ಗುಡಿ ನೋಡಿ, ಅದರಲ್ಲೂ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಟೆಂಪಲ್ ಇದ್ರಂತೂ ಇನ್ನೂ ದೊಡ್ಡ ರಶ್ ಅಲ್ಲಿ. ಆದರೆ ಆ ದೇವರು ಬಹಳ ದೊಡ್ಡವನೇ. ಅವನು ಇವರಿಗೆಲ್ಲ ಹೇಳ್ತಾನೆ, ಅಲ್ಲಪ್ಪ ಜುಲೈ ತಿಂಗಳಿನಲ್ಲೇ ನಿನ್ನ ಕಾಲೇಜ್ ಓಪನ್ ಆಯಿತು, ಒಂದು 7-8 ತಿಂಗಳಾದ್ಮೇಲೆ ಮಾರ್ಚ್ ವರೆಗೂ ನನ್ನ ನೆನಪೇ ನಿನಗೆ ಬರಲಿಲ್ವೇ? 8 ತಿಂಗಳು ಏನ್ ಮಾಡ್ತಾ ಇದ್ದೆ? ನಾನು ಕೂಡ 8 ತಿಂಗಳಾದ್ಮೇಲೆ ನಿನಗೆ ಅಕ್ಟೋಬರ್ನಲ್ಲಿ ಆಶೀರ್ವಾದ ಮಾಡ್ತೇನೆ, ಏನು ಯೋಚನೆ ಮಾಡಬೇಡ ಅಂತ. ಅಕ್ಟೋಬರ್ನಲ್ಲಿ ಖಂಡಿತ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಇವನು ಗುರು, ಇವನಿಗೆ ಎಷ್ಟು ಬುದ್ಧಿ ಇದ್ರೆ ಇವನ ದೇವರಿಗೆ ಎಷ್ಟು ಬುದ್ಧಿ ಇರಬೇಕು. ಇದೆಲ್ಲ ವಿಚಾರಗಳು. ಆದರೆ ರಾಮಕೃಷ್ಣರು ಬಾಲ್ಯಾವಸ್ಥೆಯಲ್ಲಿದ್ದಾಗ ಸ್ಪಷ್ಟವಾಗಿ ಕೆಲವು ವಿಷಯಗಳನ್ನು ವಿವೇಕಾನಂದರು, ಮುಂದೆ ಯಾರು ಐನ್ಸ್ಟೈನ್, ಗಾಂಧಿ, ಯಾರೇ ಜೀವನದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ, ಅವರು ಇತಿಹಾಸವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗಿದ್ದು ಹುಟ್ಟಿದ ದಿನದಿಂದಲೂ ಕೊನೆಯವರೆಗೂ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರಿಂದ. ಯಾವ ಕ್ಷೇತ್ರದಲ್ಲೇ ಆಗಲಿ, ಆಳಕ್ಕೆ ಹೋದರೆ, ಬೇರು ಆಳಕ್ಕೆ ಹೋದರೆ, ಎಷ್ಟು ಆಳಕ್ಕೆ ಬೇರು ಹೋಗುತ್ತೋ ಮರ ಅಷ್ಟು ಎತ್ತರಕ್ಕೆ ಹೋಗುತ್ತೆ. ಎಷ್ಟು ಆಳಕ್ಕೆ ನಾವು ಒಂದು ವಿಷಯದಲ್ಲಿ ಹೋಗ್ತೀವೋ ನಮ್ಮ ಗೌರವ, ಖ್ಯಾತಿ, ಕೀರ್ತಿ ಅದು ಅಷ್ಟು ಮೇಲಕ್ಕೆ ಹೋಗುತ್ತೆ. ಪ್ರತಿ ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿಗೆ, ಶಿಕ್ಷಕನಿಗೆ, ತಾಯಿ ತಂದೆಯರಿಗೆ ಇದೇ ಮುಖ್ಯವಾದ ಕರ್ತವ್ಯ. ಈ ಬಾಲಕಿ ಎಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾಳೆ. ರಾಮಕೃಷ್ಣರ ಒಲವು ಎಲ್ಲಿತ್ತು ಅಂತಂದ್ರೆ ಪೂಜೆ, ಪುನಸ್ಕಾರ ಇವುಗಳಲ್ಲಿ. ಒಂದು ಜೇಡಿ ಮಣ್ಣು ಸುಂದರವಾದಂತಹ ವಿಗ್ರಹಗಳನ್ನು ಮಾಡಿ ಅದರ ಮುಂದೆ ಆ ಬಂಗಾಳದಲ್ಲಿ ಸಾಕಷ್ಟು ಭಜನೆಗಳು, ಭಿಕ್ಷುಕರು ಬಂದು ಹೇಳುವಂತಹ ಹಾಡುಗಳು. ದೊಡ್ಡ ಭಕ್ತಿ ಭೂಮಿ ಆ ಬಂಗಾಳ ದೇಶ. ಕಾಮಾರ್ಪುಕರ, ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂತಹ ಕಾಮಾರ್ಪುಕೋರ್ ಅನ್ನುವ ಹಳ್ಳಿ, ಸುತ್ತಲೂ ಒಂದು ರೀತಿಯ ಆಧ್ಯಾತ್ಮಿಕ ವಾತಾವರಣ. ಆ ಹಳ್ಳಿ ಇನ್ನೂ ಜಾಸ್ತಿ, ಬಂಗಾಳವೇ ಹಾಗೆ, ಆ ಹಳ್ಳಿ ಇನ್ನೂ ಜಾಸ್ತಿ. ಇದನ್ನೆಲ್ಲ ಒಂದು ಸಲ ಕೇಳಿಬಿಟ್ರೆ ಸಾಕು, ತಕ್ಷಣವೇ ಗ್ರಹಿಸ್ತಾನೆ. ಒಂದೇ ಸಲಕ್ಕೆ ಯಾರಾದರೂ ಹರಿಕತೆ ಹೇಳುವವರು ಏನು ಹೇಳ್ತಾರೆ, ಒಂದು ಸಲ ಕೇಳಿಬಿಟ್ರೆ ಗ್ರಹಿಸ್ತಾನೆ, ಅದನ್ನು ಹಾಗೇನೇ ಹೇಳ್ತಾನೆ. ಹಾಡುಗಳನ್ನು ಒಂದೇ ಸಲಕ್ಕೆ ಗ್ರಹಿಸ್ತಾನೆ, ಆದರೆ ಲೆಕ್ಕ ಮಾತ್ರ ಇವನ ತಲೆಗೆ ಹೋಗೋದಿಲ್ಲ. ಏಕೆಂದ್ರೆ ಮುಂದೆ ಲೆಕ್ಕಾಚಾರದ ಮನುಷ್ಯ ಆಗೋರಲ್ಲ ಇವರು.
ಆದ್ದರಿಂದ ಲೆಕ್ಕ ತಲೆ ಹೋಗ್ತಾ ಇಲ್ಲ. ಏನಂತೆ ಲೆಕ್ಕ ತಲೆ ಹೋಗ್ಲಿಲ್ಲ ಅಂದ್ರೆ ಏನಂತೆ? ಸ್ವಾಮಿ ವಿವೇಕಾನಂದರು ಕೂಡ ಮ್ಯಾಥಮೆಟಿಕ್ಸ್ ಅಷ್ಟು ತಲೆ ಕೆಡಿಸ್ಕೊಂಡವರಲ್ಲ. ಆದ್ರೆ ಇನ್ಯಾವುದೋ ಒಂದು ಬಹಳ ಯಾವ ಮಟ್ಟಕ್ಕೆ ಏರಿದ್ರು, ರಾಮಕೃಷ್ಣರು ಯಾವ ಮಟ್ಟಕ್ಕೆ ಏರಿದ್ರು. ಆದ್ದರಿಂದ ಯಾವುದರಲ್ಲಿ ಇವರು ಆಸಕ್ತಿ ತೋರಿಸ್ತಾರೆ, ನಮ್ಮ ಮಕ್ಕಳು ಯಾವುದರಲ್ಲಿ ಆಸಕ್ತಿ ತೋರಿಸ್ತಾರೆ, ಸೈನ್ಸ್ನಲ್ಲಿ ಆಸಕ್ತಿನೇ ಇಲ್ಲ, ಹೀಗಾದ್ರೆ ಇವನು ಮುಂದೆ ಉದ್ಧಾರವಾಗುವುದು ಹೇಗೆ? ಇದೆಲ್ಲ ದಡ್ಡತನ. ಸೈನ್ಸ್ನಲ್ಲಿ ಆಸಕ್ತಿ ಇಲ್ವಾ, ಮ್ಯಾಥಮೆಟಿಕ್ಸ್ನಲ್ಲಿ ಆಸಕ್ತಿ ಇಲ್ವಾ, ಇಂಗ್ಲಿಷ್ನಲ್ಲಿ ಆಸಕ್ತಿ ಇಲ್ವಾ, ಅದು ಯಾವುದೂ ತೊಂದರೆ ಇಲ್ಲ. ಯಾವುದೋ ಒಂದರಲ್ಲಿ ಸರಿಯಾದ ಆಸಕ್ತಿ ಇದ್ರೆ ಅದೊಂದನ್ನೇ ಹಿಡಿದುಕೊಂಡು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗುವುದಕ್ಕೆ ಸಾಧ್ಯ. ಇದು ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಕಡೆ ನಾವು ನೋಡ್ತೇವೆ. ಆದರೆ ತಾಯಿ ತಂದೆಯರು ಇದು ಯಾವುದನ್ನು ಪರಿಗಣಿಸುವುದಿಲ್ಲ. ಮಹಾತ್ಮರು ಅಂತ ಆದ್ರಲ್ಲ ಜಗತ್ತಿನಲ್ಲಿ, ಅವರು ಸಣ್ಣವರಾಗಿದ್ದಾಗ ಅವರ ತಾಯಿ ತಂದೆಯರು ಹೇಗೆ ಇವರಿಗೆ ಗಮನ ಕೊಟ್ಟರು, ಈ ಹುಡುಗರು ಹೇಗಿದ್ರು, ಅದನ್ನು ತಿಳ್ಕೊಂಡ್ರೆ ನಾವು ನಮ್ಮ ಮಕ್ಕಳಿಗೆ ಹೇಗೆ ಗಮನ ಕೊಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ಮಹಾತ್ಮರ ಜೀವನವನ್ನು ಓದೋದಕ್ಕೆ ಹೋಗೋದಿಲ್ಲ. ಅವರು ಹುಡುಗರಾಗಿದ್ದಾಗ ಹೇಗಿದ್ರು, ಅವರು ಹುಡುಗರಾಗಿದ್ದಾಗ ಅವರಿಗೆ ಯಾವ ಪ್ರೋತ್ಸಾಹ ತಂದೆ ತಾಯಿಯಿಂದ ಸಿಗುತ್ತೋ ಇದ್ಯಾವುದನ್ನು ಇವತ್ತಿನ ನಮ್ಮ ತಾಯಿ ತಂದೆಯರು ಮಾಡೋದಿಲ್ಲ. ಏಕೆಂದ್ರೆ ಇವರು ಓದಿಬಿಟ್ಟಿದ್ದಾರೆ. ರಾಮಕೃಷ್ಣರ ತಂದೆ ತಾಯಿಯಂದರು ಓದದೇ ಇದ್ದುದರಿಂದ ಅವರಿಗೆ ಸಾಕಷ್ಟು ವಿವೇಕವಿತ್ತು. ಹಳೆಯ ಕಾಲದಲ್ಲಿ ಓದು ಬರಹ ಬರುತ್ತಿರಲಿಲ್ಲ ನಮ್ಮಲ್ಲಿ ಬಹಳಷ್ಟು ಜನರಿಗೆ, ಆದರೆ ಅವರು ವಿದ್ಯಾವಂತರಾಗ್ತಿದ್ರು. ಈಗಿನ ಕಾಲದಲ್ಲಿ ಓದು ಬರಹ ಬರುತ್ತೆ, ಇವರಿಗೆ ವಿದ್ಯೆ ಇಲ್ಲ. ಓದು ಬರಹ ಚೆನ್ನಾಗಿ ಬರುತ್ತೆ, ಪದವಿಗಳು ಇದೆ, ಆದರೆ ಇವರು ವಿದ್ಯೆ ಇಲ್ಲ, ಇವರಲ್ಲಿ ಜ್ಞಾನವಿಲ್ಲ, ವಿವೇಕವಿಲ್ಲ. ವಿದ್ಯೆ ಇಲ್ಲದ ಅಕ್ಷರಸ್ಥರು. ಹಿಂದಿನ ಕಾಲದಲ್ಲಿ ಅಕ್ಷರಸ್ಥರಲ್ಲದ ವಿದ್ಯಾವಂತರು. ಇಷ್ಟೇ ಆವತ್ತಿನ ಎಜುಕೇಷನ್ ಸಿಸ್ಟಮ್ ಮತ್ತು ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ಇರ್ತಕ್ಕಂಥದ್ದು. ತಾಯಿ ತಂದೆಯರು ಮಗುವನ್ನ ಪ್ರೋತ್ಸಾಹಿಸಿದರು, ಹಾಗೇನೆ ಆ ನಿಟ್ಟಿನಲ್ಲೇ ಪ್ರೋತ್ಸಾಹಿಸಿದರು. ಸ್ಪಷ್ಟವಾಗಿ ಅದರಲ್ಲೇ ರಾಮಕೃಷ್ಣರು ಪೂರ್ತಿಯಾಗಿ ಮುಳುಗು ಬಿಡ್ತಾ ಇದ್ರು. ಯಾವಾಗಲೂ ಕೂಡ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಸಂಪೂರ್ಣವಾಗಿ ಮುಳುಗುತ್ತಾರೆ. ಯಾವ ವ್ಯಕ್ತಿಯೂ ತನಗೆ ಆಸಕ್ತಿ ಇರತಕ್ಕಂಥ ಕ್ಷೇತ್ರದಲ್ಲಿ ಮುಳುಗುತ್ತಾನೆ. ನಾವು ಗಮನಿಸಬೇಕಾದ್ದೇ ಈ ಮಟ್ಟಿನ ಏಕಾಗ್ರತೆ, ಈ ಮಟ್ಟದ ತನ್ಮಯತೆ ಯಾವುದರಲ್ಲಿದೆ ಈ ಮಗುವಿಗೆ, ಇದನ್ನು ಹುಡುಕಬೇಕಾದ್ದೇ ದೊಡ್ಡದು. ಎಷ್ಟರ ಮಟ್ಟಿಗೆ ತನ್ಮಯತೆ ಅಂತಂದ್ರೆ, ಕೆಲವು ಸಲ ಪೂಜೆ ಮಾಡುತ್ತಾ ಧ್ಯಾನ ಮಾಡುತ್ತಾ ರಾಮಕೃಷ್ಣರು ಕುಳಿತುಕೊಂಡ್ರೆ ಎಷ್ಟೋ ಸಂದರ್ಭಗಳಲ್ಲಿ ಮೈ ಮೇಲೆ ಎಚ್ಚರವಿಲ್ಲದೆ ಅದರಲ್ಲಿ ಮುಳುಗೋದನ್ನು ನಾವು ನೋಡ್ತೇವೆ. ಒಂದು ಸಲ ಶಿವರಾತ್ರಿಯ ಒಂದು ಸಂದರ್ಭ, ಶಿವನ ಪಾತ್ರ ಹಾಕಬೇಕಾಗಿದ್ದಂತಹ ವ್ಯಕ್ತಿ ಹುಡುಗ, ಅವನು ಜ್ವರದ ದೆಸೆಯಿಂದಾಗಿಯೋ ಮತ್ಯಾವುದೋ ದೆಸೆಯಿಂದ ಶಿವನ ಪಾತ್ರ ಹಾಕುವುದಕ್ಕೆ ಆಗಲಿಲ್ಲ. ಆದರೆ ಆ ಪಾತ್ರದಲ್ಲಿ ಯಾವ ಯಾವ ಮಾತುಗಳನ್ನು ಮಾತನಾಡಬೇಕು ಇದೆಲ್ಲ ಈ ಗದಾಧರ ಒಂದೇ ಸಲಕ್ಕೆ ಕೇಳಿ ಬಾಯಿಗೆ ಗಟ್ ಮಾಡಿಬಿಟ್ಟಿದ್ದ. ಸ್ನೇಹಿತರೆಲ್ಲ ಬಂದು ಹೇಳಿದ್ರು, ಆವತ್ತು ಶಿವರಾತ್ರಿ, ನೋಡು ಗದಾಯ್, ಇವತ್ತು ಶಿವರಾತ್ರಿ, ನಾವೆಲ್ಲ ಜಾಗರಣೆ ಮಾಡಬೇಕು, ಶಿವನ ಪಾತ್ರ ಹಾಕಬೇಕಾಗಿತ್ತ ಹುಡುಗ, ಅವನು ಬರೋಕಾಗ್ತಾ ಇಲ್ಲ, ಈಗ ನೀನಾದ್ರೂ ಹಾಕು, ಹೇಗಿದ್ರು ನೀನು ಮಾತನಾಡಬೇಕಾದಿಲ್ಲ, ನಿನಗೆ ಗೊತ್ತಿದೆ, ಸಂಭಾಷಣೆ ಗೊತ್ತಿದೆ, ಆ ಪಾತ್ರ ನೀನೇ ಹಾಕು ಅಂದ್ರೆ ಗದಾಯಿ ಒಪ್ಕೊಂಡ. ಒಂದೊಂದೇ ಅಲಂಕಾರ ಮಾಡ್ತಾ ಇದ್ದಾರೆ, ಜಟೆ ಕಟ್ಟಿದ್ರು, ಆಮೇಲೆ ಕೊರಳು ಸುತ್ತ ಏನಾದ್ರೂ ಒಂದು ಹಾವಿನಂತೆ ಏನಾದ್ರೂ ಹಾಕಿದ್ರು, ಆಮೇಲೆ ಪಟ್ಟೆ ಪಟ್ಟೆ ಹುಲಿಯ ಚರ್ಮದಂತೆ ಒಂದೇನಾದ್ರೂ ಶಿವ ಕಟ್ಕೊಳ್ಬೇಕಲ್ಲ, ಉಟ್ಕೊಳ್ಳುವಂತ ಬಟ್ಟೆ ಒಂದು, ಅದನ್ನ ಅವನಿಗೆ ಸುತ್ತಿದ್ರು. ಇದೆಲ್ಲ ಮೈ ತುಂಬ ವಿಭೂತಿಯನ್ನು ಹಚ್ಚಿದ್ರು. ಇದೆಲ್ಲ ಮಾಡ್ತಾ ಮಾಡ್ತಾ ಗದಾಧರನ ಮನಸ್ಸು ಶಿವಭಾವದಲ್ಲಿ ತನ್ಮಯವಾಗಿ ಯಾವ ಮಟ್ಟಕ್ಕೆ ಆ ಭಾವದಲ್ಲಿ ಈ ಹುಡುಗ ತನ್ಮಯನಾದ ಅಂತಂದ್ರೆ ಅವನಿಗೆ ಬಾಹ್ಯ ಪ್ರಜ್ಞೆಯೇ ಹೊರಟೋಯ್ತು. ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದ ಬಾಷ್ಪ. ಯಾವಾಗಲೇ ಆಗಲಿ ಮನುಷ್ಯನಿಗೆ ಭಾವ, ಒಳಗಡೆಯ ಭಾವ ಇರುತ್ತಲ್ಲ, ಆ ಭಾವ ತೀವ್ರತೆ ಒಂದು ಮಟ್ಟವನ್ನು ಮೀರಿದಾಗ ಅದು ಕಣ್ಣೀರಿನ ರೂಪದಲ್ಲಿ ಆಚೆಗೆ ಬರುತ್ತೆ. ಇಂದ್ರಿಯಗಳು ಅದನ್ನು ಹೊರಕ್ಕೆ ದಬ್ಬುತ್ತವೆ. ಆ ಭಾವವನ್ನು ಒಂದು ರೀತಿಯ ಭಾವವಾದರೆ ಅದು ಅಳುವಾಗುತ್ತೆ. ಅದರ ವಿರುದ್ಧವಾದ ಭಾವ ತೀವ್ರತೆ ಒಳಗಡೆ ಬಂದ್ರೆ ಅದು ಹೊಟ್ಟೆ ತುಂಬಾ ನಕ್ಕಿದ್ರು ಅಂತ ನಗುವಿನ ರೂಪದಲ್ಲಿ ಬರುತ್ತೆ. ಅದೇ ಕಣ್ಣೀರಾಗಿಯೂ ಬರುತ್ತೆ. ಈ ಕಣ್ಣೀರಾಗಿ ಬರುವಂತಹದ್ದಕ್ಕೆ ಹಲವು ಕಾರಣಗಳಿರುತ್ತೆ. ಒಂದೇ ಕಾರಣ ದುಃಖವೇ ಇರಬೇಕಂತೇನೂ ಇಲ್ಲ. ಭಾವ ತೀವ್ರತೆ ಉಂಟಾದಾಗ, ಬಹಳ ಮೆಚ್ಚುಗೆ ಉಂಟಾದಾಗಲೂ ಸಂತೃಪ್ತ ಭಾವನೆ, ನಮ್ಮ ದೇವರು ಅಷ್ಟು ದೊಡ್ಡವನು, ನಿಮ್ಮ ಯಾವ ದೇವತೆಯನ್ನು ನೀವು ಬಹಳ ಮೆಚ್ಚಿಕೊಂಡಿದ್ದೀರೋ ಆ ದೇವತೆಯ ಒಂದು ಮಹಿಮೆಯನ್ನು ಕುರಿತು ನಾನು ಹೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೆ ನಿಮಗೆ ಗಂಟ್ಲು ಬಿಗಿಯುತ್ತೆ, ಮೆತ್ತಗೆ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂದ್ರೂ ಬಂದ್ಬಿಡುತ್ತೆ. ದೂರದರ್ಶನದಲ್ಲಿ
ಮಹಾತ್ಮರು ಕೆಲವರು ದೇವತೆಗಳ ಮಹಿಮೆಯನ್ನು ಹೇಳುವಾಗ ಅಲ್ಲಿ ಕುಳಿತು ಕೇಳುವ ಪ್ರೇಕ್ಷಕರನ್ನು ನೋಡಬೇಕು. ಎಷ್ಟೋ ಜನ ತಮ್ಮ ಈ ಭಾವವನ್ನು ಹತ್ತಿಕೊಳ್ಳೋದಕ್ಕಾಗದೆ ಭಾವವನ್ನು ಆಚೆಗೆ ಬಿಡ್ತಾರೆ. ಅದು ಬಂದ್ಬಿಡುತ್ತೆ, ನುಗ್ಗಿ ಆಚೆಗೆ ಬರುತ್ತೆ. ಅದು ಕಣ್ಣೀರಿನ ರೂಪದಲ್ಲಿ ಬರುತ್ತೆ, ಭಾವ ತೀವ್ರತೆ. ಹಾಗೆಯೇ ಈ ಗದಾಧರ ಶಿವನ ವೇಷವನ್ನು ಹಾಕೊಂಡಾಗ ನಾನು ಶಿವ ಅನ್ನುವ ಭಾವನೆ ಬಂದು ನಾನು ಶಿವತ್ವಕ್ಕೆ ಏರಿದ್ದೇನೆ ಅಂತ ದೊಡ್ಡವರಾದ ಮೇಲೆ ತಿಳ್ಕೊಳ್ಳಬಹುದು. ಸಣ್ಣ ಹುಡುಗರಿಗೆ ನಾನು ಶಿವನೇ ಆಗಿದ್ದೇನೆ, ಶಿವನ ವೇಷ ಹಾಕಿದ್ದೇನೆ, ನಾನು ಶಿವನೇ ಆಗಿದ್ದೇನೆ, ಎಂತಹ ಸಾರ್ಥಕತೆ ಇದು ಅನ್ನುವ ಭಾವ ಬಂದುಬಿಟ್ಟಿರಬೇಕೇನೋ. ಏಕೆಂದ್ರೆ ಹಿಂದಿನ ಸಂಸ್ಕಾರಗಳನ್ನು ನಾವು ನೋಡಬೇಕಾಗುತ್ತೆ. ಒಂದು ಮಗು ಎಷ್ಟೋ ಜನ್ಮಗಳು, ಮನುಷ್ಯನಾಗಿ ಎಷ್ಟು ಜನ್ಮಗಳು ಎತ್ತಿದಾನೋ ಯಾರಿಗೂ ಗೊತ್ತು. ಪ್ರಾಣಿಗಳನ್ನು ಬಿಟ್ಟು ಬಿಡೋಣ, ವಿಜ್ಞಾನವೂ ಒಪ್ಕೊಳ್ಳುತ್ತೆ, ಭಾರತೀಯ ತತ್ವಶಾಸ್ತ್ರವೂ ಒಪ್ಕೊಳ್ಳುತ್ತೆ. ಅಮೀಬಾಯಿಂದ ಪ್ರಾರಂಭವಾದಂತಹ ನಮ್ಮ ಜೀವನ ಏಕಕೋಶ ಜೀವಿಯಿಂದ ಪ್ರಾರಂಭವಾದ್ದು, ಹಾಗೇನೆ ಹಲವು ಪ್ರಾಣಿಗಳ ಮೂಲಕ ಹಾದು ಬಂದು ಕೊನೆಗೆ ಮನುಷ್ಯನಾಗಿ ಎಷ್ಟೋ ಜನ್ಮಗಳು ಮನುಷ್ಯನಾಗಿಯೂ ಕೂಡ ಅದು ಕಳೀತಾ ಇರುತ್ತೆ. ಆ ಮನುಷ್ಯ ಹಲವಾರು ಹಿಂದಿನ ಜನ್ಮಗಳಲ್ಲಿ ಆ ಶಿವನ ಭಾವವನ್ನೇ ವಿಶೇಷವಾಗಿ ಗ್ರಹಿಸಿ ಆನಂದ ಪಟ್ಟಿದ್ರೆ ಕೇವಲ ಒಂದು ಕ್ಷಣ ಮಾತ್ರಕ್ಕೆ ಅದರ ಒಂದು ಕ್ಯುಮುಲೇಟಿವ್ ಎಫೆಕ್ಟ್ ಅನ್ನುವ ರೀತಿಯಲ್ಲಿ ಮನುಷ್ಯ ಇವತ್ತು ವರ್ತಿಸ್ತಾನೆ. ಎಷ್ಟೋ ಮಕ್ಕಳು 5 ವರ್ಷದ ಮಗುವಾಗಿದ್ದಾಗಲೂ ಚೆನ್ನಾಗಿ ಹಾಡ್ತಿರ್ತಾರೆ. ಅವರ ತಂದೆನೂ ಹಾಡಲ್ಲ, ಅವರ ತಾಯಿನೂ ಹಾಡಲ್ಲ, ಆದರೆ ಈ ಮಗು ಚೆನ್ನಾಗಿ ಹಾಡ್ತಾ ಇರುತ್ತೆ. ಇನ್ನು ಕೆಲವರು 3-4 ವರ್ಷಕ್ಕೆ ಹಾರ್ಮೋನಿಯಂ ನುಡಿಸ್ತಾರೆ. ಮೊನ್ನೆ ಒಬ್ಬ ಹುಡುಗ, ಸಣ್ಣ ಹುಡುಗ, ಮೈಲಿಗಳ ಗಟ್ಟಲೆ ಓಡ್ತಾನೆ. 20 ಮೈಲಿ, 30 ಮೈಲಿ, 50 ಮೈಲಿ, 100 ಮೈಲಿ ಓಡ್ತಾನೆ. ಹೀಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ, ಕಿರು ವಯಸ್ಸಿನಲ್ಲಿ ಆ ವಯಸ್ಸಿಗೆ ಮೀರಿರ್ತಕ್ಕಂಥ ಲಕ್ಷಣಗಳನ್ನು ತೋರಿಸಿದಾಗ ನಾವು ತಿಳ್ಕೊಳ್ಬೇಕು, ಇದು ಹಲವಾರು ಜನ್ಮಗಳಿಂದ ಒಟ್ಟಿಗೆ ಕೂಡಿಟ್ಕೊಂಡಿರ್ತಕ್ಕಂಥ ಸಂಸ್ಕಾರ. ಈಗ ಸುಮ್ಮನೆ ಗೀಚಿದ್ರೆ ಸಾಕು, ಅದು ಧಗ್ಗಂತ ಉರಿತಾ ಇದೆ ಅಂತ. ಬೇರೆ ಯಾವ ರೀತಿಯಲ್ಲೂ ನಾವಿದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದೊಂದೇ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಹೀಗೆ ಯಾವುದೋ ಒಂದು ಕಡೆಗೆ ಆ ಮಗು ತೀವ್ರವಾದಂತಹ ಒಂದು ಆ ತನ್ಮಯತೆಯನ್ನ, ಆ ಕಡೆಗೆ ಎಳೆತ ಅನುಭವಿಸಿದ್ರೆ, ಆ ಕಡೆಗೆ ಆಕರ್ಷಿತವಾದರೆ ನಾವು ತಿಳ್ಕೊಳ್ಬೇಕು, ಈ ಮಗುವಿನ ಸಂಸ್ಕಾರ ಆ ಕಡೆಗಿದೆ. ಇದನ್ನು ಸಂಸ್ಕಾರ ಅಂತ ಕರೀತೇವೆ. ಇದರ ಸಂಸ್ಕಾರ ಕಳೆದ ಹಲವಾರು ಜನ್ಮಗಳಿಂದ ಇದನ್ನೇ ಇಚ್ಛೆಪಟ್ಟಿದ್ದಾನೆ, ಇದನ್ನೇ ಮಾಡಿದ್ದಾನೆ. ಆದ್ದರಿಂದ ಈ ಜನ್ಮದಲ್ಲಿ ಸಂಸ್ಕಾರದ ರೂಪದಲ್ಲಿ ಬಂದಿದೆ. ಇವತ್ತು ಮಕ್ಕಳು ತಾವು ತೋರಿಸುವ ಸ್ಪಷ್ಟ ಲಕ್ಷಣಗಳು, ಕೆಲವರಿಗೆ ಎತ್ತೆತ್ತಿ ಕೊಡುವುದಿರುತ್ತೆ ಮಕ್ಕಳಲ್ಲಿ, ಕೆಲವು ಮಕ್ಕಳಲ್ಲಿ ಅಷ್ಟೇ ಜಿಪುಣತನ ಇರುತ್ತೆ, ಕೆಲವು ಮಕ್ಕಳಲ್ಲಿ ದುಷ್ಟತನ ಇರುತ್ತೆ, ಕೆಲವು ಮಕ್ಕಳಲ್ಲಿ ಸಾಧುತನ ಇರುತ್ತೆ. ಈ ದುಷ್ಟತನ ಇರತಕ್ಕಂಥ, ದಡ್ಡತನ ಇರತಕ್ಕಂಥ ಈ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು 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 ಇದು ಕೆಟ್ಟದ್ದಿದು, ಇದನ್ನು ನೀನು ತಿದ್ದುಕೊಳ್ಬೇಕು ಅಂತ ಜೋರಾಗಿಯೂ ಹೇಳುತ್ತಾ, ತಿಳುವಳಿಕೆಯನ್ನು ಹೇಳುತ್ತಾ, ಸ್ನೇಹಿತರ ಮೂಲಕವೂ ಹೇಳಿಸ್ತಾ, ಶಿಕ್ಷಕರ ಮೂಲಕವೂ ಕೂಡ ಅದನ್ನು ಹೇಳಿಸ್ತಾ, ಸಾಕಪ್ಪ ಮತ್ತೆ ಮತ್ತೆ ಅದನ್ನು ಬದಲಾವಣೆ ಮಾಡಿಬಿಡಿ, ತಿದ್ದುತ್ತಾ ಹೋಗಬೇಕಾಗುತ್ತೆ. ಆದರೆ ಈ ಸತ್ಯ ಲಕ್ಷಣಗಳು ಈಗಾಗಲೇ ಆ ಶಿಶುವಿನಲ್ಲಿದ್ರೆ ಅದನ್ನ ಪ್ರೋತ್ಸಾಹಿಸಬೇಕಾಗುತ್ತೆ. ಇದು ಅವನಿಗೆ ವ್ಯಕ್ತಿತ್ವವನ್ನು ಕೊಡುವ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥ ಶಿಕ್ಷಕರು ಮತ್ತು ತಂದೆ ತಾಯಂದಿರು ಗಮನ ಕೊಟ್ಟು ನೋಡಬೇಕಾಗಿರ್ತಕ್ಕಂಥ ವಿಚಾರಗಳು. ಈ ಗದಾಧರನಿಗೆ ಕೇವಲ ನಾನು ಶಿವ ಅನ್ನುವ ಭಾವನೆ ಬಂದೇ ಸಂಪೂರ್ಣವಾಗಿ ತನ್ಮಯನಾಗಿ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿಯುತ್ತಾ ಇಡೀ ರಾತ್ರಿ ಅವನಿಗೆ ಬಾಹ್ಯ ಪ್ರಜ್ಞೆ ಬರಲಿಲ್ಲ. ಸಂಪೂರ್ಣವಾಗಿ ಪ್ರಜ್ಞೆ ಹೋಗ್ಬಿಟ್ಟಿದೆ, ಅದರಲ್ಲಿ ಮುಳುಗಿಬಿಟ್ಟಿದ್ದಾನೆ, ಬಾಹ್ಯ ಪ್ರಜ್ಞೆ ಕಳ್ಕೊಂಡಿದ್ದಾನೆ. ಮಾರನೇ ದಿನ ಅವನಿಗೆ ಪ್ರಜ್ಞೆ ಬಂತು. ಆ ಕಡೆ ಸ್ನೇಹಿತರು, ತಂದೆ ತಾಯಿಯಂದರು ಎಲ್ಲರೂ ಗದಾಯ್ ಯಾಕೆ ಹೀಗಾಯಿತು ನಿನಗೆ ಅಂತ ಕೇಳಿದ, ಅದೇನೋ ನನಗೆ ಗೊತ್ತಿಲ್ಲ, ಅದರ ಒಳಗಡೆ ಏನೋ ಒಂದು ವಿಶೇಷವಾದ ಆನಂದ ನನಗೆ ಇತ್ತು ಅಂತ ಹೇಳಿಬಿಟ್ಟು ಈ ಹುಡುಗ ಹೇಳ್ತಾನೆ. ಇದು ಒಂದು ಸಣ್ಣ ಒಂದು ಲಕ್ಷಣ. ಇದೇ ಲಕ್ಷಣ ಮುಂದೆ ಒಂದು ದಿನ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಅಂತ ಹಳ್ಳಿಯ ಹೆಂಗಸರೆಲ್ಲ ಪಕ್ಕದಲ್ಲಿರ್ತಕ್ಕಂಥ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗುವಾಗ ಗದಾಧರನನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋದ್ರು? ಅವನ ವ್ಯಕ್ತಿತ್ವ ಅಷ್ಟು ಆಕರ್ಷಣೀಯ. ಒಳಗಡೆ ಬಹಳ ಪರಿಶುದ್ಧತೆ ಇದ್ರೆ, ಒಳಗಡೆ ಸರಳತೆ ಇದ್ರೆ ಅದು ಹೊರಗಡೆ ವ್ಯಕ್ತವಾಗ್ತಾ ಇರುತ್ತೆ. ಒಳಗಿನ ಭಾವ ಹೇಗಿದೆಯೋ ಹೊರಗಿನ ಚರ್ಮ, ಹೊರಗಿನ ಕಣ್ಣುಗಳು, ಕಿವಿಗಳು, ಮೂಗು ಅವೆಲ್ಲವೂ ಅದಕ್ಕೆ ತಕ್ಕಂತೆಯೇ ಇರುತ್ತೆ. ಒಳಗಡೆಯ ಭಾವನೆಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಇಡೀ ಶರೀರವನ್ನೇ ಬದಲಾವಣೆ ಮಾಡಿಕೊಳ್ಳಬಹುದು ಅನ್ನೋದನ್ನು ರಾಮಕೃಷ್ಣರು ಕೂಡ ಮುಂದೆ ತಮ್ಮ ಜೀವನದಲ್ಲಿ ತೋರಿಸ್ತಾರೆ.
ಅಮೆರಿಕದ ವಿಜ್ಞಾನಿ ಅಲೆಕ್ಸಿಸ್ ಕ್ಯಾರಲ್ ಅಂತ ಆತನ ಹೆಸರು. 20ನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಪುಸ್ತಕ ಬರೆದಿದ್ದಾನೆ, ಮ್ಯಾನ್ ದಿ ಅನ್ನೋನ್ ಅಂತ ಆ ಪುಸ್ತಕದ ಹೆಸರು. ಆತ ಆ ಪುಸ್ತಕದಲ್ಲಿ ಹೇಳ್ತಾನೆ, ಯೂಶುವಲಿ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಅವರ್ ಫಿಸಿಕಲ್ ಬಾಡಿ ಈಸ್ ಚೇಂಜಿಂಗ್ ಎವ್ರಿ ಮೊಮೆಂಟ್ ಆಸ್ ಎ ಡೈರೆಕ್ಟ್ ರಿಸಲ್ಟ್ ಆಫ್ ದಿ ಇನ್ನರ್ ಕಾನ್ಸೆಪ್ಟ್ ಆಫ್ ವಾಟ್ ಯು ಆರ್. ನಿಮ್ಮ ಬಗ್ಗೆ ನೀವು ಏನು ಭಾವನೆ ತಳೆದಿದ್ದೀರಿ, ಒಳಗಡೆ ನಿಮ್ಮನ್ನ ಏನು ಅಂತ ಭಾವಿಸಿಕೊಂಡಿದ್ದೀರಿ ನೀವು, ಆ ಭಾವನೆಗೆ ಅನುಗುಣವಾಗಿ ಹೊರಗಡೆಯ ನಿಮ್ಮ ಶಾರೀರಿಕ ರಚನೆಗಳು ಬದಲಾವಣೆಯಾಗ್ತಾ ಬರುತ್ತವೆ. ಸ್ತ್ರೀಯರಲ್ಲಿ ಬಹಳ ಗಡುಸಾದ ಭಾವನೆಗಳನ್ನು ಹಾಕಿಬಿಟ್ರೆ ಬರ್ತಾ ಬರ್ತಾ ಅವರ ಮುಖ ಕ್ರಮೇಣ ಪುರುಷರ ಮುಖದಂತೆ ಕಾಣುವುದಕ್ಕೆ ಪ್ರಾರಂಭವಾಗುತ್ತೆ. ಒಂದು ಮನೆಯಲ್ಲಿ 10 ಜನ ಹುಡುಗರು, ಒಂದೇ ಹುಡುಗಿ ಹುಟ್ಟಿದಾಳೆ, 11 ಮಕ್ಕಳು, ಒಂದು ಮಗು ಹುಡುಗಿ, 10 ಜನ ಹುಡುಗರು. ಅವಳ ಸಮಯ ಕಳೆಯೋದೆಲ್ಲ ಹುಡುಗರ ಜೊತೆ. ಇಂಥ ಒಂದು ಮನೆ ಇದ್ರೆ ನೋಡಬೇಕು, ಆ ಹುಡುಗಿ ಕೂಡ ಸ್ವಲ್ಪ ಹುಡುಗನ ತರಾನೇ ಇರ್ತಾಳೆ. ಅವಳ ಚಹರೆ, ಅವಳ ನಡವಳಿಕೆಗಳು ಸ್ವಲ್ಪ ಹುಡುಗರ ತರಾನೇ, ಯಾಕೆಂದ್ರೆ ಹುಡುಗರ ಜೊತೆನೇ ಇದ್ದು ಮನೆ ತುಂಬ ಅವರೇ ಇದ್ದು ಹೀಗೆ. ಇದೇ ರೀತಿ 10 ಜನ ಹುಡುಗಿಯರು, ಇವನೊಬ್ಬನೇ ಹುಡುಗ ಅಂತಂದ್ರೆ ಇವನ್ ನೋಡಿ ಸ್ವಲ್ಪ ಹೆಣ್ಣಿಗ ಇದ್ದ ಹಾಗೆ ಇರ್ತಾನೆ. ಯಾಕೆಂದ್ರೆ ಅವರ ಜೊತೆಯಲ್ಲೇ ಇದ್ದು ಇವನ ಭಾವನೆಗಳು ಸ್ವಲ್ಪ ಬದಲಾವಣೆ ಆಗ್ತಾ ಬರುತ್ತೆ. ಅದನ್ನೇ ಈ ವಿಜ್ಞಾನಿ ಹೇಳ್ತಾನೆ, ನಮ್ಮ ಒಳಗಡೆಯ ಭಾವನೆಗಳು ತಕ್ಕಂತೆ ಹೊರಗಡೆ ಸಂಪೂರ್ಣವಾಗಿ ಬದಲಾವಣೆಯಾಗ್ತಾ ಬರುತ್ತೆ ಅಂತ. ಈ ರೀತಿಯಲ್ಲಿ ಗದಾಧರ ಒಳಗಡೆ ಬಹಳ ಸಾಧು ಸ್ವಭಾವದ ಸರಳ ಸಜ್ಜನಿಕೆಯ ಪೂರ್ಣ ಪ್ರಮಾಣದ ಪಾವಿತ್ರ್ಯವನ್ನು ತುಂಬಿಕೊಂಡಂತ ಒಬ್ಬ ಹುಡುಗ ಅವನಾಗಿದ್ದುದರಿಂದ ಆ ಹಳ್ಳಿಯ ಹೆಂಗಸರಿಗೆಲ್ಲ ಇವನನ್ನು ಕಂಡ್ರೆ ಏನೋ ಒಂದು ರೀತಿಯ ಆಕರ್ಷಣೆ, ನಮ್ಮ ಮನೆಯ ಹುಡುಗನೇ ಅನ್ನೋ ರೀತಿಯಲ್ಲಿ ಒಂದು ಮಮತೆ, ಒಂದು ರೀತಿಯ ಮಾತೃ ವಾತ್ಸಲ್ಯ ಇವನನ್ನು ಕಂಡ್ರೆ. ಸುತ್ತಮುತ್ತಲ ಹಳ್ಳಿಗಳವರು ಕೂಡ ಅವ್ರ ಮನೆಯಲ್ಲಿ ತಿಂಡಿ ಮಾಡಿದ್ರೆ ಈ ಮನೆಗೆ ಹೇಳಿ ಕಳಿಸ್ತಾರೆ, ಕ್ಷುದಿರಾಮ್ ನಿಮ್ಮ ಗದಾಧರನನ್ನು 1-2 ದಿನ ನಮ್ಮ ಮನೆಗೆ ಕಳಿಸ್ಕೊಡಿ, ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾವು ಅವನು ಕಳಿಸ್ತೇವೆ. ಇವನು ಸಣ್ಣ ಹುಡುಗ, 7-8 ವರ್ಷದ ಹುಡುಗ, ಯಾರ ಮನೆಗೆ ಬೇಕಾದರೂ ಸಹಜವಾಗಿ ಹೋಗ್ತಾನೆ, ಅವರ ಜೊತೆ ಎಲ್ಲ ಕೂಡ ಸಂಪೂರ್ಣವಾಗಿ ಬೆರೀತಾನೆ, ಮನೆಯವರಲ್ಲಿ ಒಬ್ಬರಂತೆ ಇರ್ತಾನೆ. ಯಾವುದೇ ಒಂದು ರೀತಿಯ ಬಿಗುಮಾನ ಯಾವುದು ಆ ಥರದ್ದು ಏನೂ ಇಲ್ಲ. ಸರಳವಾಗಿ ಎಲ್ಲರಿಗೂ ಕೊನೆಯವರೆಗೂ ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ನೋಡುವಂತಹದ್ದು ಮಗುವಿನಂತ ಸರಳತೆ ಕೊನೆಯವರೆಗೂ ಇತ್ತು. ಬಾಲ್ಯದಲ್ಲೇ ಇದೆಲ್ಲ ಬಂದಿತ್ತು. ಇದೆಲ್ಲ ಹೇಗೆ ಬರುತ್ತೆ? ಸ್ವಲ್ಪ ಮಟ್ಟಿಗೆ ತಂದೆ ತಾಯಂದಿರು ಮನೆಯ ವಾತಾವರಣ ಇದ್ರೂ ಕೂಡ ಪ್ರಧಾನವಾಗಿ ವ್ಯಕ್ತಿಯ ಪೂರ್ವ ಜನ್ಮದ ಸಂಸ್ಕಾರಕ್ಕೆ ತಕ್ಕಂತೆ ಈ ಸದ್ಗುಣಗಳು ಬರುತ್ತವೆ. ಒಂದು ವೇಳೆ ನಮ್ಮಲ್ಲಿ ಈ ಸದ್ಗುಣಗಳಿಲ್ಲ ಅಂತಂದ್ರೆ ಪ್ರಯತ್ನಪೂರ್ವಕವಾಗಿ ನಾವು ಇವುಗಳನ್ನೆಲ್ಲ ಬೆಳೆಸ್ಕೊಳ್ಬೇಕಾಗುತ್ತೆ ಎನ್ನುವಂತಹದ್ದನ್ನ ನಾವು ನೋಡಬೇಕು. ಗದಾಧರನ ಇವತ್ತಿನ ಒಂದು ಚಹರೆ ಹೇಗಿದೆ, ಅವನ ನಡವಳಿಕೆ ಹೇಗಿದೆ ಅಂದ್ರೆ ಈತ ದೇವರು ದೈವ ಇದರ ಕಡೆಗೆ ವಿಶೇಷವಾದ ಆಕರ್ಷಣೆಯನ್ನ ಹೊಂದಿರತಕ್ಕಂಥ ಹುಡುಗ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಇನ್ನೊಂದು ಲಕ್ಷಣ ಅವನಲ್ಲಿತ್ತು, ಯಾವುದನ್ನು ಸುಮ್ಮನೆ ಮತ್ತೊಬ್ಬರು ಹೇಳಿದ್ದಾರೆ ಅಂತ ಒಪ್ಪಿಕೊಳ್ಳುವುದಿಲ್ಲ. ಇದು ಇನ್ನೊಂದು ಲಕ್ಷಣ ಅವನಲ್ಲಿ ಎದ್ದು ಕಾಣ್ತಾ ಇದ್ದದ್ದು. ಸತ್ಲಕ್ಷಣಗಳಿವೆಲ್ಲ ಬಹಳ ಒಳ್ಳೆ ಲಕ್ಷಣಗಳು. ನಿಮ್ಮ ಮಕ್ಕಳಲ್ಲೂ ಇಂತಹದ್ದನ್ನು ಬೆಳೆಸಬೇಕು. ಯಾರೋ ಹೇಳಿದ್ದನ್ನ ಯಾವ ಮಗುವು ಕೂಡ ಎಂದಿಗೂ ಒಪ್ಪಿಕೊಳ್ಳಬಾರದು. ಬಸವಣ್ಣನವರ ಜೀವನದಲ್ಲೂ ಇದನ್ನು ನಾವು ನೋಡ್ತೇವೆ. ಅವರು ಉಪನಯನ ಮಾಡುವ ಸಂದರ್ಭದಲ್ಲಿ ಉಪನಯನ ಯಾಕೆ ಬೇಕು ಅಂತ ಕೇಳ್ತಾರೆ. ಹೇಳಿದವರು ಸರಿಯಾಗಿ ಹೇಳಲಿಲ್ಲ. ಬಹುಶಃ ಆದ್ದರಿಂದ ಇದು ನನಗೆ ಬೇಡವೇ ಬೇಡ ಅಂತಂದ್ರು, ಅಥವಾ ಯಾವ ಕಾರಣವೋ ಮನಸ್ಸಿಗೆ ಒಪ್ಪಲಿಲ್ಲ, ಇದು ನನಗೆ ಬೇಡ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ. ಬಹುಶಃ ಅಲ್ಲಿ ಅದರ ಒಂದು ಅವಶ್ಯಕತೆ ಏನಿದೆ ಅಂತ ಹೇಳೋರು ಕರೆಕ್ಟ್ ಆಗಿ ಹೇಳಿದಿದ್ರೆ, ಅಥವಾ ಅವರ ಸುತ್ತಮುತ್ತ ಇದ್ದಂತಹ ವಾತಾವರಣ ಇದನ್ನೆಲ್ಲ ಪಡ್ಕೊಂಡಾಗ ವ್ಯಕ್ತಿಯಾದವನು ಬದಲಾವಣೆ ಆಗ್ತಾನೆ ಅಂತ ಮನಸ್ಸಿಗೆ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಏನಾದರೂ ಇದ್ದಿದ್ರೆ ಬಹುಶಃ ಅವರ ಧೋರಣೆ ಬೇರೆ ಆಗ್ತಿತ್ತೋ ಏನೋ. ರಾಮಕೃಷ್ಣರ ಜೀವನದಲ್ಲೂ ಅಂತಹದೊಂದು ಘಟನೆ ನೋಡ್ತೇವೆ, ವಿವೇಕಾನಂದರ ಜೀವನದಲ್ಲೂ ಅಂತಹದೊಂದು ಘಟನೆ ನೋಡ್ತೇವೆ. ನಮ್ಮ ಮನಸ್ಸು ಒಪ್ಪಿಕೊಳ್ಳದೇ ಇದ್ದುದನ್ನ ನಾವು ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು, ನನ್ನ ಆತ್ಮಸಾಕ್ಷಿ ಹೌದು ಅಂತ ಹೇಳಬೇಕು, ಹೌದು ಇದು ಕರೆಕ್ಟು ಅಂತ ನನಗೆ ಹೇಳಬೇಕು. ಇಲ್ಲದೆ ಹೋದ್ರೆ ನಾನು ಇದನ್ನು ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇದು ಖಂಡಿತವಾಗಿಯೂ ತಪ್ಪಾದ್ದಲ್ಲ. ಆದರೆ ಯಾವುದೋ ಒಂದು ಅದ್ಭುತವಾದ ವಿಚಾರ, ಉನ್ನತವಾದ ವಿಚಾರ, ಒಂದು ತತ್ವ, ಅದನ್ನು ನಾವು ಹೇಳುವುದಕ್ಕೆ ಹೊರಟರೂ ಕೂಡ ಒಬ್ಬ ವ್ಯಕ್ತಿ ಒಪ್ಕೊಳ್ತಾ ಇಲ್ಲ ಅಂತಂದ್ರೆ ಆವಾಗ ನಾವು ಹೇಳಬೇಕಾಗುತ್ತೆ, ನೋಡು ಈ ಮಹಾತ್ಮರು ಹೀಗೆ ಹೇಳಿರೋದ್ರಿಂದ, ಇಂಥವರು ಹೀಗೆ ಹೇಳಿರೋದ್ರಿಂದ, ಇದು ಒಂದು ಒಳ್ಳೆ ತತ್ವ ಅಂತ ಜಗತ್ತು ಒಪ್ಪಿಕೊಂಡಿರೋದ್ರಿಂದ ನಿನ್ನ ಮಟ್ಟಿಗೆ ನೀನು ಬೇಕಾದ್ರೆ ಒಪ್ಪಿಕೋ ಬಿಡು, ಆದರೆ ತತ್ವವನ್ನೇ ಇದು ಸರಿಯಿಲ್ಲ ಅಂತ ಹೇಳುವ ಮಟ್ಟಕ್ಕೆ ನಾವು ಹೋಗಬಾರದು.
ನಮ್ಮಲ್ಲಿ ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕಾದ ವಿಷಯ. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಆಚರಣೆಗಳು ನಮಗೆ ಹಿಡಿಸೋದಿಲ್ಲ. ವೈಯಕ್ತಿಕವಾಗಿ ತಮಗೆ ಬೇಕಾದ ಆಚರಣೆಗಳನ್ನು ಒಪ್ಪಿಕೊಳ್ಳುವುದಕ್ಕೆ, ತಮಗೆ ಬೇಡವಾದ ಆಚರಣೆಗಳನ್ನು ಬಿಡುವುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ, ಹಕ್ಕು ಇದೆ. ಒಪ್ಪಿಕೊಂಡು ಅಪ್ರಾಮಾಣಿಕವಾಗಿ ಒಳಗಡೆ ಮನಸ್ಸಿಲ್ಲದೆ ಒಪ್ಪಿಕೊಳ್ಳೋಕ್ಕಿಂತ ಒಳಗಡೆ ಮನಸ್ಸಿಲ್ಲದೆ ಇದ್ದಾಗ ಬೇಡ ಅಂತ ಹೇಳೋದು ನಿಜವಾಗ್ಲೂ 100 ಪಟ್ಟು ಒಳ್ಳೆಯದು. ಅಲ್ಲಿ ಪ್ರಾಮಾಣಿಕತೆ ಇದೆ. ಅದರ ಆಧಾರದ ಮೇಲೆ ಈ ಆಚರಣೆಯೇ ಸರಿಯಿಲ್ಲ ಅಂತ ಸಾರ್ವತ್ರಿಕವಾಗಿ ಘೋಷಣೆ ಮಾಡುವುದು ತಪ್ಪು. ಇದೆಲ್ಲ ನಾವು ಮಕ್ಕಳಿಗೆ ತಿಳಿಸಬೇಕಾದಂತಹ ಸಂದರ್ಭ. ರಾಮಕೃಷ್ಣರ ಜೀವನದಲ್ಲಿ ಇದನ್ನು ನಾವು ನೋಡ್ತೇವೆ, ವಿವೇಕಾನಂದರ ಜೀವನದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಜನರ ಜೀವನದಲ್ಲಿ ನೋಡ್ತೇವೆ. ಇಲ್ಲಿ ರಾಮಕೃಷ್ಣರ ವಿಷಯಕ್ಕೆ ಬಂದಂತೆ ಒಂದು ಘಟನೆ ನಡೆಯಿತು. ಈ ಹುಡುಗರೆಲ್ಲ ಸೇರಿ ಗದಾಧರ ಯಾವಾಗಲೂ ಕುಣಿಯೋದು, ಆನಂದವಾಗಿರೋದು, ಜೋಲುಮೋರೆ ಎನ್ನುವಂತಹದ್ದು ಒಂದು ದಿನವೂ ಇಲ್ಲ. ಇಂತಹ ಒಂದು ಹುಡುಗರ ಗುಂಪು ಒಂದಿತ್ತು. ಹಳ್ಳಿಯ ಪಕ್ಕದಲ್ಲೇ ಊರಿನ ಪಕ್ಕದಲ್ಲೇ ಒಂದು ಮಾವಿನ ತೋಪು. ಆ ಮಾವಿನ ತೋಪಿನಲ್ಲಿ ಎಷ್ಟೋ ನಾಟಕಗಳನ್ನಾಡೋರು, ಕುಣಿಯೋರು, ಆಟಗಳನ್ನಾಡೋರು, ಹಾಡುಗಳನ್ನು ಹೇಳೋರು, ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ತಾವೇ ನಾಟಕ ಮಾಡಿಕೊಂಡು ಆಡೋರು, ದೇವತಾ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡೋರು, ಭಜನೆ ಮಾಡೋರು, ಕುಡಿದು ಕುಪ್ಪಳಿಸೋರು, ಆನಂದವಾಗಿ ಸಮಯ ಕಳೆಯೋರು. ಹಾಗೇನೆ ಊರಿನ ಪಕ್ಕದಲ್ಲಿ ಬಾವಿನಲ್ಲಿ ಈಜಾಡಿ ಇವನ ಮೇಲೆ ಅವನ ನೀರೆರಚೋದು, ಅವನ ಮೇಲೆ ಇವನ್ ನೀರೆರಚೋದು. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಹೇಗಿರ್ತಾರೋ ಹಾಗೇನೆ ಹೀಗೆ ನೀರೆರಚುತ್ತಾ ಇದ್ದಾಗ ಈ ಎಷ್ಟೋ ಜನ ಹಳ್ಳಿಗಳಲ್ಲಿರತಕ್ಕಂಥ ಸ್ತ್ರೀಯರು ಅಲ್ಲಿ ಹೇಗಿರುತ್ತೆ ಸಂಪ್ರದಾಯಗಳು ಅಂದ್ರೆ, ಬಾವಿಗೆ ಬಂದು ಅಲ್ಲೇ ಸ್ನಾನ ಮಾಡಿ ಅಲ್ಲಿ ಮಡಿ ಬಟ್ಟೆ ಅಥವಾ ಶುದ್ಧವಾದ ಬಟ್ಟೆಯನ್ನು ಉಟ್ಟುಕೊಂಡು ಆಮೇಲೆ ದೇವರ ಪೂಜೆಗೆ ಮತ್ತೊಂದಕ್ಕೆ ಅಲ್ಲಿಂದ ನೀರು ತೆಗೆದುಕೊಂಡು ಹೋಗಿ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಳ್ಳುವುದು. ಇದೆಲ್ಲ ಆ ಕಾಲದಲ್ಲಿ, ಇವತ್ತಿಗೂ ಕೂಡ ಬಹಳಷ್ಟು ಕಡೆ, ಆದರೆ ವಿಶೇಷವಾಗಿ ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಇದ್ದಂತ ಸಂಪ್ರದಾಯ. ಹಾಗೆ ಹಲವು ಜನ ಇಲ್ಲಿ ಸ್ತ್ರೀಯರು ಸ್ನಾನ ಮಾಡುವುದಕ್ಕೆ ಒಂದು ಭಾಗ ದೊಡ್ಡ ಬಾವಿ, ಒಂದು ಮೂಲೆಯಲ್ಲಿ ಸ್ತ್ರೀಯರು ಸ್ನಾನ ಮಾಡೋದು. ಈ ಕಡೆ ಪುರುಷರು ಬಹುಶಃ ಅವರು ಸ್ನಾನ ಮಾಡಿಕೊಂಡು ಅವರು ನೀರು ಮೊದಲಾದವುಗಳನ್ನು ತೆಗೆದುಕೊಂಡು ಹೋಗುದು. ಹೀಗೆ ವ್ಯವಸ್ಥೆ ಇತ್ತು ಅಂತ ಕಾಣುತ್ತೆ. ಈ ಹುಡುಗರು ನೀರೆರಚೋದಕ್ಕೆ ಆ ಸ್ತ್ರೀಯರು ಸ್ನಾನ ಮಾಡುವ ಜಾಗವನ್ನು ಆರಿಸ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೇ ಎರಚ್ತಾ ಇದ್ದಾರೆ. ಇವರು ಮೈ ಮರೆತು ಒಬ್ಬನ ಮೇಲೊಬ್ಬ ನೀರು ಎರಚ್ತಾ ಇದ್ದಾಗ ಕೆಲವು ಸಲ ಆ ನೀರು ಹೋಗಿ ವಯಸ್ಸಾದಂತ ಸ್ತ್ರೀಯರು ಸ್ನಾನಕ್ಕೆ ಅಂತ ಬಂದಿರ್ತಾರೆ, ಅವ್ರ ಮೇಲೂ ಬೀಳೋದು. ಹೀಗಾಗ್ತಿತ್ತು. ಆವಾಗ ಯಾವುದೋ ಒಬ್ಬಳು ಮಾತೆ ಹೇಳ್ತಾಳೆ, ಏನ್ರು ನಿಮ್ ಗಲಾಟೆಯಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು, ಎಲ್ಲ ಗಲಾಟೆ ಮಾಡಿಕೊಂಡು ಇಲ್ಲಿ ಸ್ತ್ರೀಯರು ಸ್ನಾನ ಮಾಡೋ ಜಾಗದಲ್ಲಿ ಬರಬಾರದು ಅಂತ ನಿಮ್ಗೆ ಗೊತ್ತಿಲ್ಲ, ಹೋಗಿ ಅಂತ ಕೂಗ್ತಾಳೆ. ಇದು ಈ ಬಾಲಕ ಗದಾಧರನಿಗೆ ತಲೆಯಲ್ಲಿ ಕಿವಿಗೆ ಹೋಯ್ತು. ಯಾಕಿದು ಸ್ತ್ರೀಯರು ಸ್ನಾನ ಮಾಡೋ ಜಾಗಕ್ಕೆ ನಾವ್ಯಾಕೆ ಬರಬಾರದು? ಆಕೆ ಇನ್ನೂ ಒಂದು ಮಾತು ಹೇಳ್ತಾಳೆ, ಸ್ತ್ರೀಯರು ಸ್ನಾನ ಮಾಡುವಾಗ ನೋಡಬಾರದು ಅಂತ ಗೊತ್ತಿಲ್ಲ ಅಂತ ಬೈತಾಳೆ. ಇದು ಈ ಹುಡುಗನ ಕಿವಿಗೇನೋ ಹೋಯ್ತು, ಅದ್ರ ತಲೆಗೆ ಹೋಗ್ಲಿಲ್ಲ. ಆಮೇಲೆ ಇದೇ ಅಜ್ಜಿ ಒಂದು 8 ದಿನ ಆದ್ಮೇಲೆ ಸಿಕ್ಕಿದಾಗ ಹೇಳ್ತಾನೆ ಗದಾಧರ, ಅಜ್ಜಿ ನೀವು ಸ್ನಾನ ಮಾಡುವಾಗ ನೋಡಬಾರದು ಅಂತಂದ್ರಲ್ಲ, ನೆನ್ನೆ ಒಂದು 4 ಜನ, ಮೊನ್ನೆ ಒಂದು 8 ಜನ, ಅದ್ರ ಹಿಂದಿನ 10 ಜನರನ್ನು ನೋಡಿದೆ, ನನಗೇನೂ ಆಗಲೇ ಇಲ್ಲ. ಏನ್ ಹೇಳ್ತಾಳೆ ಅವಳು, ಏನು ಉತ್ತರ ಕೊಡ್ತಾಳೆ? ಆದ್ರೆ ಇವನು ಯಾರು ಎಲ್ಲ ಗೊತ್ತು. ಅವ್ರು ಒಂದು ದಿನ ಹಾಗೆ ಬಂದು ಅವ್ರ ತಾಯಿಗೆ, ನೋಡು ಚಂದ್ರಮಣಿ, ನಿನ್ನ ಮಗ ಸಹಜವಾಗಿ ಹೀಗೆ ನೆನ್ನೆ ಅಷ್ಟು ಜನ ನೋಡಿ ಇಷ್ಟು ಜನ ನೋಡಿದೆ ಅಂತಂದ, ನನಗೇನು ಆಗ್ಲೇ ಇಲ್ಲ ಅಂತಂದ, ಸಹಜವಾಗಿ ಹೇಳಿ ಹೊರಟೋದ್ಲು. ಹೀಗೆ ಮಾತುಕತೆ ಏನು ದೂರು ಅಂತಲ್ಲ, ಮಾತು ಹೇಳಿ ಹೊರಟೋದ್ಲು. ಆದ್ರೆ ತಾಯಿ ಇದನ್ನು ಗ್ರಹಿಸಿದ್ಲು. ಹೇಳುವವರು ಬಹಳ ಸಾಫ್ಟ್ ಆಗಿ ಮೆದುವಾಗಿಯೇ ಹೇಳಬಹುದು, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಒರಟೊರಟಾಗಿ ಹೇಳೋದಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಆಗೋದಿಲ್ಲ. ಹೇಳುವವರು ತಮ್ಮ ನಯ ಸೌಜನ್ಯ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನೀವು ಬಂದಿದ್ರೆ ಚೆನ್ನಾಗಿತ್ತೇನೋ ಅಂತವ್ರು ಹೇಳಿದ್ರೆ ನೀವು ಬಂದೇ ಬರಬೇಕು ಅಂತ ಅರ್ಥ. ನೀವು ಅಲ್ಲಿಗೆ ಬಂದಿದ್ರೆ ಚೆನ್ನಾಗಿತ್ತೇನೋ ಅಂತ ಹೇಳಿದಾಗ ನೀವು ಬರಲೇಬೇಕು ಅಂತ ಅರ್ಥ. ಆದರೆ ಹೇಳುವವರು ನೀವು ಬರಲೇಬೇಕು ಅಂತ ಹೇಳುವುದು ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣುವುದಿಲ್ಲ, ಅದು ಒಂದು ರೀತಿ ಉದ್ದಟತನವಾದೀತು ಅನ್ನುವ ಒಂದು ಸಂಸ್ಕೃತಿ ಉಳ್ಳ ವ್ಯಕ್ತಿಗಳಾದ್ದರಿಂದ ಹಾಗೆ ನಯವಾದ ಭಾಷೆಯನ್ನು ಉಪಯೋಗಿಸಿರ್ತಾರೆ. ಕೇಳುವವರು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಇದೆಲ್ಲ ರಿಫೈನ್ಡ್ ಕಲ್ಚರ್, ಶ್ರೇಷ್ಠ ಮಟ್ಟದ ನವಿರಾದ ಸಂಸ್ಕೃತಿ, ಅದರ ಪರಿಚಯ ಇಟ್ಕೊಂಡಿರ್ತಕ್ಕಂತಹ ಜನರು ಅರ್ಥ ಮಾಡಿಕೊಳ್ಬೇಕಾದ ವಿಷಯಗಳು. ಆಕೆಯೇನೋ ಬಂದು, ನೋಡು ಚಂದ್ರ ನಿನ್ನ ಮಗ ಹೀಗಂದ ಕಣೆ ಅಂತ ನಕ್ಕಿ ಹೋಗಿರಬಹುದೇನೋ, ಆದರೆ ತಾಯಿ ಅದನ್ನು ಗಂಭೀರವಾಗಿ ತಗೊಂಡ್ಳು. ಒಂದು ಮೈಸೂರು ಕಡೆ ಒಂದು ಗಾದೆ ಹೇಳ್ತಾರೆ, ಬಹುಶಃ ಈ ಕಡೆನೂ ಆ ಗಾದೆ ಇರಬಹುದೇನೋ, ಸೊಸೆಗೆ ಬುದ್ಧಿ ಹೇಳಬೇಕಾದ್ರೆ ಮಗಳಿಗೆ ಬೈಬೇಕು ಅಂತ. ಸೊಸೆಗೆ ಏನು ಬುದ್ಧಿ ಹೇಳಬೇಕು ಅಂತಿದೆಯೋ, ಮಗಳು ಪಾಪ ಸುಮ್ಮನೆ ಇದ್ರು
ಏನೂ ತಪ್ಪು ಮಾಡಿಲ್ಲ ಅಂತಂದ್ರು ಅವಳಿಗೆ ಬೈದು ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ಅಂದ್ರೆ ಸೊಸೆಯಾದವಳು ನವಿರಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ತಿದ್ದುಕೊಳ್ಬೇಕು. ಇವೆಲ್ಲ ಸುಸಂಸ್ಕೃತ ಮನೆತನಗಳಲ್ಲಿ ಬರುವಂತಹ ನಡವಳಿಕೆಗಳು. ಹಾಗೆಯೇ ಆ ಗೃಹಿಣಿ ಚಂದ್ರಮಣಿ ದೇವಿಗೆ ಹೇಳಿದ್ರು ಕೂಡ ತಾಯಿ ಗಂಭೀರವಾಗಿ ತಗೊಂಡ್ಳು. ಆ ಮುದುಕಿ ಹೋದ ಮೇಲೆ ತಾಯಿ ಹೇಳ್ತಾಳೆ, ಗದಾಯ್ ನೋಡು, ಹಾಗೆಲ್ಲ ಮಾಡಬಾರದು. ಸ್ತ್ರೀಯರು ಸ್ನಾನ ಮಾಡುವಾಗ ನೀವೆಲ್ಲ ಹುಡುಗರು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಅವರಿಗೆ ಒಂಥರ ನಾಚಿಕೆ ಆಗುತ್ತೆ, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ, ಕಸವಿಸಿ ಆಗುತ್ತೆ. ಹಾಗೆಲ್ಲ ಯಾರಿಗೂ ನಾವು ನೋವು ಮಾಡಬಾರದು. ಮತ್ತೆ ನನಗೆ ನೋವು ಮಾಡೋದು ಒಂದೇ, ಮತ್ಯಾವುದೇ ಒಂದು ಸ್ತ್ರೀಯಾದವಳಿಗೂ ನೋವು ಮಾಡೋದು ಒಂದೇ. ಇನ್ನು ಮೇಲೆ ಹಾಗೆ ಮಾಡಬಾರದು ಅಂತ ಹೇಳಿದ್ದೇ ಈಗ ಮನಸ್ಸಿಗೆ ಹಿಡಿಸ್ತು. ಓಹೋ, ಯಾರಿಗಾದರೂ ಸ್ತ್ರೀಗೆ ನಾನು ಈ ರೀತಿಯ ಒಂದು ವರ್ತನೆಯನ್ನು ಅವಳ ಮುಂದೆ ಇಟ್ರೆ ಅವಳಿಗೆ ನೋವಾಗುತ್ತೆ, ಅವಳಿಗೆ ಒಂದು ರೀತಿಯ ಕಸವಿಸಿ ಆಗುತ್ತೆ, ಸಂಕೋಚವಾಗುತ್ತೆ, ಅವಮಾನವಾಗುತ್ತೆ. ಅವರಿಗಾದ್ರೆ ನಮ್ಮ ತಾಯಿಗಾದಂತೆ ಅಂತ ಮನಸ್ಸಿಗೆ ಹಿಡಿಸ್ತು. ಇನ್ನು ಮುಂದೆ ಆ ರಾಮಕೃಷ್ಣ ಇದನ್ನು ಎಷ್ಟು ಗಂಭೀರವಾಗಿ ಗ್ರಹಿಸಿರಬಹುದು ಅಂತ ಯೋಚನೆ ಮಾಡ್ತೀರಿ ನೀವು. ತಾಯಿ ಹೇಳಿದ್ದು ನವಿರಾಗೆ ಇದೆ, ಹಾರ್ಷ್ ಆಗಿ ಕಠೋರವಾಗಿ ತಾಯಿ ಹೇಳಲಿಲ್ಲ. ಪುಟ್ಟ ಮಕ್ಕಳಿಗೆ ಹೇಳಬೇಕಾದ್ರೆ ಇಷ್ಟು ಹೇಳಿದ್ರೇನೆ ಸಾಕು, ಆದ್ರೆ ಇಷ್ಟು ಮಾತ್ರ ಹೇಳೋರು ಇವತ್ತು ನಮ್ಮಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ಇಷ್ಟೇ ನವಿರಾಗಿ ಇಷ್ಟೇ ಮೃದುವಾಗಿ ಹೇಳಿದ್ರೆ ಗ್ರಹಿಸಬೇಕಾದನ್ನು ಗ್ರಹಿಸಿಬಿಡ್ತಾರವರು. ಆದ್ರೆ ಇವತ್ತು ಇಷ್ಟರ ಮಟ್ಟಿಗೇನೂ ಕೂಡ ಹೇಳೋರು ಯಾರು ಇಲ್ಲದೆ ಇರೋದ್ರಿಂದ ಪುರುಷರು ಬೆಳೆದು ದೊಡ್ಡವರಾದ ಮೇಲೆ ಎಂಥ ಆಕ್ಷೇಪಣಾರ್ಹವಾದಂತಹ ವ್ಯಕ್ತಿತ್ವಗಳು ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ಲ. ಕಾರಣ ಇಷ್ಟೇ, ಇವರು ಹುಡುಗರಾಗಿದ್ದಾಗ ಒಬ್ಬರು ಅಪ್ಪಿ ತಪ್ಪಿಯೂ ಕೂಡ ಇವರಿಗೆ ಬುದ್ಧಿವಾದ ಹೇಳಿದವರಿಲ್ಲ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡು ಇವರು ಈ ಮಟ್ಟಕ್ಕೆ ಬರಬೇಕಾದ್ರೆ ಆ ತಂದೆ ತಾಯಿಯಿಂದಲೇ ಕಾರಣ. ಎಂಥ ಮಹಾತ್ಮರಪ್ಪ ಈ ತಂದೆ ತಾಯಿಯಿಂದರು ಅಂತ ನೂರಾರು ಜನ ಬೇಸರ ಪಟ್ಟುಕೊಳ್ಳುವ ಸಂದರ್ಭ ಇವತ್ತು ನಿರ್ಮಾಣ. ಏಕೆಂದ್ರೆ ಅದರ ಕರ್ತವ್ಯಗಳ ಕಡೆಗೆ ಗಮನವೇ ಇಲ್ಲ ಇವರದು. ರಾಮಕೃಷ್ಣ ಇದನ್ನು ಎಷ್ಟು ಮಟ್ಟಿಗೆ ಗ್ರಹಿಸಿದರು. ಇಡೀ ಜೀವನದಲ್ಲಿ ಮುಂದೆ ಪ್ರತಿ ಸ್ತ್ರೀಯನ್ನು, ವೇಶ್ಯ ಸ್ತ್ರೀಯನ್ನು ಕೂಡ ಹೆತ್ತ ತಾಯಿಗೆ ಸಮವಾಗಿ ನೋಡಿದರು. ಧರ್ಮ ಪತ್ನಿಯನ್ನ ತಾಯಿಗೆ ಸಮಾನವಾಗಿ ಕಂಡು ಸಾಮಾನ್ಯ ಜನರ ಪತ್ನಿಯೊಡನೆ ಹೇಗೆ ವ್ಯವಹರಿಸುತ್ತಾರೋ ಹಾಗೆ ಎಂದಿಗೂ ವ್ಯವಹರಿಸಲಿಲ್ಲ. ಅಪ್ಪಿ ತಪ್ಪಿಯು ಪತಿಯ ಭಾವದಲ್ಲಿ ಪತ್ನಿಯ ಶರೀರವನ್ನ ಒಂದು ದಿನವೂ ಮುಟ್ಲಿಲ್ಲ. ಏಕವಚನದಲ್ಲಿ ತನಗಿಂತಲೂ 18 ವರ್ಷ ವಯಸ್ಸಿನಲ್ಲಿ ಕಿರಿಯಳಾದ ಹೆಂಡತಿಗೆ ಒಂದು ದಿನವೂ ಏಕವಚನದಲ್ಲಿ ಮಾತನಾಡಲಿಲ್ಲ. ಇದಕ್ಕೆಲ್ಲ ಏನು ಕಾರಣ? ಆವತ್ತು ತಾಯಿ ನೋಡು ನಗದಾಯ್, ಯಾವುದೇ ಸ್ತ್ರೀಗಾದವಳಿಗೆ ತೊಂದರೆಯಾದರೆ ಬೇಜಾರಾದ್ರೆ ನನಗೆ ಬೇಜಾರಾದಂತೆ ಅಂದ್ರೆ ಅರ್ಥ ಏನು? ನಾನು ಒಂದೇ, ಮತ್ತೊಬ್ಬ ಸ್ತ್ರೀಯಳು ಒಂದೇ. ಯಾವ ಸ್ತ್ರೀಯೂ ಕೂಡ ನೀನು ತಾಯಿಯ ಸಮಾನವಾಗಿ ಕಾಣಬೇಕಾಗಿದೆ, ಯಾವ ಸ್ತ್ರೀಯಲ್ಲೂ ನೀನು ತಾಯಿಯನ್ನು ಕಾಣಬೇಕಾಗಿದೆ ಅಂತ ಕೊಟ್ಟ ಪುಟ್ಟ ಉಪದೇಶ ಗ್ರಹಿಸುವ ಶಕ್ತಿಯೂ ಪ್ರಬಲವಾಗಿದೆ ಈ ಹುಡುಗನಿಗೆ. ಗ್ರಹಣ ಶಕ್ತಿ ಅದ್ಭುತವಾಗಿದೆ. ಮತ್ತು ಹೇಳಿದವಳು ಕೂಡ ಇದನ್ನೆಲ್ಲ ಜೀವನದಲ್ಲಿ ಈ ಸಂಸ್ಕೃತಿಯನ್ನು ಪಾಲನೆ ಮಾಡಿ ಇಂಥ ಉಪದೇಶಗಳನ್ನು ಕೊಡುವುದಕ್ಕೆ ಅರ್ಹತೆಯನ್ನು ಪಡ್ಕೊಂಡ ವ್ಯಕ್ತಿಯ ಅವಳು ಆಗಿದ್ಲು. ಎಷ್ಟೋ ನೂರಾರು ಮಹಾತ್ಮರ ಜೀವನದಲ್ಲಿ ನಾವು ಇಂತಹದ್ದನ್ನು ನೋಡ್ತೀವಿ. ಮುಂದೆ ರಾಮಕೃಷ್ಣರೇ ಒಂದು ಕಡೆ ಕಥೆ ಹೇಳ್ತಾರೆ. ಗಣೇಶ ಹೇಗೆ ಬ್ರಹ್ಮಚಾರಿಯಾಗಿ ಉಳಿದ. ಒಂದು ದಿನ ಗಣೇಶ ಬೆಕ್ಕಿಗೆ ಚೆನ್ನಾಗಿ ಹೊಡೆದ್ಬಿಟ್ನಂತೆ. ಬಂದು ನೋಡ್ತಾನೆ, ಪಾರ್ವತಿಯ ಮೈಮೇಲೆಲ್ಲ ಬರೆ ಬಿದ್ದಿದೆ. ತಾಯಿನ ಕಂಡ್ರೆ ಗಣೇಶನಿಗಿಷ್ಟ, ಗಣೇಶನ ಕಂಡ್ರೆ ತಾಯಿಗಿಷ್ಟ. ಮುದ್ದು ಕುವರ. ಆವಾಗ ಗಣೇಶ ತನ್ನ ಕಣ್ಣುಗಳನ್ನು ಅರಳಿಸಿಕೊಂಡು, ಅಮ್ಮ ಯಾಕೆ ನಿಂಗೆ ಇಷ್ಟೆಲ್ಲ ಮೈಯೆಲ್ಲ ಇಲ್ಲಿ ಬಾಸುಂದಿ ಬಿದ್ದಿದೆ, ಎಲ್ಲ ಬರೆ ಬಿದ್ದಿದೆ, ನಿನಗೆ ಯಾರು ಹೊಡೆದವರು ಅಂತಂದಾಗ ನೀನೇ ಹೊಡೆದಿಯೋ? ನಾನು ಯಾಕೆ ನನಗೆ ಹೊಡಿತೀನಿ? ನೀನು ನನ್ನ ಅಮ್ಮ ಅಲ್ವಾ? ನೀನು ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಬೆಕ್ಕಿಗೆ ಹೊಡೆದೇ ಇಲ್ವೋ? ಅದು ನೋಡಿ ನನಗೆ ಬಿದ್ದಿ. ಎಲ್ಲೆಲ್ಲಿ ಹೆಣ್ಣು ಜೀವ ಇದೆಯೋ ಅಲ್ಲೆಲ್ಲ ನಾನೇ ಇರೋದು, ಎಲ್ಲೆಲ್ಲಿ ಗಂಡು ಜೀವ ಇದೆಯೋ ಅಲ್ಲೆಲ್ಲ ನಿನ್ನ ತಂದೆನೇ ಇರೋದು. ಆವಾಗಲೇ ಗಣೇಶ ಯೋಚನೆ ಮಾಡಿದಂತೆ, ಹಾಗಾದ್ರೆ ನಾನು ಯಾರನ್ನು ಮದುವೆ ಆಗಲಿ? ಗಣೇಶ ಬ್ರಹ್ಮಚಾರಿಯಾಗಿ ಉಳಿದ. ಸಿದ್ಧಿ ಬುದ್ಧಿ ಅಂತ ಎರಡು ಸ್ತ್ರೀ ಚಿತ್ರಗಳನ್ನು ಅವ್ರ ಮುಂದೆ ಇಡ್ತಾರೆ. ಅದು ಅವನ ಶಕ್ತಿಗಳು. ಯಾವುದೇ ಸಿದ್ಧಿಗೆ ಗಣೇಶ ಒಡೆಯ, ಬುದ್ಧಿಗೆ ಗಣೇಶ ಒಡೆಯ. ಅದು ಅವನ ಶಕ್ತಿಗಳು. ಈಶಾ ಅಂತಂದ್ರೆ ಪತಿ ಅಂತಲೂ ಆಗುತ್ತೆ, ಒಡೆಯ ಅಂತಲೂ ಆಗುತ್ತೆ. ಸಿದ್ಧಿಯ ಈಶಾ ಅವನು, ಒಡೆಯ ಅವನು ಅಂತಂದ್ರೆ ಪತಿಯೇ ಆಗಬೇಕಂತೇನಿಲ್ಲ. ಅದರ ಮೇಲೆ ಅಥಾರಿಟಿ, ಅಧಿಕಾರವನ್ನು ಹೊಂದುವಷ್ಟು ಮಟ್ಟಿಗೆ ಅದ್ಭುತವಾದಂತಹ ಹಿಡಿತದಲ್ಲಿ ಇಟ್ಕೊಂಡವನದನ್ನು ನಾನು ಅರ್ಥದಲ್ಲಿ. ಹೀಗೆ ಶ್ರೀರಾಮಕೃಷ್ಣರು ಗಣೇಶ ಸರಿಯಂ ವಿಶ್ವೇಶ್ವರಯ್ಯನವರು ಸಣ್ಣ ಹುಡುಗ ಆಗಿದ್ದಾಗ ಪಕ್ಕದ ಮನೆಯಲ್ಲಿ ಮೇಷ್ಟ್ರ ಮನೆಗೆ ಹೋಗ್ತಾರೆ. ಹುರಿ ಹಿಟ್ಟು ಅಂತ ಮೈಸೂರು ಕಡೆ ಹುರಿ ಹಿಟ್ಟು ಮಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು ಹುರಿ ಹಿಟ್ಟು ಅಂದ್ರೆ. ರಾಗಿಯನ್ನ ನೀರಲ್ಲಿ ನೆನೆಸಿ ಆಮೇಲೆ ಅದನ್ನ ಹೀಟ್ ಮಾಡಿ ಅದನ್ನ ಸರಿಯಾಗಿ ಆಮೇಲೆ ಅದನ್ನ ಪೌಡರ್ ಮಾಡಿ ಪುಡಿ ಮಾಡಿ
ಅದಕ್ಕೆ ಸ್ವಲ್ಪ ಬೆಲ್ಲ ಹಾಲು ಹಾಕೊಂಡ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. 5 ನಿಮಿಷಕ್ಕೆ ಒಂದು ತಿಂಡಿ ಮಾಡಿ ಟಿಫಿನ್ ಮಾಡಿಬಿಡುತ್ತೆ. ಅದರಲ್ಲಿ ಈ ಶನಿವಾರ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಇಡೀ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ತಿಂಡಿ ಏನು ಅಂತ ಶನಿವಾರ ಕೇಳಿದ್ರೆ ಎಲ್ಲರ ಮನೆಯಲ್ಲೂ ಹುರಿ ಹಿಟ್ಟು. ಯಾಕೆಂದ್ರೆ 5 ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ. ಉಪ್ಪಿಟ್ಟು ಇಡ್ಲಿ ದೋಸೆ ಮಾಡ್ಕೊಂಡು ಯಾರು ಕೂತ್ಕೊಳ್ತಾರೆ? 7:30 ಬೆಳಗ್ಗೆ ಮಕ್ಕಳು ಸ್ಕೂಲ್ ಅಲ್ವಾ, ಬೇಗ ಮಾಡಿಬಿಡಬಹುದು. ಹೀಗೆ ಈ ಹುರಿ ಹಿಟ್ಟು, ಒಣ ಹುರಿ ಹಿಟ್ಟನ್ನ ಕೊಟ್ಟರು ತಿನ್ನೋದಕ್ಕೆ ಅಂತ ವಿಶ್ವೇಶ್ವರಯ್ಯ ಹುಡುಗ, ಸಣ್ಣ ಹುಡುಗ, ಬಾಲಕ ವಿಶ್ವೇಶ್ವರ, 7-8 ವರ್ಷದ ಹುಡುಗ, ಬಹಳ ಬುದ್ಧಿವಂತ ಮಕ್ಕಳನ್ನು ಕಂಡ್ರೆ ಮೇಷ್ಟ್ರು ಬಹಳ ಇಷ್ಟ. ಮೇಷ್ಟ್ರ ಮನೆಗೆ ಹೋದಾಗ ಮೇಷ್ಟ್ರ ಹೆಂಡತಿ ಹುರಿ ಹಿಟ್ಟು ತಿನ್ನೋದಕ್ಕೆ ಕೊಟ್ರು. ಬೇಗ ತಿನ್ನೋದಕ್ಕೆ ಹೋದ, ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ನೀರು ಕೊಟ್ರೆ, ಕುಡಿಯೋದಕ್ಕೆ ನೀರು ಕೊಟ್ರೆ ಹೋಗುತ್ತೆ. ನೀರು ಕೊಡೋಣ ಅಂತ 4 ಬಿಂದಿಗೆ ಬಗ್ಗಿಸ್ತಾಳೆ ಆ ತಾಯಿ. 1 ಬಿಂದಿಗೆ ನೀರಿಲ್ಲ. ಯಾಕೆಂದ್ರೆ ಅದು ಕೋಲಾರ ಜಿಲ್ಲೆ. 5 ನದಿ ಹರಿಯುವ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ನೀರಿಲ್ಲ ಅಂದ್ರೆ ಇನ್ನು 5 ಕಾಲುವೆನೂ ಹರಿಯದೇ ಇರೋ ಕೋಲಾರ ಜಿಲ್ಲೆಯಲ್ಲಿ ಹೇಗೆ ನೀರು ಬರಬೇಕು? ಆದ್ದರಿಂದ ಯಾವ ಬಿಂದಿಗೆ ಬಗ್ಸಿದ್ರು ನೀರಿಲ್ಲ. ಕೊನೆಗೆ ಹಾಲಿರೋ ಬಿಂದಿಗೆ ಬಗ್ಸಿದ್ಲು. ಯಾವುದೋ ಹಾಲೋ ನೀರೋ ಒಟ್ಟಿನಲ್ಲಿ ಕುಡಿದ್ರೆ ಆಯ್ತು. ಆ ಹಾಲು ಬಂತು, ಬೇಗನೆ ಕೊಟ್ಲು, ಕುಡ್ದ, ಹೋದ ಪ್ರಾಣ ಬಂದಾಗಾಯಿತು. ಈ ಅಮ್ಮನಿಗೂ ಹೋದ ಪ್ರಾಣ ಬಂದಂಗಾಯಿತು. ಒಬ್ಬ ಹುಡುಗನ್ ಕೊಂದು ಬಿಡ್ತೇನೆ ಅಂತ ಹೆದರ್ಬಿಟ್ಟು ಕೊಂದು ಬಿಟ್ಟೇವೆ ಈ ಹುಡುಗನ್ನ ಅಂತ ಹೆದರ್ಬಿಟ್ಟಿದ್ಲು. ಅವನಿಗೆ ಸರಾಗ ಆದ್ಮೇಲೆ ಅದು ಅವಳಿಗೆ ಸಮಾಧಾನ ಆಯಿತು. ಹತ್ರ ಬಂದು ಸಾವರಿಸ್ಕೊಂಡು ಅವನ ತಲೆ ನೇವರಿಸ್ತಾ ಒಂದ್ ಮಾತು ಹೇಳ್ತಾಳೆ, ಏನಪ್ಪಾ ನೀರಿಗೆ ಎಷ್ಟು ಕಷ್ಟ ಬಂದ್ಬಿಟ್ಟಿದೆ, 4 ಬಿಂದಿಗೆ ಬಗ್ಗಿಸ್ತೀನಿ ನೀರಿಲ್ವಲ್ಲ, ಎಂತ ಕಷ್ಟ ಬಂತು ನಮ್ಮೂರಿಗೆ ನೀರಿಗೆ. ಹೋಗ್ಲಿ ವಿಶ್ವೇಶ್ವರ, ನೀನಾದ್ರೂ ಬೆಳೆದ ದೊಡ್ಡವನಾದ್ಮೇಲೆ ಯಾವ ಊರಿಗೂ ಕುಡಿಯೋದ್ರಿಗೆ ಸಮಸ್ಯೆ ಆಗದಂತೆ ನೀನಾದ್ರೂ ನೋಡ್ಕೊಳ್ಳೋ ಅಂತ ಹೇಳಿದ್ರು. ಮುಂದೆ ವಿಶ್ವೇಶ್ವರಯ್ಯನವರು ಬೆಳೆದ ದೊಡ್ಡವರಾದ್ಮೇಲೆ ಏನ್ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಯಾವುದೋ ಒಂದು ಸಣ್ಣ ವಯಸ್ಸಿನ ಹುಡುಗನಾಗಿದ್ದಾಗ ಪಕ್ಕದ ಮನೆಯವರು, ಹೆತ್ತ ತಾಯಿಯೋ, ಆ ಮಗುವನ್ನು ಪ್ರೀತಿಸುವ ಯಾವುದೋ ಒಬ್ಬ ವ್ಯಕ್ತಿ ಮಗುವಿಗೆ ಅರ್ಥವಾಗುವ ಮೃದುವಾದ ಪ್ರೀತಿಯ ಭಾಷೆಯಲ್ಲಿ ಒಂದು ಸಣ್ಣ ಸೂಚನೆ ಕೊಟ್ಟರೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಈ ಮಕ್ಕಳ ಮೇಲೆ. ಸಣ್ಣ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇವತ್ತು ಮಕ್ಕಳ ಕಡೆ ಗಮನ ಕೊಡೋರೇ ಯಾರೂ ಇಲ್ಲ. ನಾವೆಲ್ಲ ಅವ್ರ ಕಾಲೇಜಿಗೆ ಬಂದಾಗ ಗಮನ ಕೊಡ್ತೇವೆ. 75% ಅವ್ರ ಕ್ಯಾರೆಕ್ಟರ್ ಅವಳಿಗೆ ನಿರ್ಮಾಣ ಆಗಿರುತ್ತೆ. ಅಂಥ ಪ್ರಭಾವ ಏನೂ ಆಗೋದಿಲ್ಲ. ಇಲ್ಲಿ ಗದಾಧರನ ನಾವು ನೋಡ್ತಾ ಬಂದ್ರೆ ಇದು ಇನ್ನೊಂದು ಅವನ ಜೀವನದಲ್ಲಿ ಬಹಳ ದೊಡ್ಡ ಒಂದು ಘಟನೆ, ನಾವೆಲ್ಲ ನೆನಪಿಟ್ಕೊಳ್ಬೇಕಾದ ಘಟನೆ, ಮತ್ತೆ ಉಪನಯನಕ್ಕೆ ಸಂಬಂಧಪಟ್ಟಿದ್ದು. ಅವನು ಹುಡುಗ ಆಗಿದ್ದಾಗ ಸೂಲಗಿತ್ತಿ ಅಂತ ಕೆಲಸ ಮಾಡಿದವಳು ಧನಿ ಅಂತ ಕಮ್ಮಾರರ ಮನೆತನದ ಒಂದು ಸ್ತ್ರೀ. ಅವನ ತಾಯಿ ಚಂದ್ರಮಣಿ ದೇವಿಯ ಸ್ನೇಹಿತೆಯೂ ಹೌದು, ಸಖಿಯೂ ಹೌದು, ಮನೆ ಕೆಲಸದವಳು ಹೌದು, ಸ್ನೇಹಿತೆಯೂ ಹೌದು. ಆ ರೀತಿಯಲ್ಲಿ ಇದ್ದವಳು. ಇವಳಿಗೆ ಈ ಗದಾಧರನನ್ನು ಕಂಡು ಬಹಳ ಮುದ್ದಾಗಿದ್ದಂತವನು. ಹುಡುಗ ಆಗಿದ್ದಾಗಲೂ ಸಾಮಾನ್ಯವಾಗಿ ಮಕ್ಕಳಿಗೆ ಲಾಲನೆ ಪಾಲನೆ ಮನೆಯಲ್ಲಿರ್ತಕ್ಕಂಥ ಕೆಲಸದವರೇ ಮಾಡ್ತಾರೆ. ಇವಳು ಇದು ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆತನ. ಆ ಮನೆಯಲ್ಲಿ ಉಪನಯನ ಆಗೋದು, ಮದುವೆ ಆಗೋದು, ಆ ಉಪನಯನದ ಕಾಲದಲ್ಲಿ ಪ್ರಥಮ ಭಿಕ್ಷೆ ಅಂತ ಈ ಹುಡುಗ ಯಜ್ಞೋಪವೀತವನ್ನು ಹಾಕಿಕೊಂಡು ಗಾಯತ್ರಿ ಮಂತ್ರವನ್ನು ಪಡ್ಕೊಂಡವನು ಹೆತ್ತ ತಾಯಿಯಿಂದ ಭಿಕ್ಷೆ ತಗೊಳ್ಬೇಕು. ಕೆಲವು ಸಂದರ್ಭಗಳಲ್ಲಿ ಸೋದರತ್ತೆಯನ್ನು ಹಾಕಬಹುದು, ದೊಡ್ಡಮ್ಮನೂ ಹಾಕ್ತಾಳೆ. ಯಾರಾದರೂ ಹಾಕಲಿ, ಆ ಮೊದಲನೇ ಭಿಕ್ಷೆ ಆ ಒಟ್ಟುಗೆ ಹಾಕುವಂತ ಸ್ತ್ರೀ ಇದ್ದಾಳಲ್ಲ, ಅವಳು ಆವತ್ತಿನ ದಿನಕ್ಕೆ ಆ ಕಾರ್ಯಕ್ರಮಕ್ಕೆ VIP ಆಗಿಬಿಟ್ಟಿರ್ತಾಳೆ. ದೊಡ್ಡ VIP. ಅವಳ ಬಿಗುಮಾನ ನೋಡ್ಬೇಕಾವತ್ತು. ಬಹಳ ಭರ್ಜರಿಯಾಗಿ ಪ್ರಥಮ ಭಿಕ್ಷೆ ನಾನೇ ಕೊಡೋದು ಅಂತ ಒಂದು 4 ಒಡವೆ ಜಾಸ್ತಿ ಹಾಕೊಳ್ತಾಳೆ. ಎಲ್ಲ ದೊಡ್ಡ ಅವತ್ತು ಬಹಳ ಗಣ್ಯ ಸ್ಥಾನ, ಕಾರ್ಯಕ್ರಮದ ಅಧ್ಯಕ್ಷತೆ ಇದ್ದ ಹಾಗೆ ಗಣ್ಯ. ಇದನ್ನೆಲ್ಲ ನೋಡಿದ್ಲಿ ಇವಳು. ನನಗೂ ಒಂದು ದಿನ ಯಾರಿಗಾದ್ರೂ ಈ ರೀತಿ ಪ್ರಥಮ ಭಿಕ್ಷೆ ಹಾಕುವಂತ ಸಂದರ್ಭ ಬಂದ್ರೆ ನಾನು ಹೇಗೆ ಬಿಗುಮಾನ, ಹಾಗೆ ನನಗೂ ಒಂದು ಮಾನ್ಯತೆ ಬರುತ್ತೆ ಅಂತ ಇವಳು ಯೋಚನೆ ಮಾಡಿರಬಹುದು. ಆದ್ರೆ ಅವ್ರ ಮನೆಯಲ್ಲಿ ಇದಕ್ಕೆ ಅವಕಾಶವಿತ್ತೋ ಇರಲಿಲ್ವೋ ಗೊತ್ತಿಲ್ಲ. ಅವ್ರ ಮನೆಗಳಲ್ಲೂ ಕೂಡ ಈ ಉಪನಯನ ಸಂಸ್ಕಾರ ಇದೆ. ಆದ್ರೆ ಇವಳು ಗದಾಯಿ ಬಹಳ ಆತ್ಮೀಯ. ಆದ್ರಿಂದ ಗದಾಯಿ, ನಿನ್ನ ಉಪನಯನ ಕಾಲದಲ್ಲಿ ಪ್ರಥಮ ಭಿಕ್ಷೆ ನಾನೇ ಹಾಕ್ತೀನಿ ಕಣೋ ಅಂತ ಹೇಳಿದ್ಲು. ಈ ಹುಡುಗನೂ ಕೂಡ ಎಷ್ಟು ಪ್ರೀತಿ ಅವಳ ಮೇಲೆ ಒಪ್ಕೊಂಬಾದ. ಪ್ರಥಮ ಭಿಕ್ಷೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾರು ಹಾಕಬೇಕು ಅಂತ ಗೊತ್ತಿಲ್ಲ. ಅವಳು ಕೇಳಿದ್ಲು, ಈ ಹುಡುಗ ಹೂ ಅಂತ ಮಾತು ಕೊಟ್ಟುಬಿಟ್ಟ. ಇವತ್ತು ಉಪನಯನ ಬಂದಿದೆ, ಪ್ರಥಮ ಭಿಕ್ಷೆ ನಾನು ಧನಿ ಕೈಯಲ್ಲೇ ಹಾಕಿಸ್ಕೊಳ್ಳೋದು, ಅಮ್ಮ ಹಾಕೋ ಹಾಗಿಲ್ಲ. ಯಾಕೆಂದ್ರೆ ಈ ವೇಳೆಗೆ ಬಹುಶಃ ತಂದೆ ತೀರಿಕೊಂಡಿದ್ದಾನೆ. ತಂದೆ ತೀರಿಕೊಂಡಾಗ ಆ ಕಾಲದಲ್ಲಿ ತಾಯಿಯಾದವಳಿಗೆ ಇದೆಲ್ಲ ಹಾಕೋದಕ್ಕಿರ್ತಿರ್ಲಿಲ್ಲ. ರಾಮಕುಮಾರ ಅಣ್ಣ ಇದ್ದಾನೆ, ಅಣ್ಣನ ಹೆಂಡತಿ ಅತ್ತಿಗೆ, ಅವಳು ತಾಯಿಯ ಸ್ಥಾನವನ್ನು ಅಲಂಕರಿಸಬಹುದು. 5 ಜನ ತಾಯಿಯಿಂದ ಇರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ತಾಯಿ, ಹೆತ್ತ ತಾಯಿ, ಅಕ್ಕ, ಅಣ್ಣನ ಹೆಂಡತಿ, ಸೋದರತ್ತೆ ಮತ್ತು ದೊಡ್ಡಮ್ಮ ಅಥವಾ ಚಿಕ್ಕಮ್ಮ. ಇವರಲ್ಲಿ ಯಾರಿದ್ರೆ ದೊಡ್ಡಮ್ಮ ಇದ್ರೆ ದೊಡ್ಡಮ್ಮ, ದೊಡ್ಡಮ್ಮ ಇರಲಿಲ್ಲ ಅಂದ್ರೆ ಚಿಕ್ಕಮ್ಮ. ಹೀಗೆ ಒಬ್ಬ ವ್ಯಕ್ತಿ 5 ಜನ ತಾಯಿಯಿಂದ, ಅದು ಮಾತೃಭೂಮಿಯನ್ನು ಬಿಟ್ಟು
ಮಾತೃಭೂಮಿಯನ್ನು ಬಿಟ್ಟು ಇಷ್ಟು 5 ಜನ ತಾಯಂದಿರು, ಈ ಎಲ್ಲ ತಾಯಂದಿರಿಗೂ ಕೂಡ ವ್ಯಕ್ತಿಯಾದವನಿಗೆ ಒಂದು ಕರ್ತವ್ಯ ಇದೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅತ್ತಿಗೆಯಾದವಳು ವಿಶೇಷವಾಗಿ ಇವತ್ತು ಇವನಿಗೆ ಪ್ರಥಮ ಭಿಕ್ಷೆ ಹಾಕಬೇಕಾಗಿತ್ತು. ಆದರೆ ಇವನು ಹಠ ಹಿಡಿದು ಬಿಟ್ಟಿದ್ದಾನೆ, ನಾನು ಧನಿಯ ಕೈಯಲ್ಲೇ ಹಾಕಿಕೊಳ್ಬೇಕು. ದೊಡ್ಡವರು ಹೇಳ್ತಾರೆ, ನೋಡಪ್ಪ, ಅದು ಸಂಪ್ರದಾಯ ಮುರಿದಂತೆ, ಸಂಪ್ರದಾಯಗಳನ್ನು ಮುರಿದ್ರೆ ನಮಗೆ ದೊಡ್ಡ ಶಿಕ್ಷೆ ಕಾದಿರುತ್ತೆ. ಹಾಗೆಲ್ಲ ನಮ್ಗೆ ಇಷ್ಟ ಬಂದಂತೆ ಮಾಡುವುದಕ್ಕಾಗುವುದಿಲ್ಲ. ಪರಂಪರೆಯ ಅನುಗುಣವಾಗಿ ನಾವು ಹೋಗಬೇಕಾಗುತ್ತೆ ಅಂತ ಯಾರು ಎಷ್ಟು ಹೇಳಿದ್ರು ಈ ಮಗು ಕೊಟ್ಟ ಉತ್ತರವನ್ನ ನಾವು ನೋಡಬೇಕು. ಬಹುಶಃ ರಾಮಕೃಷ್ಣರ ಮುಂದೆ ಏನಾಗ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಈ ಉತ್ತರದಲ್ಲಿ ಹೇಳ್ತಾರೆ. ಮುಂದಿನ ನನ್ನ ಭವಿಷ್ಯವೇನು ಅನ್ನೋದನ್ನ ಇಲ್ಲೇ ಗುರುತಿಸೋದಕ್ಕೆ ನಮಗೊಂದು ಅವಕಾಶ ಇದೆ. ಅವರು ಎಂಥ ವ್ಯಕ್ತಿ ಇವರೊಂದು ಹೇಳ್ತಾರೆ, ನೋಡಿ, ನಾನು ಈಗ ಗಾಯತ್ರಿ ಮಂತ್ರ ಉಪದೇಶವನ್ನು ಪಡ್ಕೊಳ್ತೇನೆ. ಇನ್ನು ಆ ಮಂತ್ರವನ್ನು ಜಪಿಸಿ ಜಪಿಸಿ ನಾನೊಬ್ಬ ಶ್ರೇಷ್ಠ ಜ್ಞಾನಿಯಾಗಬೇಕಾಗಿದೆ ನನ್ನ ಜೀವನದಲ್ಲಿ. ಆದರೆ ಯಾವ ವ್ಯಕ್ತಿ ಕೊಟ್ಟ ಮಾತಿಗೆ ತಪ್ಪುತ್ತಾನೋ ಅಂಥ ಸುಳ್ಳನಿಗೆ ಗಾಯತ್ರಿ ಮಂತ್ರವನ್ನು ಪಡ್ಕೊಳ್ಳುವಂತ ಅಧಿಕಾರ ಇರುತ್ತೆ ಅಂತ ನೀವು ಭಾವಿಸ್ತೀರಾ? ಮಗುವಿನ ಬಾಯಿನಲ್ಲಿ ಬರೋ ಮಾತು ನೋಡಿ. ಈಗ ವರ್ಷ 7-8 ವರ್ಷ ಆಗಿದೆ, ಅಷ್ಟು ಸಣ್ಣ ಮಗು ಅಲ್ಲ. ಆದರೆ 8 ವಯಸ್ಸಿನ ಹುಡುಗನ ಬಾಯಿನಲ್ಲಿ ಬರೋ ಮಾತಲ್ಲ ಇದು. ಅವನ ಬಾಯಿನಲ್ಲಿ ಬಂದ ಮಾತೇನು? ಕೊಟ್ಟ ಮಾತನ್ನು ನಾನು ನಡ್ಕೊಳ್ಳಿಲ್ಲ ಅಂದ್ರೆ, ಮಾತಿಗೆ ತಕ್ಕಂತೆ ನಾನು ನಡ್ಕೊಳ್ಳಿಲ್ಲ ಅಂದ್ರೆ ಅಪಚಾರವಾಗುತ್ತೆ, ನಾನೊಬ್ಬ ಅಧರ್ಮಿ ಆಗ್ತೇನೆ, ಧರ್ಮ ಬಾಹಿರನಾಗ್ತೇನೆ. ಈ ಧರ್ಮ ಬಾಹಿರನಾದವನಿಗೆ ಮೊದಲನೇದಾಗಿ ಗಾಯತ್ರಿ ಮಂತ್ರವನ್ನು ಪಡೆದುಕೊಳ್ಳುವ ಅಧಿಕಾರವಾದರೂ ಇದೆಯಾ? ಒಂದು ವೇಳೆ ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ, ಅದನ್ನು ನಾನು ಜಪಿಸಿದರೂ ಕೂಡ ಇಂತಹ ಕೆಟ್ಟ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನನಗೆ ಆ ಮಂತ್ರ ಏನು ಪ್ರಯೋಜನ ಮಾಡೀತು? ಇಲ್ಲಿ ಎಷ್ಟು ವಿಚಾರಗಳಿದೆ ನಾವು ನೋಡೋದಕ್ಕೆ ಗೊತ್ತಾ? ಮಂತ್ರವನ್ನು ನಾವು ಜಪಿಸ್ತಾ ಇರ್ತೇವೆ, ನಮ್ಮ ಮೇಲೆ ಪರಿಣಾಮ ಆಗ್ತಾ ಇಲ್ಲ ಅಂತ ಇವತ್ತು ಎಷ್ಟು ಜನ ಕಂಪ್ಲೇಂಟ್ ಮಾಡೋರು. ನಾವು ಪೂಜೆ ಮಾಡ್ತಾ ಇದ್ದೇವೆ, ಆದರೆ ನಾವು ಬಯಸಿದಂತೆ ನಮ್ಮಲ್ಲಿ ಏನೂ ಆಗ್ತಾ ಇಲ್ಲ, ಭಗವಂತನ ದರ್ಶನವಾಗ್ತಿಲ್ಲ ಅಂತನ್ಬಹುದು, ಅಥವಾ ನನಗೆ ಒಂಥರ ಭಾವೋತ್ಕರ್ಷ ಉಂಟಾಗ್ತಾ ಇಲ್ಲ ಅಂತನ್ಬಹುದು, ಭಕ್ತಿನೇ ಮೂಡಿ ಬರ್ತಾ ಇಲ್ಲ, ಕೋಪ ಹೋಗ್ತಾ ಇಲ್ಲ, ವೈರಾಗ್ಯ ಬರ್ತಾ ಇಲ್ಲ. ಎಷ್ಟೋ ಕಂಪ್ಲೇಂಟ್ ಹೇಳೋದು, ನಾನು ಪೂಜೆ ಮಾಡ್ತಾ ಇದ್ದೇನೆ, ಅಧ್ಯಯನ ಮಾಡ್ತಾ ಇದ್ದೇನೆ, ಸತ್ಸಂಗಾದಿಗಳು ಹೋಗ್ತಾ ಇದ್ದೇನೆ, ಇಷ್ಟೆಲ್ಲ ನಾನು ಮಾಡ್ತಾ ಇದ್ರು ಕೂಡ ನಾನು ಬಯಸಿದ ಕೆಲವು ಲಕ್ಷಣಗಳು ನನ್ನ ಮನಸ್ಸನ್ನು ಬರ್ತಿಲ್ಲ ಅಂತ ಇವತ್ತು ಒಬ್ಬಿಬ್ಬರ ಕಡೆಯಿಂದ ಕಂಪ್ಲೇಂಟ್ ಅಲ್ಲ. ಕಾರಣವೇನು? ನಮ್ಮ ಪೂಜೆ ಪುನಸ್ಕಾರಾದಿಗಳು, ಜಪ ಧ್ಯಾನಾದಿಗಳು ಪರಿಣಾಮವನ್ನು ಬೀರಬೇಕು ಅಂತಂದ್ರೆ ಅದಕ್ಕೆ ಅನುಕೂಲಕರವಾದ ಮನಸ್ಸು ಅನ್ನುವಂತಹದ್ದು ಮೊದಲು ನಮ್ಮ ಒಳಗಡೆ ಇರಬೇಕಾಗುತ್ತೆ. ಮಾನಸಿಕ ಶುದ್ಧತೆ ಎನ್ನುವಂತಹದ್ದು ಇರಬೇಕಾಗುತ್ತೆ. ಈ ಮಂತ್ರ ಅನ್ನುವಂತಹದ್ದು ಬೀಜವಿದ್ದಂತೆ, ನಮ್ಮ ಮನಸ್ಸು ಭೂಮಿ ಇದ್ದಂತೆ. ಯಾವ ಭೂಮಿಯಲ್ಲಿ ಮುಳ್ಳುಗಳು ತುಂಬಿಕೊಂಡಿದೆಯೋ, ಕಸ ತುಂಬಿದೆಯೋ, ಹುಲ್ಲು ಬೆಳೆದಿದೆಯೋ, ಯಾವ ಭೂಮಿಯನ್ನು ನಾವು ಉತ್ತಿಲ್ಲವೋ, ಹದ ಮಾಡಿಲ್ಲವೋ ಮಣ್ಣನ್ನ, ಅಲ್ಲಿ ಬೀಜ ಬಿತ್ತಿದ ಮಾತ್ರಕ್ಕೆ ಅಲ್ಲಿ ಗಿಡ ಬರುತ್ತೆ ಅಂತ ಏನು ಗ್ಯಾರಂಟಿ? ಇದು ರಾಮಕೃಷ್ಣರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇದನ್ನ ಕಠೋಪನಿಷತ್ತಿನ ಕಾಲದಲ್ಲೇ ನಚಿಕೇತನಿಗೆ ಯಮ ಹೇಳ್ತಾನೆ, ನಾ ವಿರತೋ ದುಶ್ಚರಿತಾತ್, ನಾ ಶಾಂತೋ ನಾ ಅಶಾಂತೋ ನಾ ಅಸಮಾಹಿತಃ. ನಾ ವಿರತೋ ದುಶ್ಚರಿತಾತ್ ನಾ ಅಶಾಂತೋ ನಾ ಅಸಮಾಹಿತಃ ನ ಶಾಂತ ಮನಸೋ ವಾಪಿ ಪ್ರಜ್ಞಾನೇನೈವ ಮಾಪ್ನಯಾತ್. ಯಾರು ದುಶ್ಚರಿತವುಳ್ಳವನೋ, ಯಾರ ಚಾರಿತ್ರ್ಯ ಅನ್ನುವಂತಹದ್ದು ಅಷ್ಟೇನು ಶುದ್ಧವಾಗಿಲ್ಲವೋ, ಯಾರ ಮನಸ್ಸಿನಲ್ಲಿ ಇನ್ನೂ ದೋಷಗಳಿದೆಯೋ, ಅವಿರತೋ ನಾ ದುಶ್ಚರಿತಾತ್ ನಾ ಅವಿರತೋ ನಾ ದುಶ್ಚರಿತಾತ್ ನಾ ಅಶಾಂತೋ ನಾ ಅಸಮಾಹಿತಃ ನಾ ಅಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈವ ಮಾಪ್ನುಯಾತ್. ಅವನಿಗೆ ಈ ಆತ್ಮಜ್ಞಾನ ಅನ್ನುವಂತಹದ್ದು ಬರುವುದಿಲ್ಲ ನಚಿಕೇತ. ಯಾರ ಮನಸ್ಸಿನಲ್ಲಿ ಇಂತಿಂತ ಲಕ್ಷಣಗಳಿದೆ, ಇದು ಆತ್ಮಜ್ಞಾನಕ್ಕೆ ವಿರೋಧವಾದ ಲಕ್ಷಣಗಳು, ಆದ್ದರಿಂದ ಅವನಿಗೆ ಆತ್ಮಜ್ಞಾನ ಅನ್ನುವಂತಹದ್ದು ಬರುವುದಿಲ್ಲ. ಮನಸ್ಸನ್ನು ನಾವು ಉಳುಮೆ ಮಾಡಿ ಹದ ಮಾಡಿಕೊಳ್ಳದೆ ಆಧ್ಯಾತ್ಮಿಕ ಸಾಧನೆಗಳಿಗೆ ನಾವು ಇಳಿದ್ರೆ ತಪ್ಪೇನೂ ಇಲ್ಲ. ಆದರೆ ಅದರಲ್ಲಿ ಫಲ ಅನ್ನುವಂತಹದ್ದು ಬಾರದೇನೆ ಹೋಗಬಹುದು, ಬಂದರೂ ಬಹಳ ಕನಿಷ್ಠ ಪ್ರಮಾಣದಲ್ಲಿ. ನಮಗೆ ನಮ್ಮ ಬಗ್ಗೆ ಜಿಗುಪ್ಸೆ ಉಂಟಾಗುವಂತೆ, ಸಾಕಪ್ಪ ಇದು ಅಂತ ಭರವಸೆಯೇ ಹೋಗುವಂತೆ, ಉತ್ಸಾಹವೇ ಇಂಗಿ ಹೋಗುವ ರೀತಿಯಲ್ಲಿ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಒಂದೇನಾದರೂ ಬದಲಾವಣೆ ಆಗಬಹುದೇ ಹೊರತು ನಾವು ಪ್ರೋತ್ಸಾಹಿತರಾಗುವಷ್ಟು ಮಟ್ಟಿಗೆ ಎದ್ದು ಕಾಣುವಂತೆ ನಮ್ಮಲ್ಲಿ ಬದಲಾವಣೆ ಆಗುವುದಿಲ್ಲ. ಸಾಧಕರಾದವರಿಗೆ ಇಲ್ಲಿ ಒಂದು ಪಾಠ. ಮಹಾತ್ಮರ ಜೀವನಗಳನ್ನು ನಾವು ಯಾಕೆ ಕೇಳಬೇಕು, ಅವರ ಜೀವನಗಳ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ಇದನ್ನು ಹೇಳ್ತಾ ಇದ್ದಾನೆ ಗದಾಧರ. ನಾನು ಸತ್ಯಕ್ಕೆ ಅಪಚಾರ ಮಾಡಿದರೆ, ಅದರಲ್ಲೂ ಕಲಿಯುಗದಲ್ಲಿ ಬಹಳ ದೊಡ್ಡ ತಪಸ್ಸು ಯಾವುದು? ತುಳಸಿದಾಸ ಇದನ್ನು ಹೇಳ್ತಾನೆ. ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣುವುದು ಗೃಹಸ್ಥರಾಗಿದ್ರೆ,
ಬ್ರಹ್ಮಚಾರಿಗಳಾಗಿದ್ರೆ ಎಲ್ಲ ಸ್ತ್ರೀಯರಲ್ಲೂ ತಾಯಿಯನ್ನು ಕಾಣುವುದು ಮತ್ತು ಸತ್ಯವಾಕ್ಯ ಪರಿಪಾಲನೆ ಕಲಿಯುಗಕ್ಕೆ ಬಹಳ ದೊಡ್ಡ ತಪಸ್ಸು. ಅದರಲ್ಲೂ ಕೊಟ್ಟ ಮಾತನ್ನ ಇನ್ನು ಮನು ಕೂಡ ಹೇಳ್ತಾನೆ, ಕಲಿಯುಗಕ್ಕೆ 3 ತಪಸ್ಸುಗಳೇ ಸಾಕು. ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣುವುದು, ಪರರ ಹಣವನ್ನು ಮಣ್ಣಿನ ಹೆಂಟೆಯಂತೆ ಮುಟ್ಟದೆ ಅದಕ್ಕೆ ಆಸೆ ಪಡದೇ ಇರೋದು, ವಿನಾಕಾರಣ ಇನ್ನೊಬ್ಬರಿಗೆ ದುಃಖ ಕೊಡದೇ ಇರೋದು. ಈ 3 ಅನುಸರಿಸಿಕೊಂಡು ಬಂದ್ರೆ ಸಾಕು, ಕಲಿಯುಗದಲ್ಲಿ ಮಹತ್ತರವಾದಂತಹ ಒಂದು ಪ್ರಗತಿಯನ್ನ ಆತ ಹೊಂದಬಲ್ಲ. ಧರ್ಮ ಇಷ್ಟಕ್ಕೆ ಹೇಳಿದ್ದಾರೆ. ತುಳಸಿದಾಸ 2ಕ್ಕೆ ತಂದುಬಿಟ್ಟಿದ್ದಾನೆ. ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣು ಮತ್ತು ಸತ್ಯವಾಕ್ಯವನ್ನು ಮಾತ್ರ ಹೇಳ್ತಾರೆ, ಇಷ್ಟು ಮಾತ್ರ ಮಾಡು, ಮತ್ತೇನು ಮಾಡಲಿಲ್ಲ ಅದು ನಡೆಯುತ್ತೆ. ಕಲಿಯುಗದಲ್ಲಿ ಮನಸ್ಸುಗಳು ಮಲಿನ, ಆದ್ದರಿಂದ ಇಷ್ಟೇ ಹೇಳಿದ್ರೆ ಸಾಕು. ಅದರಲ್ಲೂ ಸತ್ಯವಾಕ್ಯ ಸತ್ಯವಾಕ್ಯ ಸತ್ಯವಾಕ್ಯ. ನಿನ್ನೆ ಹೇಳಿದೆ, ವಿವೇಕಾನಂದರು ಹೇಳ್ತಾ ಇದ್ರು, ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ತಮಾಷೆಗೂ ನಮ್ಮ ಜೀವನದಲ್ಲಿ ನಾವು ಸುಳ್ಳನ್ನು ಹೇಳಲಿಲ್ಲ. ತಮಾಷೆ ಮಾಡುವುದಕ್ಕಾಗಿಯೂ ಕೂಡ ಜೀವನದಲ್ಲಿ ಒಂದು ಸಲವಾದರೂ ಕೂಡ ನಾವು ಸುಳ್ಳನ್ನು ನಾನು ಸುಳ್ಳು ಹೇಳಿದವನಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು. ಇನ್ನು ರಾಮಕೃಷ್ಣರ ಮಾತಂತೂ ಅವರ ಜೀವನ ನೋಡ್ತಾ ಬಂದ್ರೆ ಸತ್ಯವೇ ಮೂರ್ತಿಗತ್ತಂತೆ ಇದ್ರು ಅವರು. ಒಂದು ಸಲ ತಪಸ್ಸೆಲ್ಲ ಮುಗಿದ ಮೇಲೆ ಆ ತಪಸ್ಸನ್ನ ಜಗನ್ಮಾತೆಯ ಪಾದಕ್ಕೆ ಧಾರೆ ಎರಿತಾ ಹೇಳ್ತಾರೆ, ಅಮ್ಮ ತೆಗೆದುಕೋ ನಿನ್ನ ಧರ್ಮ, ತೆಗೆದುಕೋ ನಿನ್ನ ಅಧರ್ಮ, ಎರಡನ್ನೂ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನನಗೆ ಶುದ್ಧ ಭಕ್ತಿಯನ್ನು ಕೊಡು ಸಾಕು. ಅಮ್ಮ ತೆಗೆದುಕೋ ನಿನ್ನ ಮಾನ, ತೆಗೆದುಕೋ ನಿನ್ನ ಅವಮಾನ, ಇವೆರಡನ್ನೂ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಶುದ್ಧ ಭಕ್ತಿಯನ್ನು ಕೊಡು. ಅಮ್ಮ ತೆಗೆದುಕೋ ನಿನ್ನ ನ್ಯಾಯ, ತೆಗೆದುಕೋ ನಿನ್ನ ಅನ್ಯಾಯ, ಎರಡೂ ನಿನಗೇ ಇರಲಿ, ನನಗೆ ಶುದ್ಧ ಭಕ್ತಿಯನ್ನು ಕೊಡು. ತೆಗೆದುಕೋ ನಿನ್ನ ಜ್ಞಾನ, ತೆಗೆದುಕೋ ನಿನ್ನ ಅಜ್ಞಾನ, ಎರಡೂ ನಿನಗೇ ಇರಲಿ, ನನಗೆ ಶುದ್ಧ ಭಕ್ತಿಯನ್ನು ಕೊಡು. ನಾನು ಹೀಗೆ ಏನೋ ಪ್ರಾರ್ಥನೆ ಮಾಡದೆ, ಆದರೆ ಅಪ್ಪಿ ತಪ್ಪಿಯೂ ನನ್ನ ಬಾಯಿನಲ್ಲಿ ರಾಮಕೃಷ್ಣ ಹೇಳ್ತಾರೆ, ಅಮ್ಮ ತೆಗೆದುಕೋ ನಿನ್ನ ಸತ್ಯ, ತೆಗೆದುಕೋ ನಿನ್ನ ಅಸತ್ಯ ಅನ್ನುವಂತಹದ್ದು ನನ್ನ ಬಾಯಿನಲ್ಲಿ ಬರೋಕಾಗಲಿಲ್ಲ. ನನ್ನ ಬಾಯಿ ಹೊರಳ್ಳೇ ಇಲ್ಲ, ನನ್ನ ನಾಲಿಗೆ ಅದನ್ನು ಸಹಕರಿಸಲಿಲ್ಲ ಅದನ್ನು ಹೇಳೋದಕ್ಕೆ. ಸತ್ಯದ ಜೊತೆ ರಾಜಿ ಎಂದಿಗೂ ಸಲ್ಲ. ನ್ಯಾಯ ಅನ್ಯಾಯಗಳು ಏನಿದರ ಅರ್ಥ? ಹಾಗಾದ್ರೆ ನ್ಯಾಯ ಅನ್ಯಾಯಗಳ ಜೊತೆ ರಾಜಿ ಮಾಡ್ಕೋಬಹುದಾ? ಧರ್ಮ ಅಧರ್ಮಗಳಲ್ಲಿ ನಾವು ರಾಜಿ ಮಾಡ್ಕೋಬಹುದಾ? ಜ್ಞಾನ ಅಜ್ಞಾನಗಳಲ್ಲಿ ಹಾಗಾದ್ರೆ ನಾವು ರಾಜಿ ಮಾಡ್ಕೋಬಹುದಾ? ಕಾರಣ ಇಷ್ಟೇ. ಇದರ ಅರ್ಥ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಜ್ಞಾನ ಅಜ್ಞಾನ ಇವೆಲ್ಲದಕ್ಕೂ ಆಧಾರವೇ ಸತ್ಯ. ಇವೆಲ್ಲ ನಿಂತಿರೋದೇ ಸತ್ಯದ ಮೇಲೆ. ಆದ್ದರಿಂದ ಸತ್ಯ ಅವೆಲ್ಲ ಬಿಟ್ಕೊಟ್ರೆ ರೆಂಬೆ ಈ ರೆಂಬೆ ಕಡಿದು, ಅಮ್ಮ ತಗೋ ನಿನ್ನ ಹಣ್ಣು, ತಗೋ ನಿನ್ನ ಕಾಯಿ, ನನಗ್ ಬೇಡ. ತಗೋ ನಿನ್ನ ಎಲೆ, ತಗೋ ನಿನ್ನ ಕೊಂಬೆ, ನನಗ್ ಬೇಡ. ತಗೋ ನಿನ್ನ ರೆಂಬೆ, ತಗೋ ನಿನ್ನ ದೊಡ್ಡ ರೆಂಬೆ, ನನಗದು ಬೇಡ ಅಂತ ನಾವು ಹೇಳಬಹುದೇ ಹೊರತು ತಗೋ ನಿನ್ನ ಬೇರು ಅಂತ ನಾವು ಹೇಳೋಕ್ಕಾಗುವುದಿಲ್ಲ. ಯಾಕೆಂದ್ರೆ ಬೇರು ಇದ್ರೆ, ಬುಡ ಇದ್ರೆ ಚಿಗುರಿ ಮತ್ತೊಮ್ಮೆ ಇವೆಲ್ಲ ಮತ್ತೊಮ್ಮೆ ಬರಬಹುದು, ಮೊದಲಿಗಿಂತ ಚೆನ್ನಾಗಿ ಬರಬಹುದು. ಬೇರನ್ನೇ ಕಿತ್ತರೆ ಬರುವಂತಹದ್ದು ಇಲ್ಲಿ ಸತ್ಯ ಅನ್ನುವಂತಹದ್ದು. ಮನುಷ್ಯನ ಎಲ್ಲ ಧರ್ಮ ಅಧರ್ಮ ಜ್ಞಾನ ಅಜ್ಞಾನ ನ್ಯಾಯ ಅನ್ಯಾಯಗಳಿಗೆ ಆಧಾರ ಅದೇ ಬುನಾದಿ. ಅದನ್ನು ಮಾತ್ರ ನಾವು ಬಿಟ್ಕೊಡೋ ಹಾಗಿಲ್ಲ. ಬೇರೆ ಬಿಟ್ಕೊಟ್ರು ಎಲ್ಲಿವರೆಗೆ ಸತ್ಯ ನಿಷ್ಠೆ ಎನ್ನುವಂತಹದ್ದು ನಮ್ಮಲ್ಲಿದೆಯೋ ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ನಾನು ಜ್ಞಾನಿಯೋ ಅಜ್ಞಾನಿಯೋ ಆದ್ರೆ ಚಿಂತೆ ಇಲ್ಲ, ಸತ್ಯವಾದಿ ಆದ್ರೆ ಸಾಕು. ಧರ್ಮ ಅಧರ್ಮಗಳು ನನಗೆ ಗೊತ್ತಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಾನು ಸತ್ಯಕ್ಕೆ ನಿಷ್ಠೆಯಿಂದ ಇದ್ರೆ ಸಾಕು. ನ್ಯಾಯ ಅನ್ಯಾಯಗಳು ಗೊತ್ತಿಲ್ಲ ಅಂದ್ರೆ ಚಿಂತೆ ಇಲ್ಲ, ಸತ್ಯಕ್ಕೆ ನಿಷ್ಠೆಯಿಂದ ಇದ್ರೆ ಸಾಕು. ಯಾಕೆಂದ್ರೆ ನನ್ನ ಸತ್ಯ ನಿಷ್ಠೆಯೇ ನನ್ನ ಕೈಯಲ್ಲಿ ನ್ಯಾಯವನ್ನು ಮಾಡಿಸುತ್ತೆ, ಧರ್ಮವನ್ನು ಮಾಡಿಸುತ್ತೆ, ಜ್ಞಾನವನ್ನು ಕೊಡುತ್ತೆ. ಹೀಗೆ ಹೇಳ್ತಾರೆ. ಮುಂದೆ ರಾಮಕೃಷ್ಣ ಬಾಯಿನಲ್ಲಿ ಬಂದಂತ ಮಾತು ಈಗ ಗದಾಧರನಾಗಿ ಸೂಚ್ಯ ರೂಪದಲ್ಲಿ ಬರ್ತಾ ಇದೆ. ನಾನು ಕೊಟ್ಟ ಮಾತನ್ನು ತಪ್ಪಿಸಿಬಿಟ್ರೆ ನಿಜವಾಗಲೂ ಗಾಯತ್ರಿ ಮಂತ್ರಕ್ಕೆ ಅಧಿಕಾರಿಯಾಗುತ್ತೀನಿಯೋ? ಈ ಗಾಯತ್ರಿ ಮಂತ್ರ ಅನ್ನುವಂಥದ್ದು ದೊಡ್ಡ ಮಂತ್ರ. ದೊಡ್ಡ ಮಂತ್ರ ಅಂದ್ರೆ ಅಕ್ಷರಗಳು ಬಹಳ ದೊಡ್ಡದಿದೆ ಅಂತಲ್ಲ, ಅಕ್ಷರಗಳಲ್ಲೂ ದೊಡ್ಡದೆ. 24 ಅಕ್ಷರಗಳಿದೆ. ಸೂಚ್ಯವಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ದು ಸ್ವಲ್ಪ ಕರ್ತವ್ಯ. ಈ ದೇಶದ ಋಷಿಗಳು ಅದು ಎಷ್ಟು ರೀತಿಯಲ್ಲಿ ಈ ಮನುಕುಲಕ್ಕೆ ಉಪಕಾರ ಮಾಡಿದ್ದಾರೆ ಅನ್ನೋದನ್ನ 10 ವರ್ಷ ಹೇಳಿದ್ರೂ ಮುಗಿಯೋದಿಲ್ಲ. ಬೇರೆ ನಾಗರಿಕತೆಗಳು ಇನ್ನು ಕಣ್ಣು ತೆರೆಯದೇ ಇದ್ದಾಗ, ಚಿಂಪಾಂಜಿಯಿಂದ ಇನ್ನು ಮನುಷ್ಯನಾಗಿ ಪರಿವರ್ತಿತನಾಗದೇ ಇದ್ದಾಗ, ಅಷ್ಟು ಹಳೆಯ ಕಾಲದಲ್ಲಿ ಮನುಷ್ಯ ದೇವತ್ವಕ್ಕೆ ಏರುವುದಕ್ಕೆ ಏನೇನು ಬೇಕೋ ಅದನ್ನು ಒಂದನ್ನೂ ಬಿಡದೆ 100 ಮಾರ್ಗ 1000 ಮಾರ್ಗಗಳನ್ನು ನಿರ್ಮಾಣ ಮಾಡಿ, ಓ ಭಾರತೀಯರೇ,
ಯಾವುದೋ ಒಂದು ಮಾರ್ಗದಲ್ಲಿ ನೀವು ಹೋದ್ರೆ ಸಾಕು ಅಂತ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ಇವತ್ತಿನ ಮನುಷ್ಯ ಎಷ್ಟು ಅಜ್ಞಾನಿ ಅಂದ್ರೆ ಒಂದು ಮಾರ್ಗದಲ್ಲೂ 10 ಹೆಜ್ಜೆ ಹೋಗುವುದಕ್ಕೆ ಅವನಿಗಾಗ್ತಾ ಇಲ್ಲ. ಏಕೆಂದ್ರೆ ಅವನಲ್ಲಿ ಇಂಥ ವಿಷಯಗಳೇ ಗೊತ್ತಿಲ್ಲ, ಗೊತ್ತಿದ್ರೂ ಶ್ರದ್ಧೆ ಇಲ್ಲ, ಅವನಿಗೆ ಒಂದು ಪ್ರೇರಣೆಯೇ ಇಲ್ಲ. ಊಟ ಬಟ್ಟೆ ಸಿಕ್ಕಿಬಿಟ್ಟು ಇದರ ಆಚೆಗೆ ಏನಿದೆ ಅಂತ ಯೋಚನೆ ಮಾಡಿ ನೆನ್ನೆ ಹೇಳಿದೆ, ತಮಾಷೆಯಾಗಿ ಹೇಳಿದೆ ಬಿಜಾಪುರದ ಕಡೆ ಮಾತು. ಒಟ್ಟು ಏನಪ್ಪಾ ಅಂದ್ರೆ ನಡೆದದ, ಎಲ್ಲಿಗೆ ಹತ್ತದ ಊಟ ಇದೆ. ನಮ್ಗೆ ದೇವ್ರು ನಮ್ ಬಹಳ ಹೇಳ್ತಾರೆ, ದೇವ್ರು ನಮ್ಗೆ ಬಹಳ ಕೊಟ್ಟಾನ್ರಿ, ರಗಡು ಕೊಟ್ಟಾನ, ಕೊಟ್ಟು ಮರತಾನ. ಅದು ಏನ್ ಕೊಟ್ಟನೋ ಏನ್ ಮರೆತನೋ ಆ ಪರಮಾತ್ಮನ ನೋಡಿದ್ರಂತ ಹೊತ್ತು ಏನೂ ಇರಲ್ಲ. ಏನ್ ಕೊಟ್ಟ ಅನ್ನೋದು ಕೈ ಕೊಟ್ಟಿರ್ಬೇಕಷ್ಟೆ, ಏನೂ ಇಲ್ಲ. ಏನ್ ಕೊಟ್ಟಿದ್ದಾನೆ, ಏನಪ್ಪ ನಿನಗೆ ಸಾಮರ್ಥ್ಯ ಇದೆ, ಏನ್ ಮಾಡಿದೀಯ ನೀನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ನೀನು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ರೆ ಮನುಷ್ಯನ ಸಾಮರ್ಥ್ಯದ ಒಂದು ಮಿಣುಕುಳ ನಿನ್ನಲ್ಲಿ ಜಾಗೃತವಾಯಿತು ಅಂತ. ಅಂಥ ಮಿಣುಕುಳಲ್ಲ, ಅಂಥ ಸೂರ್ಯನೇ ನಿನ್ನ ಒಳಗಡೆ. ವಿವೇಕಾನಂದ ಹೇಳ್ತಾರೆ, ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮನುಷ್ಯ ಅಂತ ಹುಟ್ಟಿ ಬಂದಿದ್ದಾನಲ್ಲ, ಇವನ ಸಾಮರ್ಥ್ಯಗಳೆಷ್ಟು, ಇವನ ಭವ್ಯತೆ ಎಷ್ಟು, ಇವನ ಶಕ್ತಿ ಎಷ್ಟು, ಇದನ್ನು ವರ್ಣಿಸುವುದಕ್ಕೆ ಯಾವ ವಿಜ್ಞಾನಕ್ಕೂ ಸಾಧ್ಯವಿಲ್ಲ, ಯಾವ ಧರ್ಮಕ್ಕೂ, ಯಾವ ಕವಿಗೂ, ಯಾವ ಗ್ರಂಥಕ್ಕೂ ಸಾಧ್ಯವಿಲ್ಲ. ಅಷ್ಟು ಸಾಮರ್ಥ್ಯಗಳನ್ನು ಒಳಗಡೆ ಇಟ್ಕೊಂಡು ಬಂದಿದ್ದಾನೆ. ಇರಬಹುದಾದ ಒಬ್ಬನೇ ದೇವರು ತನ್ನ ಸಾಮರ್ಥ್ಯವನ್ನು ತೋರಿಸಬೇಕಾದ್ರೆ ಈ ಮನುಷ್ಯ ಶರೀರವನ್ನು ತಗೊಂಡು ಬರಬೇಕು. ಏಕೆಂದ್ರೆ ಈ ಮನುಷ್ಯ ಶರೀರ ಮಹಾನ್ ಸಾಮರ್ಥ್ಯಗಳ ಗಣಿ. ಈ ಶರೀರವಿಲ್ಲದೆ ಅವನು ತನ್ನ ಸಾಮರ್ಥ್ಯ ಏನು ತೋರಿಸೋಕ್ಕಾಗಲ್ಲ. ಅಂತಹ ದೊಡ್ಡ ಡೈನಮೋ ಇದು, ಅಂತಹ ದೊಡ್ಡ ಎನರ್ಜಿ ಮೈನ್, ದೊಡ್ಡ ಶಕ್ತಿಯ ಗಣಿ ಇದು. ಅವನಾದ್ರೂ ಏನಾದ್ರೂ ಮಹತ್ತರ ಕಾರ್ಯ ಮಾಡಬೇಕಾದ್ರೆ ಈ ಶಕ್ತಿಯನ್ನು ತಗೊಂಡೇ, ಈ ಶಕ್ತಿಯ ಗಣಿಯನ್ನು ತಗೊಂಡೇ ಬರಬೇಕಾಗುತ್ತೆ ಅಂತ ವಿವೇಕಾನಂದ ಹೇಳ್ತಾರೆ. ಇಂಥ ಮನುಷ್ಯ ಶರೀರ ಪಡ್ಕೊಂಡು ನಾವು ಮಾಡಿರೋದು ಏನು, ಎಷ್ಟು ಮಾಡಿದ್ದೀವಿ? ಏನು ಸಾಕು, ಇಷ್ಟೇ ಸಾಕು. ಕಾರಣ ಇಷ್ಟೇ. ನಮ್ಮಗಳ ಸಾಮರ್ಥ್ಯ ಏನು? ವೇದಾಂತ ಅಂತಂದ್ರೆ ಇಡೀ ವೇದಾಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೇದಾಂತ ಅಂತಂದ್ರೆ ಇಟ್ಸ್ ಅ ಸೈನ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಮನುಷ್ಯನ ಬೆಳವಣಿಗೆಯನ್ನು ಸಾಧಿಸುವುದು ಹೇಗೆ ಅಂತ ಒಂದು ಸೈನ್ಸ್ ಅನ್ನೇ ನಿರ್ಮಾಣ ಮಾಡಿದ್ದಾರೆ ನಮ್ಮ ಹಿರಿಯರು. ಮನುಷ್ಯ ಹೇಗೆ ಬೆಳಿಬೇಕು ಅಂತ ಒಂದು ಸೈನ್ಸ್ ಕೊಟ್ಟಿದ್ದಾರೆ, ಅದೇ ವೇದಾಂತ. ವಯಸ್ಸಾದವರಿಗೆಲ್ಲ ಇದು. ಬೆಳೆಯುವುದಕ್ಕೆ ಯಾರು ಸಜ್ಜಾಗಿದ್ದಾರೆ, ಬೆಳೆಯುವ ಕಾಲದಲ್ಲಿ, ಬೆಳೆಯುವ ಆಯಸ್ಸಿನಲ್ಲಿ, ಬೆಳೆಯುವ ವಯಸ್ಸಿನಲ್ಲಿ ಯಾರಿದ್ದಾರೆ ಅವರಿಗೆ ಇದು ಬೇಕು. ಬೆಳೆಯುವ ವಯಸ್ಸಿನಲ್ಲಿರುವ ಹುಡುಗರಿಗೆ ಇದು ಬೇಕಾಗಿರೋದು, ಹಲ್ಲು ಬಿದ್ದವರಿಗೆ, ಕಣ್ಣು ಕಾಣದೇ ಇರೋರಿಗೆಲ್ಲ. ಯಾರಿಗೆ ಬೆಳವಣಿಗೆ ಬಗ್ಗೆ ಬೆಳವಣಿಗೆ ಯಾರಿಗೆ ಬೇಕು? ಬೆಳಿಬೇಕಾದವರು ನಾನು ಹೇಗೆ ಬೆಳಿಬೇಕು ಅಂತ ಗೊತ್ತಾಗಬೇಕಲ್ಲ. ಮಾತನಾಡುವ ಸಾಮರ್ಥ್ಯ, ಮಾತನಾಡುವ ಅವಶ್ಯಕತೆ. ಒಬ್ಬ ಲೆಕ್ಚರರ್, ಲಾಯರ್, ಪಬ್ಲಿಕ್ ಸ್ಪೀಕರ್, ಇವರಿಗೆ ಮಾತನಾಡುವ ಕಲೆ ಹೇಗೆ ಅಂತ ಗೊತ್ತಾಗಬೇಕು. ಯಾಕೆಂದ್ರೆ ಅವರೆಲ್ಲ ಮಾತನಾಡುವ ಪ್ರೊಫೆಷನ್ ಇಟ್ಕೊಂಡವರು. ಸಂಗೀತಗಾರನಿಗೆ ಸಂಗೀತ ಹೇಳೋದು ಹೇಗೆ ಅಂತ ಗೊತ್ತಾಗಬೇಕು, ಯಾಕೆಂದ್ರೆ ಅಂತನ್ನು ವೃತ್ತಿಯಾಗಿ ಮಾಡಿಕೊಂಡವನು. ಹಾಗೆಯೇ ಬೆಳೆಯುವ ಮಕ್ಕಳಿಗೆ ಆ ಬೆಳವಣಿಗೆಯ ಸೈನ್ಸ್ ಗೊತ್ತಿಲ್ಲದೆ ಹೋದ್ರೆ ಹೇಗೆ? ಆದ್ರೆ ನಾವು ಯೋಚನೆ ಮಾಡುತ್ತೇವೆ, ವೇದಾಂತ ತಿಳ್ಕೊಳ್ಬೇಕಾದ್ದು ರಿಟೈರ್ಡ್ ಆದ್ಮೇಲೆ, ಎಲ್ಲಾ ಬೆಳವಣಿಗೆಗಳು ಫುಲ್ ಸ್ಟಾಪ್ ಆದ್ ಬಂದ ಮೇಲೆ. ಎಂತ ವಿವೇಕಾನಂದ ಹೇಳ್ತಾರೆ, ಭಾರತೀಯರೇ, ಕಳೆದ 1000 ವರ್ಷಗಳಿಂದ ಒಂದು ಮನುಷ್ಯ, ಒಂದು ಜನಾಂಗ ಸಂಪೂರ್ಣವಾಗಿ ಕೆಳಕ್ಕೆ ಹೋಗುವುದಕ್ಕೆ ಏನು ಬೇಕೋ ಅದನ್ನೆಲ್ಲ ಒಟ್ಟಿಗೆ ನೀವು ಒಂದು ಕಡೆ ಗುಡ್ಡೆ ಹಾಕಿ ಇದನ್ನೇ ಧರ್ಮ ಅಂತ ಮಿಸ್ಟೇಕ್ ಮಾಡಿಕೊಂಡು ಅದನ್ನು ಪಾಲನೆ ಮಾಡ್ತಾ ಇದ್ದೀರಿ. ಒಬ್ಬ ಮನುಷ್ಯ ಕೆಳಕ್ಕೆ ಹೋಗುವುದಕ್ಕೆ ಏನೇನು ಬೇಕೋ, ಪತನವಾಗುವುದಕ್ಕೆ, ಸಂಕುಚಿತವಾಗುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿಕೊಂಡು ಇದನ್ನೇ ಧರ್ಮ ಅಂತ ಕರೆದು ನಿಮ್ಮ ಜೀವನಗಳನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ. ಅದರಲ್ಲಿ ಒಂದು ಅಂಶ ವಯಸ್ಸಾದವರಿಗೆ ವೇದಾಂತ ಅಂತ ನಾವು ತಿಳ್ಕೊಂಡಿದ್ದು ಕೂಡ ಅದರಲ್ಲಿ ಒಂದು ಪಾಠ. ಏನು ಇದು ಗಾಯತ್ರಿ ಮಂತ್ರ? ಈ ಋಷಿಗಳು ನಿರ್ಮಾಣ ಮಾಡಿದ ಒಂದು ವಿಜ್ಞಾನ. ಏನದು ಅಂದ್ರೆ, ಭಾರತೀಯರಿಗೆಲ್ಲ, ಭಾರತೀಯ ಯುವಕರಿಗೆ, 8 ವಯಸ್ಸಿನ ಹುಡುಗನಾದಂತ ಎಲ್ಲ ಹುಡುಗರಿಗೆ ಒಂದು ಎಜುಕೇಶನ್ ಕೊಡ್ತಾ ಇದ್ದಾರೆ ಋಷಿಗಳು. ಏನದು ಅಂದ್ರೆ, ಇಡೀ ಪ್ರಕೃತಿಯನ್ನು ಗೆಲ್ಲುವ ಸಾಮರ್ಥ್ಯ ನಿನಗೆ ಬರಬೇಕು ಮನುಷ್ಯ, ಆವಾಗ ಮಾತ್ರ ಅದನ್ನ ಎಜುಕೇಶನ್ ಕಂಪ್ಲೀಟ್ ಆಯಿತು. ಇಡೀ ಪ್ರಕೃತಿಯನ್ನು ಗೆಲ್ಲುವ ಸಾಮರ್ಥ್ಯ ನಿನಗೆ ಬರಬೇಕು. ಅಲ್ಲಿಯವರೆಗೆ ನಿಷ್ಪ್ರಯೋಜಕವಾದ ಜೀವನ ನಿಂದು. ಹೇಗೆ ಪ್ರಕೃತಿಯನ್ನು ಗೆಲ್ಲೋದು? ಪ್ರಕೃತಿಯಲ್ಲಿ ಎಷ್ಟು ಶಕ್ತಿಗಳು ಇದೆಯೋ ಆ ಶಕ್ತಿಗಳ ನಿಯಂತ್ರಣವನ್ನು ನಾವು ಕೈನಲ್ಲಿ ಇಟ್ಕೊಂಡ್ಬಿಟ್ರೆ, ಒಂದು ಹಸುವನ್ನು ನಿಯಂತ್ರಿಸೋದು ನಮ್ಗೆ ಗೊತ್ತಾದ್ರೆ ಹಸುವಿನ ಪೂರ್ತಿ ಪ್ರಮಾಣದ ಉಪಯೋಗ ನಾವು ಪಡ್ಕೊಳ್ಬಹುದು. ಎಲೆಕ್ಟ್ರಿಸಿಟಿ ಉಪಯೋಗಿಸೋದು ಹೇಗೆ ಅಂತ 100% ನಾಲೆಡ್ಜ್ ಇರೋ ವ್ಯಕ್ತಿ ಏನು ಉಪಯೋಗ ಬೇಕಾದ್ರೂ ಪಡ್ಕೊಳ್ತಾ ಇರ್ತಾನೆ. ಅದರಿಂದ ಅದ್ರ ಎಷ್ಟು ಯೂಸ್ಗಳಿದೆಯೋ ಅದನ್ನೆಲ್ಲ ಪಡ್ಕೊಳ್ತಾನೆ, ಅದರ ಜ್ಞಾನ ಇರೋನು. ಹಾಗೆ ಪ್ರಕೃತಿಯ ಜ್ಞಾನ, ಪ್ರಕೃತಿಯನ್ನು ನಿಯಂತ್ರಿಸ್ತಾ ಇರತಕ್ಕಂಥ ಸ್ವಿಚ್
ಆ ಸ್ವಿಚ್ ಎಲ್ಲಿದೆ? ಇದನ್ನ ಆ ಋಷಿಗಳು, ವಿಶೇಷವಾಗಿ ವಿಶ್ವಾಮಿತ್ರ ಮಹರ್ಷಿ, ದಿವ್ಯಾದ್ಭುತವಾದಂತಹ ಮಹಾತ್ಮ, 7 ಜನ ಋಷಿಗಳಲ್ಲಿ, 7 ಋಷಿಗಳಲ್ಲಿ ಅವನೂ ಒಬ್ಬ. ಹಿಂದೆ ಕೌಶಿಕ ಅಂತ ಹೆಸರಿಟ್ಟುಕೊಂಡಿದ್ದವನು, ರಾಜನಾಗಿದ್ದವನು, ತಪಸ್ಸು ಮಾಡಿ ಋಷಿಯಾದ, ಅವನು ಕಂಡು ಹಿಡಿದು ಜಗತ್ತಿಗೆ ದಾನ ಮಾಡಿದ್ದಾನೆ. ಇದು ಗಾಯತ್ರಿ ಮಂತ್ರ. ಪ್ರಕೃತಿಯಲ್ಲಿ 24 ಶಕ್ತಿಗಳಿವೆ. ಯಾವುದ 24 ಶಕ್ತಿಗಳು ಹೊರಗಡೆ ಇವೆಯೋ ಇದನ್ನ ಭಗವಾನ್ ಕಪಿಲ ತನ್ನ ಸಾಂಖ್ಯ ಯೋಗದಲ್ಲಿ 24 ತತ್ವಾನಿ, 24 ಅಂದ್ರೆ 24 ತತ್ವಗಳಿಂದ ಪ್ರಕೃತಿ ಪ್ರಧಾನ ಅಂತ ಕರೀತಾನೆ ಅವನು. ಪ್ರಧಾನ 24 ತತ್ವಗಳಿಂದ ಆಗಿದೆ. ಅದನ್ನ ಪ್ರಕೃತಿಯನ್ನ, ಸೂರ್ಯನನ್ನ, ಚಂದ್ರನನ್ನ ಗೆಲ್ಲೋದಕ್ಕಾಗೋದಿಲ್ಲ. ಆದರೆ ಹೇಗಿದೆ ಈ ಮನುಷ್ಯನ ಗ್ರೇಟ್ನೆಸ್ ಅಂದ್ರೆ, ಹೊರಗಡೆ ಇರುವ ಎಲ್ಲಾ ಶಕ್ತಿಗಳ ಬೀಜ ಮನುಷ್ಯನ ಒಳಗಡೆ ಇದೆ. ದೊಡ್ಡ ಆಲದ ಮರ, ಆದರೆ ಈ ಆಲದ ಮರ ಒಂದು ಕಾಲದಲ್ಲಿ ಇದರ ಇಡೀ ಸರ್ವಸ್ವ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಸಣ್ಣದಾಗಿರ್ತಕ್ಕಂಥ ಆಲದ ಬೀಜದಲ್ಲಿತ್ತು. ನೀರು ಗೊಬ್ಬರ ಹಾಕಿ ಅದನ್ನು ಬೆಳೆಸಿ ನಾವಿಷ್ಟು ದೊಡ್ಡ ಮರವನ್ನಾಗಿ ಮಾಡಿದ್ವಿ. ಆಲದ ಮರದ ಬೀಜದಲ್ಲಿ ಏನೇನಿದೆಯೋ ಅದೇ ಆಲದ ಮರದಲ್ಲಿರೋದು, ಅಥವಾ ಆಲದ ಮರದಲ್ಲಿ ಏನೇನಿತ್ತು ಅವೆಲ್ಲ ಬೀಜದಲ್ಲೇ ಇತ್ತು. ಬೀಜವನ್ನು ಅರಿತವನು ಆಲದ ಮರವನ್ನು ಅರಿತಂತೆ. ಸ್ವಾಮಿ ವಿವೇಕಾನಂದರು ಕ್ಯಾಲಿಫೋರ್ನಿಯಾದಲ್ಲಿ, ಅಮೆರಿಕದಲ್ಲಿ ಇದರ ಬಗ್ಗೆ ಅದ್ಭುತವಾದ ಒಂದು ಭಾಷಣ ಮಾಡ್ತಾರೆ. ದಿ ಮ್ಯಾಕ್ರೋಕಾಸಮ್ ಅಂಡ್ ದಿ ಮೈಕ್ರೋಕಾಸಮ್. ಇದನ್ನೇ ಕಠೋಪನಿಷತ್ತಿನ ಯಮ ಹೇಳ್ತಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್ ತಮಕ್ರತಃ ಪಶ್ಯತ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನ. ಅಣುವಿನಲ್ಲಿ ಮಹತೋ ಮಹೀಯಾನ್, ಮಹತ್ತರವಾದ ಈ ಪ್ರಪಂಚ ಅಣುವಿನಲ್ಲೇ ಇದೆ. ಇವತ್ತಿನ ಮಾಡರ್ನ್ ಫಿಸಿಕ್ಸ್, ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾರೆ, ಎವ್ರಿ ಸ್ಮಾಲ್ ಪಾರ್ಟಿಕಲ್ contains as it were a universe inside. Every small particle, every bit of quantum field contains the whole universe inside. ಇದನ್ನೇ ಆಧುನಿಕ ವಿಜ್ಞಾನ, ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ. ಎಲ್ಲ ಆಧುನಿಕ ವಿಜ್ಞಾನಿಗಳು ಈ ಋಷಿಗಳ ಮಾತುಗಳನ್ನ ಇವತ್ತು ಅನುಮೋದನೆ ಮಾಡ್ತಾ ಇದ್ದಾರೆ. ಅಷ್ಟು ಹೊರಗಡೆ ಇರತಕ್ಕಂತಹ ಪ್ರಕೃತಿ ಮನುಷ್ಯನ ಒಳಗಡೆ, ಅವನ ಒಳಗಡೆನೇ ಇದೆ. ಇದನ್ನ ಗೆದ್ರೆ ಅವನು ಹೊರಗಡೆಯ ಪ್ರಕೃತಿಯನ್ನು ಗೆದ್ದಂತೆ. ಅಲ್ಲಿ 24 ಅಂಶಗಳು ಇದೆಯಲ್ಲ, 24 ಶಕ್ತಿಗಳು. ಆ 24 ಶಕ್ತಿಗಳು ಇಲ್ಲೂ ಇವೆ. ಈ ಶರೀರದಲ್ಲಿ 24 ಶಕ್ತಿಗಳು ಇವೆ. ಯಾವುದು 24 ಶಕ್ತಿಗಳು? ಪಂಚಭೂತಗಳಿಂದಾದ ಸ್ಥೂಲ ಶರೀರ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಇದು ಪಂಚಭೂತಗಳು ಅಂತ ಕರಿತೇವೆ. ಈ ಪಂಚಭೂತಗಳಿಂದ ಸ್ಥೂಲ ಶರೀರ ಆಗಿದೆ. 5 ವಸ್ತುಗಳಿಂದ ಈ ಸ್ಥೂಲ ಶರೀರ ಆಗಿದೆ. ಇನ್ನು ಉಳಿದ 19 ವಸ್ತುಗಳಿಂದ ಒಳಗಡೆ ಇರುವ ಸೂಕ್ಷ್ಮ ಶರೀರವಾಗಿದೆ. ಯಾವುದ 19 ವಸ್ತುಗಳು ಅಂತಂದ್ರೆ ಪಂಚ ಪ್ರಾಣಗಳು, 5 ಪ್ರಾಣಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು ಸೇರಿ 15 ಆಯಿತು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸೇರಿ 4 ಆಯಿತು. 15, 4, 19. ಇದು ಒಳಗಡೆ ಇರತಕ್ಕಂತಹ 19 ಅಂಶಗಳು, ಶಕ್ತಿಗಳಾದ್ರೆ ಹೊರಗಡೆ ಇರುವ ಪಂಚಭೂತಗಳಿಂದ ಶರೀರ, 5 ಭೂತಗಳು, 5 ವಸ್ತುಗಳು, 19, 5, 24. ಇದೇ 24 ತತ್ವಾನಿ. ಈ ಹೊರಗಡೆ ಸ್ಥೂಲ ಶರೀರವನ್ನು ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಇದು ಜಡವಸ್ತು ಮತ್ತು ಅದು ಜಡವಸ್ತುಗಳೇ. ಇದು ಸ್ಥೂಲವಾಗೇ ಇದೆ. ಆರೋಗ್ಯವನ್ನು ಇಟ್ಟುಕೊಂಡ್ರೆ ಈ ಸ್ಥೂಲ ಶರೀರವನ್ನು ಗೆದ್ದಂತೆ ಆಯಿತು. ಆದರೆ ಒಳಗಡೆ ಇರುವ ಸೂಕ್ಷ್ಮ ಶರೀರವನ್ನು ಗೆಲ್ಲುವುದು ಬಹಳ ದೊಡ್ಡ ಕಷ್ಟ ಇದೆ, ಬಹಳ ದೊಡ್ಡ ಕಷ್ಟ ಇದೆ. ಯಾಕೆ? ಪ್ರಾಣಗಳನ್ನು ಗೆಲ್ಲಬೇಕಲ್ಲ. ಪ್ರಾಣಗಳನ್ನು ಗೆದ್ರೆ ನಾವು ಸಾಯೋದೇ ಇಲ್ಲ. ಇನ್ನು ಜ್ಞಾನೇಂದ್ರಿಯಗಳನ್ನು ಗೆದ್ರೆ ನಮಗೆ ಅಜ್ಞಾನ ಅನ್ನುವಂತಹದ್ದು ಎಂದಿಗೂ ಇರುವುದಿಲ್ಲ. ಕರ್ಮೇಂದ್ರಿಯಗಳನ್ನು ಗೆದ್ರೆ ಎಂದಿಗೂ ಕೂಡ ನಮ್ಮಲ್ಲಿ ಕರ್ಮದಲ್ಲಿ ವಿಫಲರಾಗುವುದು, ಇನ್ಎಫಿಷಿಯನ್ಸಿ ಅನ್ನುವಂತಹದ್ದು ಎಂದಿಗೂ ಇರುವುದಿಲ್ಲ. ಆ ಪ್ರಾಣಗಳಲ್ಲಿ ಮನುಷ್ಯನ ಅಸ್ತಿತ್ವ ಇದೆ, ಅಥವಾ ಮನಸ್ಸಿನ ಅಸ್ತಿತ್ವ ಅಲ್ಲಿ ಇದೆ. ಮನುಷ್ಯನ ಒಂದು ಇರುವು, ಆತನ ಒಂದು ಇರುವಿಕೆ ಆ ಪ್ರಾಣಗಳಲ್ಲಿ ಇದೆ. ಅದನ್ನು ಗೆಲ್ಲಬೇಕಾಗಿದೆ. ಜ್ಞಾನವಿಲ್ಲದೆ ಯಾವ ಯಶಸ್ಸು ಸಾಧ್ಯವಿಲ್ಲ. ಆದ್ದರಿಂದ ಜ್ಞಾನೇಂದ್ರಿಯಗಳನ್ನು ಗೆಲ್ಲಬೇಕಾಗಿದೆ. ಎಫಿಷಿಯನ್ಸಿ ಇಲ್ಲದೆ ಏನು ಜ್ಞಾನ ಇದ್ರೆ ಏನು ಪ್ರಯೋಜನ? ಅಪ್ಲೈ ಮಾಡಿದಾಗ ವರ್ಕ್ ಫೀಲ್ಡ್, ವರ್ಕ್ ಫೋರ್ಸ್ ಅದಕ್ಕೆ ಅಪ್ಲೈ ಮಾಡಿದಾಗ ಎಫಿಷಿಯನ್ಸಿ ಬೇಕಾಗುತ್ತೆ. ಕರ್ಮೇಂದ್ರಿಯಗಳನ್ನು ಗೆಲ್ಲಬೇಕಾಗಿದೆ. ಸಾಲದ್ದಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಗೆಲ್ಲಬೇಕಾಗಿದೆ. ಏಕೆಂದ್ರೆ ಇವುಗಳಿಂದಲೇ ಮನುಷ್ಯನಿಗೆ ವಿವೇಕ, ಇವೆಲ್ಲ ಶಕ್ತಿಗಳಿರಬಹುದು. ಆ ಶಕ್ತಿಗಳಿಗೆ ಬೇಕಾದ ಗೈಡೆನ್ಸ್ ಅನ್ನುವಂತಹದ್ದು ಒಳಗಡೆ ಇರುವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ಬರಬೇಕಾಗುತ್ತೆ. ಒಂದು ಕಡೆ ದೊಡ್ಡ ಫೋರ್ಸ್, ಇನ್ನೊಂದು ಕಡೆ ದಿ ರೈಟ್ ಟೈಪ್ ಆಫ್ ಗೈಡೆನ್ಸ್. ಇವೆರಡೇ ಜಗತ್ತಿನಲ್ಲಿ ಯಶಸ್ಸಿಗೆ ಬೇಕಾದ್ದು.
ಬರೀ ಫೋರ್ಸ್ ಇದ್ರೆ ಸಾಲದು, ಬರೀ ಗೈಡೆನ್ಸ್ ಇದ್ರೆ ಸಾಲದು. ಗೈಡೆನ್ಸ್ ಅಂದ್ರೆ ಗುರು, ಫೋರ್ಸ್ ಅಂದ್ರೆ ಶಿಷ್ಯ. ಶಿಷ್ಯನ ಫೋರ್ಸ್ ಅದ್ಭುತವಾಗಿದೆ, ಸರಿಯಾದ ಗೈಡೆನ್ಸ್ ಇಲ್ಲ ಅಂದ್ರೆ ಪ್ರಯೋಜನವಿಲ್ಲ. ಶ್ರೇಷ್ಠ ಮಟ್ಟದ ಗುರು ಇದ್ದಾನೆ, ಶಿಷ್ಯನಲ್ಲಿ ಫೋರ್ಸ್ ಇಲ್ಲ ಅಂದ್ರೆ ಪ್ರಯೋಜನವಿಲ್ಲ. ಹೀಗೆ ಈ 24 ತತ್ವಗಳನ್ನು ಮನುಷ್ಯನ ಒಳಗಡೆ ಕಂಡುಕೊಂಡಂತ ಋಷಿಗಳು ಒಂದೊಂದು ಶಕ್ತಿಗೆ ಒಂದೊಂದು ಬೀಜಾಕ್ಷರವನ್ನ ಇಟ್ಟಿದ್ದಾರೆ. ಒಂದೊಂದು ಶಕ್ತಿಗೆ ಒಂದೊಂದು ಬೀಜಾಕ್ಷರ. ಆ ಬೀಜಾಕ್ಷರಗಳಿಗೆ ಸಮಾನಾಂತರವಾದ ಅಕ್ಷರಗಳನ್ನ ತಗೊಂಡು 24 ಆ ಬೀಜಾಕ್ಷರಗಳನ್ನೇ ಹಾಕಲಿಲ್ಲ, ಅದಕ್ಕೆ ಸಮಾನ ಶಕ್ತಿ ಉಳ್ಳಂತ ಅಕ್ಷರಗಳನ್ನು ಹಾಕಿ ಒಂದು 24 ಅಕ್ಷರಗಳ ಒಂದು ಪದಪುಂಜವನ್ನು ಮಾಡಿದ್ದಾರೆ. ಅದೇ ಗಾಯತ್ರಿ ಮಂತ್ರ. 24 ಅಕ್ಷರಗಳಿದೆ ಅದರಲ್ಲಿ. ಇದು ಗುರು, ಶ್ರೇಷ್ಠನಾದ ಗುರು ಶಿಷ್ಯನಿಗೆ ಕೊಡಬೇಕು. ಇವತ್ತು ಏನಾಗಿದೆ ಅಂದ್ರೆ ಇದನ್ನ ಕ್ಯಾಸೆಟ್ಗಳು ಹಾಕೊಂಡು ಎಲ್ಲ ಕಡೆ ಕೇಳ್ತೇವೆ. ಯಾವುದೇ ಮಂತ್ರವನ್ನ ಯಾರು ಬೇಕಾದರೂ ತಗೊಳ್ಳಬಹುದು, ಆದರೆ ಎಲ್ಲರ ಮುಂದೆ ಜಗಜ್ಜಾಹೀರಾಗುವ ಹಾಗೆ ಕೊಡಬಾರದು. ಇಲ್ಲಿ ಕುಳಿತವರೆಲ್ಲರೂ ತಮ್ಮ ತಮ್ಮ ಗುರುಗಳ ಹತ್ರ ಹೋಗಿ ಗೋಪ್ಯವಾಗಿ ತಗೋಬಹುದು, ಆದರೆ ನಾನು ಇಲ್ಲಿ ನಿಂತ್ಕೊಂಡು ಮೈಕ್ನಲ್ಲಿ ಅದನ್ನು ಹೇಳಬಾರದು. ಇದರ ವ್ಯತ್ಯಾಸ ತಿಳ್ಕೊಳ್ಬೇಕು. ಅಮೆರಿಕದಲ್ಲಿ ಕೂಡ ನಾನು ಇದನ್ನು ಒತ್ತಿ ಹೇಳಬೇಕಾಯಿತು. ಸ್ವಾಮೀಜಿ, ಹೇಗೆ ನಮಗೆ ಯಾಕೆ ಈ ಮಂತ್ರವನ್ನು ತಗೊಳ್ಳುವಂತ ಅಧಿಕಾರ ಇಲ್ಲ, ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದವರು ಯಾರಪ್ಪ? ಒಬ್ಬರು ಪಟೇಲ್ ಅಂತ ಗುಜರಾತಿ ಕೇಳಿಬಿಟ್ಟು ನನಗೆ. ವೈ ಸ್ವಾಮೀಜಿ, ಡೂ ಯು ಥಿಂಕ್ ವಿ ಆರ್ ಅನ್ಡಿಸರ್ವಿಂಗ್? Why one must be having that chance and another one must be deprived of it? Mr. Patel, I never said anyone is deprived of it. Anyone can take only by following the proper method, that's all. ಇಂಡಿಯಾನಾಪೊಲಿಸ್ ಅನ್ನೋ ಊರಿನಲ್ಲಿ ನಡೆದ ಘಟನೆ ಇದು. ಯಾರು ಬೇಕಾದ್ರೂ 108 ಕೋಟಿ ಜನ ಹೋಗಿ ತಗೊಳ್ಳಿ, 650 ಕೋಟಿ ಜನ ಬೇಕಾದ್ರೆ ಹೋಗಿ ತಗೊಳ್ಳಿ, ಆದರೆ ಪ್ರತಿಯೊಬ್ಬರು ಆ ವಿಧಾನವನ್ನು ಅನುಸರಿಸಿ ಹೋಗಿ ಯಾವುದೋ ಒಬ್ಬ ಗುರು ಸಿಗ್ತಾರೆ. 1000 ಜನ ಗುರುಗಳು ಸಿಗ್ತಾರೆ. ಯಾರೂ ಹೇಳಲಿಲ್ಲ ಅಂದ್ರೆ ರಾಮಕೃಷ್ಣಾಶ್ರಮದಲ್ಲಿ ಹೇಳ್ತಾರೆ. ಹೋಗಿ ಅದಕ್ಕೆ ಒಂದು ವಿಧಾನ, ಮೆತ್ತಗೆ ಕಿವಿಯಲ್ಲಿ ಪಕ್ಕದಲ್ಲಿರೋರು ಗೊತ್ತಿಲ್ಲದಂತೆ ಹೇಳುವಂತದ್ದು. ಯಾಕೆ ಅಂದ್ರೆ ಮಂತ್ರಗಳು ಹೊರಗಡೆ ಉಚ್ಚರಿಸಲ್ಪಟ್ರೆ ಶ್ರದ್ಧೆ ಕಡಿಮೆಯಾಗುತ್ತೆ. ಯಾವುದು ಮಹತ್ತರವಾದ್ದು ಅದು ಯಾವಾಗಲೂ ಗೋಪ್ಯವಾಗಿರುತ್ತೆ. ಇವತ್ತು ಇಂಡಿಯನ್ ಮಿಲಿಟರಿ ಸೀಕ್ರೆಟ್ಸ್ ಎಷ್ಟು ಜನರಿಗೆ ಗೊತ್ತಿರುತ್ತೆ? ಪ್ರೆಸಿಡೆಂಟ್ ಬಿಟ್ರೆ, ಡಿಫೆನ್ಸ್ ಮಿನಿಸ್ಟರ್ ಬಿಟ್ರೆ, 3 ಜನ ಕಮಾಂಡರ್ ಇನ್ ಚೀಫ್ ಬಿಟ್ರೆ ಇಂಡಿಯಾದ ಡಿಫೆನ್ಸ್ ಸೀಕ್ರೆಟ್ಸ್ ಯಾವ ಮಿನಿಸ್ಟರ್ಗೂ ಗೊತ್ತಾಗುವ ಹಾಗಿಲ್ಲ. ಕೆಲವು ಸಲ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, 3 ಜನ ಕಮಾಂಡರ್ ಇನ್ ಚೀಫ್, ಡಿಫೆನ್ಸ್ ಮಿನಿಸ್ಟರ್ಗೂ ಗೊತ್ತಾಗುವ ಹಾಗಿಲ್ಲ. ಯಾಕೆ? ಇಡೀ ದೇಶದ ಭವಿಷ್ಯ ಅಲ್ಲಿದೆ. ಇವತ್ತು ಅಟಾಮಿಕ್ ರಿಯಾಕ್ಟರ್ಸ್ ಅಂತ ಮಾಡಿದ್ದಾರೆ. ಎಷ್ಟು ಜನರಿಗೆ ಎಂಟ್ರೆನ್ಸ್ ಇದೆ ಅದರ ಒಳಗಡೆ? ಎಲ್ಲರಿಗೂ ಅದರ ಪ್ರಯೋಜನ. ಅಟಾಮಿಕ್ ರಿಯಾಕ್ಟರ್ ಇಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆದರೆ ಯಾರೂ ಪಡ್ಕೊಳ್ಬಹುದು. ಯಾರೂ ಅಟಾಮಿಕ್ ಸೈಂಟಿಸ್ಟ್ ಆಗಿ ಒಳಗಡೆ ಹೋಗಬಹುದು, ಆದರೆ ಸೈಂಟಿಸ್ಟ್ ಆಗದೆ ಅಲ್ಲಿ ಒಳಗಡೆ ಹೋಗುವ ಹಾಗಿಲ್ಲ. ಯಾರು ಬೇಕಾದ್ರೂ ಸೈಂಟಿಸ್ಟ್ ಆಗಬಹುದು. ಹಾಗೆ ಶ್ರದ್ಧೆ, ನಾನು ಇದನ್ನು ಪಡ್ಕೊಳ್ಬೇಕು, ಇದನ್ನು ನಾನು ಉಪಯೋಗಿಸಿಕೊಳ್ಬೇಕು, ಇದನ್ನು ಸರಿಯಾಗಿ ನಾನು ಆರಾಧಿಸಬೇಕು ಅಂತ ಯಾರಿಗೆ ಆಸಕ್ತಿ ಇದೆಯೋ, ಯಾರು ಹೇಳದಲ್ಲ 680 ಕೋಟಿ ಜನವೂ ಕೂಡ ಹೋಗಿ ಪಡೆದುಕೊಳ್ಳಬಹುದು. ಆದರೆ ಅದಕ್ಕೆ ಯಾವ ಮೆಥಡ್ ಇದೆಯೋ ಆ ಮೆಥಡ್ ಅಲ್ಲಿ ಗುರುವಾದವನ ಹತ್ತಿರ ಹೋಗಿ ಮೌನವಾಗಿ ಅವನು ನಿಮ್ಮ ಕಿವಿಯಲ್ಲಿ ಉಸುರುತ್ತಾನೆ, ಆ ಮೆಥಡ್ ತಕ್ಕಂತೆ ಹೋಗಬೇಕು. ಇವತ್ತು ಅದು ಬಿಟ್ಟು ಮೈಕ್ಗಳಲ್ಲಿ ಬಂದ್ಬಿಡುತ್ತೆ. ಮೈಕ್ ಹಾಕಾಗೋಯ್ತು. ಅದನ್ನು ಒಂದು ನೆನಪಿಟ್ಕೊಳ್ಳಿ, ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅದನ್ನ ಜಗಜ್ಜಾಹೀರ್ ಮಾಡನಲ್ಲ ವ್ಯಕ್ತಿ, ಅವನನ್ನು ಕೊಲೆ ಮಾಡಲಾಯಿತು. ಯಾರೋ ಕೊಲೆ ಮಾಡಿ ಹಾಕ್ಬಿಟ್ರು ಅವನನ್ನು. ಎಲ್ಲವೂ ಕಾಕತಾಳೀಯ ಅಂತ ಹೇಗೆ ಹೇಳೋದು? ಕಾಕತಾಳೀಯ ಇರಬಹುದೇನೋ, ಅಲ್ಲಿವರೆಗೂ ಆರಾಮಾಗಿದ್ದವನು ಆವತ್ತು ಸತ್ತ ಹಾಗೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇನೆ. ಪ್ರತಿ ವಸ್ತುವು ಪ್ರತಿಯೊಬ್ಬರಿಗೂ ಸಿಗಬೇಕು, ಆದರೆ ಅದನ್ನು ಪಡೆದುಕೊಳ್ಳುವ ರೀತಿಯಲ್ಲೇ ಪಡೆದುಕೊಳ್ಬೇಕೇ ಹೊರತು ಅಡ್ಡ ಮಾರ್ಗದಲ್ಲಿ ಪಡೆದುಕೊಳ್ಬಾರದು, ಪ್ರೊಸೀಜರ್ ಬಿಟ್ಟು ಹೋಗಬಾರದು. ಪ್ರತಿ ಮನುಷ್ಯನಿಗೂ ಒಬ್ಬಳು ಧರ್ಮಪತ್ನಿ ಇದ್ದಾಳೆ. ಪ್ರತಿ ಪುರುಷನು ವಿವಾಹವಾಗುವ ಹಕ್ಕನ್ನು ಪಡೆದಿದ್ದಾನೆ. ಆದರೆ ವಿವಾಹಿತನಾಗಿ ಒಬ್ಬಳು ಯುವತಿ ಅವನ ಪತ್ನಿಯಾಗಿ ಅವನ ಜೊತೆಯಲ್ಲಿ ನೆಲೆಸಬೇಕೇ ಹೊರತು ಆ ಮೆಥಡ್, ಆ ಕ್ರಮ ಬಿಟ್ಟು ಇನ್ಯಾವುದೋ ಕ್ರಮದಲ್ಲಿ ಅಲ್ಲ. ಇದನ್ನು ನಾವೆಲ್ಲ ಅನುಸರಿಸ್ತೀವಿ, ಒಪ್ಕೊಳ್ತೀವಿ, ಹೌದು ಅಂತ. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ ಇಂಜಿನಿಯರ್ ಆಗಬೇಕು, ಹೌದು, ಅದನ್ನು ಒಪ್ಕೊಳ್ತೀವಿ. ಆದರೆ ಇದು ಯಾಕೋ ಸ್ವಲ್ಪ ಮನಸ್ಸು ಹಿಂದೆ ಮುಂದೆ ನೋಡುತ್ತೆ. ಹೀಗೆ ಯಾವುದೇ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಹೋಗಬೇಕಾದ್ರೆ ಅವನು ಕೆಲವು ನಿಯಮ, ಒಂದು ಕ್ರಮ
ಇದನ್ನ ಅನುಸರಿಸಬೇಕಾಗುತ್ತೆ. ಇಂತಹದ್ದು ಈ 24 ಅಕ್ಷರಗಳಿಂದ ಕೂಡಿರತಕ್ಕಂತಹ ಮಂತ್ರ, ಅದನ್ನ ಪ್ರತಿ ಹುಡುಗನಿಗೂ ಒಂದು ಸಂಸ್ಕಾರದಲ್ಲಿ ಕೊಡ್ತಾ ಅವನದನ್ನು ಶ್ರದ್ಧೆಯಿಂದ ಜಪಿಸ್ತಾ ಕ್ರಮೇಣ ಒಳಗಡೆ ಇರತಕ್ಕಂತಹ ಶಕ್ತಿಗಳು ಅವನ ನಿಯಂತ್ರಣಕ್ಕೆ ಬರುತ್ತೆ. ಇಡೀ ಪ್ರಕೃತಿ ಅವನ ನಿಯಂತ್ರಣಕ್ಕೆ ಬರುತ್ತೆ. ಪ್ರಕೃತಿ ನಮ್ಮ ನಿಯಂತ್ರಣಕ್ಕೆ ಬಂದ ಮೇಲೆ ನಮಗೆ ಏನು ಪ್ರಯೋಜನ? ಒಂದು ಹೊಸ ಪ್ರಪಂಚವನ್ನೇ ನಾವು ಸೃಷ್ಟಿಸಬಹುದು. ಬೇಕಾದರೆ ಇನ್ನೊಂದು ಹೊಸ ಪ್ರಪಂಚವನ್ನೇ ಸೃಷ್ಟಿಸಿಬಿಡಬಹುದು. ಇಲ್ಲಿವರೆಗೆ ಹೇಗಾದ್ರೂ ಯಾರಾದ್ರೂ ಮಾಡಿದಾರ ಸ್ವಾಮೀಜಿ? ಹಾಗೆ ಅಂದ್ರೆ ಯಾವ ಮಹಾತ್ಮ ಈ ಮಂತ್ರವನ್ನು ಕಂಡು ಹಿಡಿದ್ನೋ ಅವನೇ ಅದನ್ನು ಮಾಡಿದ. ವಿಶ್ವಾಮಿತ್ರ ಹೊಸ ಪ್ರಪಂಚ ಸೃಷ್ಟಿ ಮಾಡೋಕೆ ಹೊರಟ. ದೇವತೆಗಳೆಲ್ಲ ಅದು ನಿನ್ನ ಕೆಲಸ ಅಲ್ಲ, ಇದು ಪ್ರಕೃತಿ, ಇದು ವಿರೋಧ, ಇದು ನಿಯಮಕ್ಕೆ ವಿರೋಧ, ಹೀಗೆ ಮಾಡಬಾರದು ಅಂತ ಹೇಳಿ ತಪ್ಪಿಸಿದ್ರು. ಒಂದು ಹೊಸ ಪ್ರಪಂಚ ಸೃಷ್ಟಿ ಮಾಡೋಕೆ ಹೊರಟ, ಮಾಡಿಯೂ ಬಿಟ್ಟ. ಆಮೇಲೆ ಅದನ್ನು ಅಲ್ಲಿಯೇ ಈ ಪ್ರಪಂಚದಲ್ಲಿ ಮರ್ಜ್ ಮಾಡಿ ಅದಕ್ಕೆ ಏನೋ ಒಂದು ರೀತಿಯೆಲ್ಲ ಉಪಶಮನಾದಿಗಳು ಮಾಡಬೇಕು. ಏಕೆಂದ್ರೆ ಕೆಟ್ಟು ಹೋಗ್ಬಿಡುತ್ತೆ, ಆರ್ಡರ್ ಅನ್ನು ಹೋಗ್ಬಿಡುತ್ತೆ. ಕೇವಲ ಈಶ್ವರ ಮಾತ್ರ ಸೃಷ್ಟಿಕರ್ತ. ಬೇರೆಯವರೆಲ್ಲ ಬ್ರಹ್ಮಜ್ಞಾನಿಗಳಾಗಬಹುದು, ಆದರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಈಶ್ವರ ಮಾತ್ರ ಮಾಡಬೇಕು. ಇನ್ಯಾರು ಮಾಡಬಾರದು. ಮಾಡುವ ಸಾಮರ್ಥ್ಯ ಬರುತ್ತೆ, ಆದರೆ ಮಾಡಬಾರದು ಅಂತ ಒಂದು ನಿಯಮ ಇರೋದ್ರಿಂದ ವಿಶ್ವಾಮಿತ್ರನಿಗೆ ಬೇಡ ಅಂತ ಬುದ್ಧಿವಾದ ಹೇಳಬೇಕಾಯಿತು. ಹೀಗೆ ನೋಡಿ, ಒಂದು ಮಂತ್ರ, ಆ ಮಂತ್ರದ ಆರಾಧನೆ, ಅದರ ಒಂದು ಉಪಾಸನೆಯಿಂದ ಮನುಷ್ಯನ ಶಕ್ತಿ ಎಷ್ಟು. ನಾನೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ. ಇವತ್ತು ಒಂದು ಮನೆ ಕಟ್ಟಿದ್ರೇನೆ ಅವನು ನೋಡ್ಬೇಕು ನೀವು ಹೇಗಿರ್ತಾನೆ ಅಂತ. ದೊಡ್ಡ ಸಾಧನೆ ಇಲ್ಲ ಅಂತಲ್ಲ. ಮನೆ ಇಷ್ಟೇನೋ ನಿನ್ನ ಸಾಧನೆ. ನಿನ್ನ ತಂದೆ ತಾಯಿ, ನಿನ್ನ ತಾತ ಮುತ್ತಾತಂದಿರು ಪ್ರಪಂಚವನ್ನು ಕಟ್ಟುವ ಸಾಮರ್ಥ್ಯ ನಿನ್ನಲ್ಲಿಟ್ಟಿದ್ದಾರೆ. ನೀನು ಮನೆ ಕಟ್ಟಿ ಸುಮ್ಮನೆ ಕೂತ್ಕೊಂಡ್ರೆ ಹೇಗಪ್ಪ? ಕಟ್ಟು ಮನೆ, ಆಮೇಲೆ ಊರು ಕಟ್ಟು, ಆಮೇಲೆ ಜಗತ್ತನ್ನು ಕಟ್ಟುವನಾಗು. ಇಲ್ಲೇ ನಿಂತ್ಕೊಳ್ಬೇಡ, ಇಲ್ಲಿಯೇ ನಿಲ್ಲಬೇಡ, ಮುಂದೆ ಹೋಗು. ಇಡೀ ಭಾಗವತದಲ್ಲಿ 100 ಕಡೆ ಬರುತ್ತೆ ಉಪದೇಶ. ಚರೈವೇತಿ ಚರೈವೇತಿ, ಇನ್ನೂ ಮುಂದೆ ಹೋಗಿ. ರಾಮಕೃಷ್ಣ ಹೇಳ್ತಾ ಇದ್ರು, ಇನ್ನೂ ಮುಂದೆ ಹೋಗು. ಇವತ್ತು ನಾವು ಮಾಡಿರೋ ಸಾಧನೆಗಳ ಕಳಪೆ ಅಲ್ಲ, ಅದ್ಭುತಗಳೇ. ಆದ್ರೆ ಇಲ್ಲೇ ಯಾಕೆ ನಿಲ್ಲಬೇಕು? ಇದೊಂದೇ ನಮ್ಮ ಪಾಯಿಂಟ್. ವಿವೇಕಾನಂದ ಹೇಳೋದು, ಶ್ರೀರಾಮಕೃಷ್ಣ ಹೇಳೋದು, ಎಲ್ಲಾ ಮಹಾತ್ಮ ಹೇಳೋದು, ಇಲ್ಲೇ ಯಾಕೆ ನಿಲ್ಲಬೇಕು? ಇನ್ನು ಮುಂದಕ್ಕೆ ಹೋಗು. ಇವತ್ತು ನೀನು ಏನ್ ಮಾಡ್ತಾ ಇದೆಯೋ ಅದೆಲ್ಲವೂ ಚೆನ್ನಾಗೇ ಇದೆ. ನಿನ್ನ ರೀತಿ, ನಿನ್ನ ನೀತಿ ಖಂಡಿತ ದೋಷವಿಲ್ಲ. ಆದ್ರೆ ಇಲ್ಲಿ ನಿಲ್ಲಬೇಡ, ಮುಂದೆ ಹೋಗು, ಇನ್ನೂ ಮುಂದೆ ಹೋಗು, ನಿಂತು ನೀರಾಗಬೇಡ. ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ. ಪ್ರತಿ ಹುಡುಗನೂ ಕೂಡ ಈ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಪ್ರಪಂಚವನ್ನೇ ಗೆಲ್ಲುವ ವ್ಯಕ್ತಿಯಾಗುವ ಗುರಿ ಇಟ್ಟಿದ್ದಾರೆ ನಮ್ಮ ಹಿರಿಯರು. ಅಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೆ ಒಂದು ಟ್ರೈನಿಂಗ್ ಕೋರ್ಸ್ ಇಟ್ಟಿದ್ದಾರೆ, ಅದಕ್ಕೆ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಈ ಹಿಂದೆ ಮಾಡಿದ್ದಾರೆ, ಅದನ್ನೆಲ್ಲ ಮಾಡಿದವರು. ಇದರ ಬಗ್ಗೆ ನಮಗೆ ಗಮನವಿಲ್ಲದೆ ಯಾವುದೋ ಕೆಳಮಟ್ಟದ ಗುಬ್ಬಚ್ಚಿಯ ಸಾಧನೆ ಮಾಡಿಕೊಂಡು ನಾವು ಬಹಳ ದೊಡ್ಡವರಾಗ್ತಾ ಇದ್ದೀವಿ. ಈ ಗುಬ್ಬಚ್ಚಿಯ ಸಾಧನೆಯನ್ನು ಪಾಶ್ಚಿಮಾತ್ಯರಿಂದ ಕಲಿಬೇಕಂತೀವರು. ಸಾರದಕ್ಕಿದೊಂದು ದುರವಸ್ಥೆ, ಅಜ್ಞಾನ. ವಿವೇಕಾನಂದರು ಇದನ್ನು ನೋಡಿ ಅತ್ತರು. ಭಾರತೀಯರೇ, ಪಾಶ್ಚಿಮಾತ್ಯರು ಇನ್ನೂ ಮರದ ರೆಂಬೆಗಳ ಮೇಲೆ ಕುಳಿತುಕೊಂಡು ಇನ್ನೂ ಮನುಷ್ಯನಾಗೋದು ಯಾವಾಗ ಅಂತ ಕಾಯ್ತಾ ಕುಳಿತುಕೊಂಡಿದ್ರೆ ಪ್ರಕೃತಿಯ ಕನಿಕರಕ್ಕೆ ನಿಮ್ಮ ದೇಶ ನಾಗರಿಕತೆಯ ಸಾಧನೆಗಳ ತುದಿಯನ್ನು ಮುಟ್ಟಿತ್ತು. ಅಂತ ನೀವು ಇಂತಹ ದುರವಸ್ಥೆಯಲ್ಲಿ ಬದುಕ್ತಾ ಇದ್ದೀರಲ್ಲ. ಮೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್ even while Europe was still living on the branches of trees, painting itself blue. ಎಂಥ ಬೆಂಕಿ ಅಂತ ಮಾತು. ಇದು ಭಾರತೀಯ ರಕ್ತ. ಇಷ್ಟು ಸಾಧನೆಗಳನ್ನು ಮಾಡಿ ಜಗಜ್ಜಾಹೀರು ಮಾಡಿದವರು. ನೀವಿನ್ನೂ ಮನುಷ್ಯರಾಗಿರಲಿಲ್ಲ, ಕಾಡು ಪ್ರಾಣಿಗಳಾಗಿದ್ದರೆ ಇನ್ನೂ ಬಾಲವಂಚು ಇತ್ತು ನಿಮಗೆ. ಆ ವೇಳೆಗೆ ನಾವು ನಾಗರಿಕತೆಯ ತುದಿಯನ್ನು ಮುಟ್ಟಿದ್ದೆವು. ನಮಗೂ ನಿಮಗೂ ಇಲ್ಲಿಯ ಸಂಬಂಧ ಅಂತ ಹೆಮ್ಮೆಯಿಂದ ಬೀಗಿ ನೀವು ನಮ್ಮ ಮಟ್ಟಕ್ಕೆ ಬನ್ನಿ ಅಂತ ಅವರ ಮೇಲೆ ಸ್ನೇಹ, ಪ್ರೀತಿ, ಸೌಹಾರ್ದತೆಯಿಂದ ಅವರನ್ನು ಮೇಲಕ್ಕೆ ಎತ್ತಿ ಇಡೀ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ, ಹಿರಿಯಣ್ಣನ ಜಾಗದಲ್ಲಿರಬೇಕಾದ ರಾಷ್ಟ್ರ ಇಂಥ ದುಸ್ಥಿತಿಗೆ ತಂದಿದ್ದೀವಲ್ಲ. ಕಾರಣ ಏನು? ಒಳಗಡೆ ಕಳಪೆ, ಉನ್ನತ ವಿಚಾರಗಳ ಪರಿಚಯವೇ ಇಲ್ಲ, ತಿಳ್ಕೊಳ್ಳುವ ಆಸೆಯೂ ಇಲ್ಲ, ಅತ್ಯಂತ ಕೆಳಮಟ್ಟದ ಗುರಿ, ಏನೋ ಒಂದು ಸಣ್ಣ ಸಾಧನೆ. ಆ ಸಣ್ಣ ಸಾಧನೆ ಪಕ್ಕದ ಮನೆಯವರಿಗಿಂತ ಸ್ವಲ್ಪ ದೊಡ್ಡದು ನಮ್ದು. ಆದ್ದರಿಂದ ಇದಕ್ಕಿಂತಲೂ ಹೆಚ್ಚು ಸಾಧನೆ ಏನ್ ಮಾಡಬೇಕು? ಇನ್ನು ನಾವು ಆರಾಮವಾಗಿ ಇರೋಣ. ಆರಾಮ್ ಹರಾಮ್ ಹೈ. ರಾಮಕೃಷ್ಣರ ಜೀವನ, ವಿವೇಕಾನಂದರ ಜೀವನ ನಾವು ನೋಡ್ತಾ ಬಂದ್ರೆ, ಆ ಹಳ್ಳಿಯ ಹುಡುಗ ಈ ಮಂತ್ರವನ್ನು ತಗೊಂಡ, ಆಮೇಲೆ ಹೋದ, ಹೇಗಾದ, ಯಾವ ಮಟ್ಟಕ್ಕೆ ತ್ರಿವಿಕ್ರಮನಂತೆ ಬೆಳೆದ, ಅವನ ನಭೋಮಂಡಲವನ್ನೆಲ್ಲ ಆವರಿಸಿತು ಅವನ ಪ್ರಭಾವ. ಇಡೀ ವಿಶ್ವವೇ ಇವನನ್ನು ನೋಡಿ ಬೆರಗಾಯಿತು. ಆ ಮಟ್ಟಕ್ಕೆ ಹೋದ. ಆ ಮಟ್ಟಕ್ಕೆ ಹೋಗುವುದಕ್ಕೆ ಶುದ್ಧ ಮನಸ್ಸಿನಿಂದ ಗಾಯತ್ರಿ ಜಪವೇ ಪ್ರಾರಂಭವಾಯಿತು. ಯಾವ ವ್ಯಕ್ತಿಯೂ ಆ ಮಟ್ಟಕ್ಕೆ ಹೋಗಬಲ್ಲ. ಈ ರೀತಿಯಲ್ಲಿ
ಕೆಲವು ಮಂತ್ರಗಳನ್ನ ಶ್ರದ್ಧೆ, ಭಕ್ತಿ, ಕೆಲವು ನಿಯಮಗಳನ್ನು ಅನುಸರಣೆ ಮಾಡುವುದು, ಬ್ರಹ್ಮಚರ್ಯ ಮೊದಲಾದವುಗಳನ್ನ ಪಾಲನೆ ಮಾಡಿಕೊಂಡು ಬಂದಾಗ ಅನ್ನೋ ವಿಷಯವನ್ನು ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ರಾಮಕೃಷ್ಣ ದಿವ್ಯಚರಣಗಳಿಗೆ ಸಮರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.